ಎಲ್ರಿಗೂ ನಮಸ್ಕಾರ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳ ಈ ಒಂದು ಗೂಗಲ್ ಮೀಟ್ ಸಭೆಯಲ್ಲಿ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳಾದಂತಹ ಶ್ರೀಯುತ ಎಜೆ ಸೋಮಶೇಖರ್ ಸರ್ ಅವರು ಭಾಗವಹಿಸಿದ್ದಾರೆ. ಅವರು ಈ ಒಂದು ಪ್ರೇರಣಾ ಚಟುವಟಿಕೆಗಳಲ್ಲಿ ಪ್ರೇರಣಾ ಮೆಟೀರಿಯಲ್ಸ್ ಅನ್ನು ಯಾವ ರೀತಿ ಬಳಕೆ ಮಾಡಬೇಕು, ಪ್ರಾಸ್ತಾವಿಕ ನುಡಿಗಳನ್ನು ಅವರಿಗೆ ವೈಯಕ್ತಿಕ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಮತ್ತೆ ಈ ಗೂಗಲ್ ಮೀಟ್ ತರಬೇತಿಯಲ್ಲಿ ಶಿಕ್ಷಣ ಚಟುವಟಿಕೆಗಳಿಗೆ ಸಂಬಂಧವಾಗಿ ಅನೇಕ ಮೆಟೀರಿಯಲ್ಸ್ ಅನ್ನ ಎಲ್ಲಾ ಶಾಲೆಗಳಿಗೆ ವಿತರಣೆ ಮಾಡಿದ್ದೇವೆ. ಈ ಒಂದು ಮೆಟೀರಿಯಲ್ಸ್ ಅನ್ನ ಯಾವ ರೀತಿ ಬಳಕೆ ಮಾಡಬೇಕು, ಶಾಲಾ ಹಂತದಲ್ಲಿ ಶಾಲಾ ಮಕ್ಕಳಿಗೆ ಶಿಕ್ಷಣವನ್ನು ಯಾವ ರೀತಿ ತಲುಪಿಸಬೇಕು ಅನ್ನೋದ್ರ ನಮ್ಮ ಪ್ರೇರಣಾ ಜಿಲ್ಲಾ ಸಂಯೋಜಕ ಶ್ರೀ ಅರುಣ್ ಕಾಂತ್ ಸರ್ ಅವರು ಅವರಿಗೂ ನಾನು ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಮತ್ತೆ ಈ ಒಂದು ಗೂಗಲ್ ಮೀಟ್ ತರಬೇತಿ ಕಾರ್ಯಾಗಾರದಲ್ಲಿ ಶ್ರೀ ರಾಜೇಶ್ ಅವರು ಕೂಡ ಈ ಒಂದು ತರಬೇತಿಯನ್ನು ನೀಡಲಿದ್ದಾರೆ. ಅವರಿಗೂ ನಾನು ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಮತ್ತೆ ಈ ಒಂದು ತರಬೇತಿ ಕಾರ್ಯಾಗಾರದಲ್ಲಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ನಾಗಣ್ಣರವರು ಮತ್ತು ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ರೇಣುಕಾ ಸ್ವಾಮಿ ಅವರು ಮತ್ತು ಎಲ್ಲಾ ಸಂಘದ ಪದಾಧಿಕಾರಿಗಳು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಮತ್ತೆ ಈ ಒಂದು ತರಬೇತಿ ಕಾರ್ಯಾಗಾರದಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳ ಕಚೇರಿಯ ಎಲ್ಲ ಅನುಪಾಲನಾಧಿಕಾರಿಗಳು, ಶಿಕ್ಷಣ ಸಂಯೋಜಕರು, BRP, CRP, BIERT ಎಲ್ಲರೂ ಕೂಡ ಈ ಒಂದು ತರಬೇತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ನಾನು ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಮತ್ತೆ ಈ ತರಬೇತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿರುವಂತಹ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು, ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರು ಮತ್ತು ಪ್ರೌಢಶಾಲೆಯ ಇಂಗ್ಲಿಷ್ ಮತ್ತು ಗಣಿತ ಶಿಕ್ಷಕರು, ಪ್ರಾಥಮಿಕ ಶಾಲೆಯ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು ಇದ್ದೀರಾ. ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಮತ್ತೆ ದಯಮಾಡಿ ನಿಮ್ಮನ್ನ ನೋಡ್ಬೋದು ಅಂತ ಇದ್ರೆ, ಅಂದ್ರೆ ಹೊರಗಡೆ ಎಲ್ಲ ನಿಂತ್ಕೊಂಡು ನೀವು ವಿಡಿಯೋ ಆನ್ ಮಾಡ್ಕೊಳ್ಳೋದು ಬೇಡ. ವಿಡಿಯೋ ಸಿಂಬಲ್ ಅನ್ನ ಮ್ಯೂಟ್ ಮಾಡ್ಕೊಳ್ಳಿ ಅಲ್ವಾ. ವಿಡಿಯೋ ಸಿಂಬಲ್ ನ ಮ್ಯೂಟ್ ಮಾಡ್ಕೊಳ್ಳಿ. ಕೆಲವರು ಊಟ ಮಾಡ್ತಾ ಇದ್ದೀರಾ, ವಿಡಿಯೋ ಆನ್ ಮಾಡ್ಕೊಂಡು ಊಟ ಮಾಡ್ತಾ ಇದ್ದೀರಾ, ದಯಮಾಡಿ ಅದು ರೆಕಾರ್ಡಿಂಗ್ ಆಗೋದ್ರಿಂದ ವಿಡಿಯೋ ಸಿಂಬಲ್ ಅನ್ನ ಆಫ್ ಮಾಡ್ಕೊಳ್ಳಿ. ವಿಡಿಯೋ ಆನ್ ಮಾಡ್ಕೊಳ್ಳೋದು ಬೇಡ. ಆ ರೀತಿ ಏನಾರಿದ್ರೆ ನೀವೆಲ್ಲ ಒಂದು ನೋಡ್ಬೋದು ಅಂತ ಇದ್ರೆ, ಅಂದ್ರೆ ಒಂದು ಚೇಂಬರ್ ಅಲ್ಲಿ ಕೂತಿದ್ರೆ ಮಾತ್ರ ವಿಡಿಯೋ ಸಿಂಬಲ್ ಅನ್ನ ಆನ್ ಮಾಡ್ಕೊಳ್ಳಿ ಅಂತ ಕೋರ್ಕೊಳ್ತಾ, ಈ ಒಂದು ಪ್ರೇರಣಾ ಗೂಗಲ್ ಮೀಟ್ ತರಬೇತಿಗೆ ಸಂಬಂಧಪಟ್ಟ ಹಾಗೆ ಪ್ರಾಸ್ತಾವಿಕ ನುಡಿಗಳನ್ನು ನುಡಿಯಲಿದ್ದಾರೆ ನಮ್ಮ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳಾದಂತಹ ಶ್ರೀಯುತ ಎಜೆ ಸೋಮಶೇಖರ್ ಸರ್ ಅವರು. ಸ್ವಾಗತ ಸರ್. ಸರ್ ಮೈಕ್ ಸಿಂಬಲ್ ಆನ್ ಮಾಡಿ. ಮ್ಯೂಟ್ ಆಗಿದೆ. ಎಲ್ರಿಗೂ ನಮಸ್ಕಾರ. ಈ ದಿನ ಶಿಕ್ಷಣ ಫೌಂಡೇಶನ್ ಮತ್ತೆ ಸಮಗ್ರ ಶಿಕ್ಷಣ ಕರ್ನಾಟಕ ಇವರ ಸಹಯೋಗದೊಂದಿಗೆ ಪ್ರೇರಣಾ ಸಾಮಗ್ರಿಗಳನ್ನ ತಯಾರು ಮಾಡಿ ಕಲಿಕೆಯಲ್ಲಿ ಹಿಂದುಳಿದಂತಹ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಶಿಕ್ಷಣ ಫೌಂಡೇಶನ್ ಅವರು ಒಂದು ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನ ಸಿದ್ಧಪಡಿಸಿದ್ದಾರೆ. ಈಗಾಗಲೇ ಕಳೆದ ವರ್ಷಗಳಿಂದಲೂ ಸಹ ಶಿಕ್ಷಣ ಫೌಂಡೇಶನ್ ವತಿಯಿಂದ ಮಕ್ಕಳಿಗೆ ಸುಮೇರು, ಸುವೇಗ ಮತ್ತೆ ರೈನ್ಬೋ ಅನ್ನೋ ಒಂದು ವರ್ಕ್ಬುಕ್ ಗಳನ್ನ ಶಾಲೆಗಳಿಗೆ ನಾವು ಸರಬರಾಜು ಮಾಡಿದೀವಿ. ಅದನ್ನೆಲ್ಲ ಶಿಕ್ಷಕರು ಮತ್ತೆ ಮಕ್ಕಳು ಸಹ ಬಳಕೆ ಮಾಡ್ತಾ ಇದ್ದಾರೆ. ಆದ್ರೆ ಈ ವರ್ಷ ಜೊತೆಗೆ ಕಳೆದ ವರ್ಷನೂ ಸಹ ಮಕ್ಕಳಿಗೆ ಮಕ್ಕಳ ಪ್ರಗತಿಗೆ ಅನುಗುಣವಾಗಿ ಅವರ ಹಾಜರಾತಿ ಇರ್ಬೋದು ಅಥವಾ ಸಹಪಾಠ ಚಟುವಟಿಕೆಗಳಲ್ಲಿ ಭಾಗವಹಿಸಿಕೆ ಇರ್ಬೋದು, ಜೊತೆಗೆ ಮಕ್ಕಳ ಕಲಿಕೆ ಇರ್ಬೋದು, ಇವಾಗ ಸಂಬಂಧಪಟ್ಟ ಹಾಗೆ ಮಕ್ಕಳಿಗೆ ಸ್ಟಾರ್ ಗಳನ್ನ ಕೊಡೋದು ಮತ್ತೆ ಅವರ ಕಲಿಕಾ ನಕ್ಷೆಯನ್ನು ಗುರುತಿಸುವಂತದ್ದು ಕೆಲಸವನ್ನ ಮಾಡ್ತಾ ಇದ್ರಿ. ಈ ವರ್ಷನೂ ಸಹ ಎಲ್ಲಾ ಶಾಲೆಗಳಿಗೆ ಸ್ಟಾರ್ಸ್ಗಳು ಮತ್ತೆ ಇತರೆ ಕಲಿಕಾ ಸಾಮಗ್ರಿಗಳು, ಪ್ರೇರಣಾ ಸಾಮಗ್ರಿಗಳು ಸರಬರಾಜು ಆಗಿದೆ. ಅದನ್ನು ತಾವು ಬಳಸ್ತಾ ಇದ್ರಿ ಅಂತ ಭಾವಿಸ್ತೀನಿ. ಹಾಗೇನೆ ಈಗ
ಹೊಸದಾಗಿ ಈ ವರ್ಷದಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನ ಗಮನದಲ್ಲಿಟ್ಕೊಂಡು ಆ ಮಕ್ಕಳಿಗೆ ಮತ್ತೆ ಕೆಲವು ಸಾಮರ್ಥ್ಯಗಳು ಎಲ್ಲಾ ಮಕ್ಕಳಿಗೂ ಅನ್ವಯ ಆಗುವಂತ ಇದೆ. ಕೆಲವು ಮಕ್ಕಳುಗಳು ಕಲಿಕೆಯಲ್ಲಿ ಹಿಂದುಳಿದಂತ ಮಕ್ಕಳುಗಳಿಗೆ ಅನ್ವಯ ಆಗುವಂತ ಸಾಮರ್ಥ್ಯಗಳಿದೆ. ಆ ಸಾಮರ್ಥ್ಯಗಳನ್ನ ಗಮನದಲ್ಲಿಟ್ಕೊಂಡು ಕೆಲವು ವರ್ಕ್ ಬುಕ್ ಗಳನ್ನ ಅವರು ತಯಾರು ಮಾಡಿದ್ದಾರೆ. ಅದನ್ನ ಈಗಾಗಲೇ CRP ಗಳ ಮೂಲಕ ಎಲ್ಲಾ ಶಾಲೆಗಳಿಗೆ ನಾವು ತಲುಪಿಸಿದೀವಿ, ಎಲ್ಲಾ ಶಾಲೆಗಳಿಗೆ ತಲುಪಿದೆ ಅಂತ. ಆದ್ರೆ ತಲುಪಿರುವಂತಹ ಪ್ರೇರಣಾ ಸಾಮಗ್ರಿಗಳು ಏನಿದೆ, ಆ ಸಾಮಗ್ರಿಗಳನ್ನ ಯಾವ ರೀತಿ ಬಳಸಬೇಕು ಅನ್ನೋದು ನಮ್ಮ ಶಿಕ್ಷಕರಲ್ಲಿ ಗೊಂದಲ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಈಗಿನ ನಾವು ಒಂದು ಪ್ರೇರಣಾ ಗೂಗಲ್ ಮೀಟ್ ಸಭೆಯನ್ನು ನಾವು ಆಯೋಜನೆ ಮಾಡಿರುವಂತದ್ದು. ಮೊನ್ನೆ ದಿನ ಒಂದು ಸಭೆಗೆ ನಾವು ಸಭೆ ಆಯೋಜನೆ ಮಾಡಿದ್ದು. ಆದ್ರೆ ಮಾನ್ಯ ನಿರ್ದೇಶಕರು ನಮ್ಮ ವಲಯಕ್ಕೆ ಭೇಟಿ ಕೊಟ್ಟಿರೋ ಕಾರಣದಿಂದಾಗಿ ನಾವು ಸಭೆಯನ್ನು ಈ ದಿನಕ್ಕೆ ಮುಂದೂಡಿದ್ದು. ಆದ್ರೆ ಇವತ್ತು ಸಹ ಮಾನ್ಯ ಜಿಲ್ಲಾ ಉಪನಿರ್ದೇಶಕರ ಕಚೇರಿಯಿಂದ ನಮ್ಮ ವಲಯದ ಒಂದು ಪ್ರಗತಿ ಪರಿಶೀಲನಾ ಸಭೆ 2:30 ಇರೋದ್ರಿಂದ ನಾವು ಅರ್ಧ ಗಂಟೆ ಮುಂಚಿತವಾಗಿ ಒಂದು ಸಭೆಯನ್ನು ನಾವು ಅರ್ಧ ಗಂಟೆ ಮುಂಚಿತ ಪ್ರಾರಂಭವನ್ನ ಮಾಡಿದೀವಿ. ಎಲ್ಲಾ ಶಿಕ್ಷಕರು ನಾವು ಈಗ ಸಂಬಂಧಪಟ್ಟಾಗ ಈ ಒಂದು ಸಭೆಗೆ ಮುಖ್ಯ ಶಿಕ್ಷಕರಾಗಿರ್ಬೋದು, ಜೊತೆಗೆ ಪ್ರೌಢಶಾಲೆಗಳಲ್ಲಿ ವಿಷಯವನ್ನ ಬೋಧನೆ ಮಾಡುವಂತಹ ಶಿಕ್ಷಕರೇ ನೇರವಾಗಿ ಈ ಒಂದು ಸಭೆಯಲ್ಲಿ ಅವರು ಜಾಯಿನ್ ಆಗಿ ಈ ಒಂದು ಸಂಪನ್ಮೂಲ ವ್ಯಕ್ತಿಗಳು ಏನಿದ್ದಾರೆ, ಶಿಕ್ಷಣ ಫೌಂಡೇಶನ್ ಅವರ ಅರುಣ್ ಕಾಂತ್ ಅವರು ಮತ್ತೆ ರಾಜೇಶ್ ಅವರು ಏನಿದ್ದಾರೆ, ಅವರು ತಮಗೆ ಈ ಒಂದು ಪರೀಕ್ಷಾ ಸಾಮಗ್ರಿಗಳನ್ನ ಅಥವಾ ಈ ಒಂದು ಶಿಕ್ಷಣ ಫೌಂಡೇಶನ್ ವತಿಯಿಂದ ತಯಾರು ಮಾಡಿರುವಂತಹ ಕಲಿಕಾ ಸಾಮಗ್ರಿಗಳು ಏನಿದೆ, ಈ ಸಾಮಗ್ರಿಗಳನ್ನ ಯಾವ ರೀತಿ ನಾವು ಬಳಸಬೇಕು, ಯಾವ ಮಕ್ಕಳುಗಳಿಗೆ ಇದು ತುಂಬಾ ಉಪಯುಕ್ತವಾಗಿದೆ ನಮ್ಮ ಮಾಹಿತಿಯನ್ನು ತಮಗೆಲ್ಲ ತಿಳಿಸ್ಕೊಡಲಿದ್ದಾರೆ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಹ ಅವರು ಬೆಳಿಗ್ಗೆ VC ಇಲ್ಲಿ ಅಟೆಂಡ್ ಆಗಿರೋದ್ರಿಂದ ಅದು ಮುಗಿದ ನಂತರ ಅವರು ಸಹ ಈ ಒಂದು ಸಭೆಗೆ ಜಾಯಿನ್ ಆಗ್ತೀನಿ ಅಂತ ಅವರು ತಿಳಿಸಿದ್ದಾರೆ. ಈ ಒಂದು ಸಭೆಗೆ మన ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತೆ ಸಂಪನ್ಮೂಲ ವ್ಯಕ್ತಿಗಳು ಏನು ಅರುಣ್ ಅವರು ಜಿಲ್ಲಾ ಸಂಯೋಜಕರು ಪ್ರೇರಣಾ ಸಂಸ್ಥೆಯ ಅವರಿಗೆ ವತಿಯಿಂದ ಅವರು ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ನಮ್ಗೆ ಯಾವುದೇ ಸಂದರ್ಭದಲ್ಲೂ ಸಹ ಈ ಪ್ರೇರಣಾ ಸಂಬಂಧಪಟ್ಟ ಹಾಗೆ ಏನೇ ಮಾಹಿತಿ ಬೇಕಾದ್ರೂ ಸಹ ಅವರು ಸಕಾಲದಲ್ಲಿ ಅದನ್ನು ಈ ಒಂದು ತರಬೇತಿ ನೀಡಬೇಕು. ನಮ್ಮ ಶಿಕ್ಷಕರಿಗೆ ಸಾಮಗ್ರಿಗಳ ಬಳಕೆ ಮಾಡೋದು ಹೇಗೆ ಅನ್ನೋದು ತಿಳಿಸ್ಕೊಡ್ಬೇಕು ಅಂತ ಅವ್ರನ್ನ ನಾವು ತಿಳ್ಕೊಂಡ ಸಂದರ್ಭದಲ್ಲಿ ಅವರು ತುಂಬಾ ಹೃದಯದಿಂದ ಒಪ್ಕೊಂಡು ನೀವು ಯಾವಾಗ ಪ್ಲಾನ್ ಮಾಡ್ತೀರಿ ಸರ್ ಸಭೆಗೆ ಆ ದಿನ ನಾವು ಒಂದು ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನ ಆಯೋಜನೆ ಮಾಡಿರುವಂತದ್ದು. ಮಕ್ಕಳಿಗೆ ಇಲ್ಲಿ ಸುಮಾರು 5 ರೀತಿಯ ಕಲಿಕಾ ಸಾಮಗ್ರಿಗಳನ್ನ ಇಲ್ಲಿ ಪರಿಚಯ ಮಾಡ್ತಾ ಇದ್ದಾರೆ ಅವರು. ಒಂದು ಪ್ರಾಜೆಕ್ಟ್ ಪ್ಲಾನರ್ ಅನ್ನ ಒಂದು ಕೈಪಿಡಿ ಒಂದು ಪುಸ್ತಕ ಇದೆ. ಆ ಪುಸ್ತಕ 4ರಿಂದ 7ನೇ ತರಗತಿ ಓದ್ತಿರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಇದೆ. ಅದ್ರ ಬಗ್ಗೆ ತಮ್ಮ ಮಾಹಿತಿಯನ್ನು ಕೊಡ್ತಾರೆ. ಹಾಗೇನೆ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಫಂಕ್ಷನಲ್ ಇಂಗ್ಲಿಷ್ ವರ್ಕ್ ಬುಕ್ ಇದೆ. ಮತ್ತೆ ವ್ಯಾವಹಾರಿಕ ಗಣಿತದ ಅಭ್ಯಾಸ ಪುಸ್ತಕಗಳು 2 ರೀತಿಯ ಪುಸ್ತಕಗಳನ್ನ ಈಗಾಗಲೇ ತಮಗೆ ಶಾಲೆಗಳಿಗೆ ಸರಬರಾಜಾಗಿದೆ. ಅದನ್ನ ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದು ಮಾಹಿತಿಯನ್ನು ನೀಡಲಿದ್ದಾರೆ. ಅಭ್ಯಾಸ ಪುಸ್ತಕವನ್ನ 10ನೇ ತರಗತಿ ಮತ್ತೆ 4ರಿಂದ 7ನೇ ತರಗತಿ ಎಲ್ಲಾ ಮಕ್ಕಳುಗಳಿಗೆ ಪ್ರತಿಯೊಂದು ಮಗು ಒಂದೊಂದು ಪುಸ್ತಕ ಸರಬರಾಜಾಗಿದೆ. ಈಗ 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಗೆ F1, F2, F3, F4, F5, F6 ಅಂತ ಏನು ಸಂಖ್ಯೆಗಳನ್ನ ಕೊಟ್ಟು ವಿಷಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಾಗಿ ನಮಗೆ ಕೈಪಿಡಿಯನ್ನು ಕೊಟ್ಟಿದ್ದಾರೆ. ಇದು ಆಯ್ದ ಮಕ್ಕಳಿಗೆ, ಯಾವ ಮಕ್ಕಳಿಗೆ ಗಣಿತದ ಮೂಲ ಕ್ರಿಯೆಗಳ ಬಗ್ಗೆ ಸರಿಯಾದ ರೀತಿ ಅವರಲ್ಲಿ ಪರಿಕಲ್ಪನೆ ಮೂಡಿಲ್ವೋ, ಅವ್ರ ಸರಿಯಾದ ಜ್ಞಾನ ಅವರಲ್ಲಿ ಇಲ್ವೋ ಅಂತಹ ಮಕ್ಕಳಿಗೆ ಪೂರಕವಾದಂತಹ ಒಂದು ಮೆಟೀರಿಯಲ್ ಇದಾಗಿದೆ. ಈ ಮೆಟೀರಿಯಲ್ ಗಳನ್ನ ಬಳಸ್ಕೊಂಡು ಇದಕ್ಕೆ ಪೂರಕವಾದಂತ ಇದೇ ಫೈನಲ್ ಅಲ್ಲ, ಇದು ಒಂದು ನಿಮ್ಗೆ ಒಂದು ಪೂರಕ ಸಾಮಗ್ರಿ ಅಷ್ಟೇ. ಈ ಕೈಪಿಡಿಯನ್ನ ಬಳಸ್ಕೊಂಡು ಇದಕ್ಕೆ ಪೂರಕವಾದಂತಹ ಇನ್ನೂ ಹೆಚ್ಚು ಲೆಕ್ಕಗಳನ್ನಾಗಿರ್ಲಿ ಅಥವಾ ನಿಮ್ಮ ಏನು ತರಗತಿಗೆ ಸರಬರಾಜಾಗಿರುವಂತಹ ಪಠ್ಯಪುಸ್ತಕಗಳಲ್ಲಿರುವಂತಹ ಲೆಕ್ಕಗಳನ್ನಾಗಿರ್ಲಿ ಎರಡನ್ನೂ ಸಹ ನೀವು ಪೂರಕವಾದ ಬಳಸ್ಕೊಂಡ್ರೆ ಮಕ್ಕಳಿಗೆ ಶಾಶ್ವತವಾದ ಕಲಿಕೆನ ಆಗ್ತದೆ, ಮತ್ತೆ ಕಲಿಕೆಯ ದೃಢೀಕರಣ ಆಗ್ತದೆ ಅಂತ ನಾನು ಭಾವಿಸ್ತೀನಿ. ಒಟ್ಟಾರೆ ಆಯ್ದ ಮಕ್ಕಳುಗಳು ಇಲ್ಲಿ ಎಲ್ಲ ಮಕ್ಕಳುಗಳಿಗೂ ಇಲ್ಲ. ಇದನ್ನ ಆಯ್ದ ಮಕ್ಕಳುಗಳಿಗೆ ಮಾತ್ರ ನಾವು ನಮಗೆ ಎಷ್ಟು ಸಾಮಗ್ರಿಗಳು ಸರಬರಾಜಾಗಿದ್ದೋ ಅದಕ್ಕನುಗುಣವಾಗಿ ನಾವು ಶಾಲೆಗಳಿಗೆ ವಿತರಣೆ ಮಾಡಿದ್ವಿ. ಈ ಸಾಮಗ್ರಿಗಳನ್ನು ನೀವು ಎಲ್ಲಾ ಮಕ್ಕಳುಗಳಿಗೆ ಬೇಕಾದ್ರೆ ನೀವು ಬಳಸ್ಕೋಬಹುದು. ಇಲ್ಲಾಂದ್ರೆ ನೀವೇನಾದ್ರೂ ಯಾವ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ, ಗಣಿತದ ಮೂಲ ಕ್ರಿಯೆಗಳಲ್ಲಿ ಹಿಂದುಳಿದಿದ್ದಾರೆ ಅಂತ ಮಕ್ಕಳಿಗೆ ಈ ಒಂದು ಸಾಮಗ್ರಿಗಳನ್ನ ನೀವು ಬಳಸ್ಕೋಬೇಕಾಗಿದೆ.
ಹಾಗೆಯೇ 8 ಮತ್ತು 9ನೇ ತರಗತಿ ಈಗ ಪ್ರೇರಣಾ ಇದು ನಡೀತಿರುವಂತದ್ದು 4ರಿಂದ 9ನೇ ತರಗತಿ ಅಂತಿತ್ತು. ಈ ವರ್ಷ 10ನೇ ತರಗತಿನೂ ಸಹ ಸೇರಿಸಿದ್ದಾರೆ. 4ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪೂರಕವಾದಂತಹ ಸಾಮಗ್ರಿಗಳನ್ನು ನಾವು ಕೊಟ್ಟಿದ್ದಾರೆ. F3 ಅನ್ನೋದು ಒಂದು ಗುಣಾಕಾರ ಮತ್ತೆ ಭಾಗಾಕಾರ ಸಂಬಂಧಪಟ್ಟಂಗೆ F3 ಅನ್ನೋ ಹೆಸರಿನಲ್ಲಿ ಆಯ್ದ ಮಕ್ಕಳಿಗೆ 8ನೇ ತರಗತಿ ಮತ್ತು 9ನೇ ತರಗತಿ ಓದ್ತಾ ಇರುವಂತಹ ಆಯ್ದ ಮಕ್ಕಳಿಗೆ ಒಂದು ಪುಸ್ತಕವನ್ನ ಪರಿಚಯ ಮಾಡಲಾಗ್ತದೆ. ಹಾಗೇನೆ ಇಂಗ್ಲಿಷ್ ಫೌಂಡೇಶನ್ ವರ್ಕ್ ಬುಕ್ ಲೆವೆಲ್ 2A ಅನ್ನೋ ಒಂದು ಪುಸ್ತಕನೂ ಸಹ ಸರಬರಾಜು ಮಾಡಿದ್ದಾರೆ. ಇದು ಸಹ 8 ಮತ್ತು 9ನೇ ತರಗತಿ ಆಯ್ದ ಮಕ್ಕಳಿಗೆ ಇದನ್ನ ಪರಿಚಯ ಮಾಡಲಾಗ್ತಾ ಇದೆ. ಒಟ್ಟಾರೆ ಏನು ಅಂತಂದ್ರೆ ಶಿಕ್ಷಣ ಇಲಾಖೆ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಶಿಕ್ಷಕರಿಗೆ ಅನೇಕ ರೀತಿಯ ತರಬೇತಿಗಳನ್ನು ಸಹ ನೀಡಲಾಗ್ತಾ ಇದೆ ಪ್ರತಿ ವರ್ಷ. ಹಾಗೆಯೇ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ಹಮ್ಮಿಕೊಂಡು ಮಕ್ಕಳಲ್ಲಿ ಗುಣಾತ್ಮಕ ಶಿಕ್ಷಣ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ರೀತಿಯ ಸಂಘ ಸಂಸ್ಥೆಗಳ ಒಂದು ಸಹಯೋಗದೊಂದಿಗೆ ಕಳೆದ 2 ವರ್ಷದ ಹಿಂದೆ ಪ್ರಥಮ ಸಂಸ್ಥೆಯಿಂದ ಓದು ಕರ್ನಾಟಕ ಅನ್ನೋ ಒಂದು ಯೋಜನೆಯನ್ನ ಜಾರಿಗೆ ತಂದು 4 ಮತ್ತು 5ನೇ ತರಗತಿಯಲ್ಲಿ ಇರುವಂತಹ ವಿದ್ಯಾರ್ಥಿಗಳಲ್ಲಿ ಭಾಷಾ ಮತ್ತು ಗಣಿತದ ಒಂದು ಕಲಿಕೆಯಲ್ಲಿ ಅಭಿವೃದ್ಧಿಯನ್ನ ಕಾಣುವ ನಿಟ್ಟಿನಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಪೂರಕವಾದಂತಹ ಒಂದು ತರಬೇತಿಯನ್ನ ಕೊಟ್ಟು ಮಕ್ಕಳಿಗೆ ಸಹಾಯವನ್ನ ಮಾಡಿದ್ರು. ಅದೇ ರೀತಿ ಈ ಶಿಕ್ಷಣ ಫೌಂಡೇಶನ್ ಅವರು ನಮ್ಮ ಇಲಾಖೆ ಸಹಯೋಗದೊಂದಿಗೆ ಮಕ್ಕಳಲ್ಲಿರುವಂತಹ ಯಾವ ತರಗತಿಯ ಮಕ್ಕಳಿಗೆ ಎಲ್ಲೆಲ್ಲಿ ಅವರಿಗೆ ಕಲಿಕೆಯಲ್ಲಿ ತುಂಬಾ ಕಷ್ಟ ಆಗ್ತಾ ಇದೆ, ಯಾವ ವಿಷಯ ಅವರಿಗೆ ಕ್ಲಿಷ್ಟ ಆಗ್ತಾ ಇದೆ, ಅಟ್ಲೀಸ್ಟ್ ಅವ್ರಿಗೆ ಬುನಾದಿ ಸಾಮರ್ಥ್ಯಗಳು ಅಂತ ಏನಿದೆ ಆ ಬುನಾದಿ ಸಾಮರ್ಥ್ಯಗಳನ್ನ ನಾವೇನು ಮಿನಿಮಮ್ ಲೆವೆಲ್ ಆಫ್ ಲರ್ನಿಂಗ್ ಅಂತ ನಾವು ಭಾವಿಸಿದೀವಿ, ಆ ಕಲಿಕೆಯ ಕನಿಷ್ಠ ಮಟ್ಟ ಇಂಥ ತರಗತಿಯಲ್ಲಿ ಓದ್ತಿರುವಂತ ಮಕ್ಕಳು ಕನಿಷ್ಠ ಇಷ್ಟಾದ್ರೂ ಕಲಿಲೇಬೇಕು. ಅಷ್ಟು ಕಲಿತ ನಂತರ ಅವರು ಮುಂದಿನ ತರಗತಿಗೆ ಅವರು ಉತ್ತೀರ್ಣರಾಗಿ ಹೋಗ್ಬೇಕು. ಆ ನಿಟ್ಟಿನಲ್ಲಿ ಪೂರಕವಂತ ಇದು ಏನು ಈಗ ಪ್ರೇರಣಾ ಸಂಸ್ಥೆ ಶಿಕ್ಷಣ ಫೌಂಡೇಶನ್ ಸಂಸ್ಥೆಯವರು ಇವತ್ತು ಹೆಸರೇ ಹೇಳಲಾಗಿ ಪ್ರೇರಣಾ ಸಾಮಗ್ರಿಗಳನ್ನ ಇವರು ನೀಡಿದ್ದಾರೆ. ಇದು ಮಕ್ಕಳಿಗೆ ಪ್ರೇರೇಪಣೆ ನೀಡೋದಕ್ಕೆ ಮತ್ತೆ ಮಕ್ಕಳ ಕಲಿಕೆಯಲ್ಲಿ ಆಸಕ್ತಿಯನ್ನ ಕೆರಳಿಸೋದಕ್ಕೆ ಪೂರಕವಾದಂತಹ ಸಾಮಗ್ರಿಗಳು. ಇದರ ಜೊತೆಯಲ್ಲೇ ಇಲಾಖೆಯಿಂದ ಸರಬರಾಜಾಗಿರುವಂತಹ ಪಠ್ಯ ಪುಸ್ತಕಗಳನ್ನು ಸಹ ನಾವು ಬಳಸ್ಕೋಬೇಕಾಗ್ತದೆ. ಇದು ಒಂದು ಹೆಚ್ಚುವರಿ ಬ್ಯಾಡ್ಜ್ಗಳಾಗಿರ್ಬೋದು ಅದು ಇತರೆ ಈಗಾಗಲೇ ಮೊದಲೇ ಹೇಳಿದಾಗೆ ಸುಮೇರು ಸುವೇಗ ಮತ್ತೆ ರೈನ್ಬೋ ಅನ್ನೋ ವರ್ಕ್ ಬುಕ್ ಗಳಾಗಿರ್ಬೋದು, ಈಗ ಕೊಡ್ತಾ ಇರುವಂತಹ ವರ್ಕ್ ಬುಕ್ ಗಳಾಗಿರ್ಬೋದು, ಎಲ್ಲಾ ಮಕ್ಕಳನ್ನು ಸಮರ್ಪಕವಾಗಿ ಸರಿಯಾದ ರೀತಿ ನಾವು ಬಳಕೆ ಮಾಡೋದಾದ್ರೆ ನಿಜವಾಗ್ಲೂ ಕಲಿಕೆಯಲ್ಲಿ ಮಕ್ಕಳಿಗೆ ಪೂರಕ ಸಹಾಯಕ ಆಗ್ತದೆ ಅಂತ ಹೇಳ್ತಾ ಮಕ್ಕಳು ಕಲಿಕೆಯ ದೃಷ್ಟಿಯಲ್ಲಿ ಇಟ್ಕೊಂಡು ಎಲ್ಲಾ ಶಿಕ್ಷಕರು ಏನು ಆಯಾ ವಿಷಯವನ್ನ ಬೋಧನೆ ಮಾಡುವಂತ ಶಿಕ್ಷಕರು ತಾವು ತರಗತಿಗಳಲ್ಲಿ ಈ ಒಂದು ಅಭ್ಯಾಸ ಪುಸ್ತಕಗಳನ್ನ ನೀವು ಬಳಸ್ಕೊಂಡು ಮಕ್ಕಳಿಗೆ ಕಲಿಸಿ ಎಲ್ಲಾ ಮಕ್ಕಳುಗಳು ಇಲ್ಲಿ ಏನು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಆ ವಿಷಯಗಳನ್ನ ತಪ್ಪದೇ ಕಲಿಯುವಂತೆ ನೀವು ಕ್ರಮವನ್ನು ವಹಿಸ್ಬೇಕು ಅಂತ ಹೇಳ್ತಾ ಎಲ್ಲಾ ಶಿಕ್ಷಕ ವೃಂದದವರಿಗೆ ಮತ್ತೊಮ್ಮೆ ಈ ಒಂದು ಗೂಗಲ್ ಮೀಟ್ಗೆ ನಾನು ಸ್ವಾಗತವನ್ನು ಕೋರ್ತಾ ನನ್ನ ಪ್ರಾಸ್ತಾವಿಕ ನುಡಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಪ್ರಾಸ್ತಾವಿಕ ನುಡಿಗಳ ಮುಖಾಂತರ ಶಿಕ್ಷಣ ಫೌಂಡೇಶನ್ ಕೈಗೊಂಡಿರುವಂತಹ ಪ್ರೇರಣಾ ಚಟುವಟಿಕೆಗಳು ಮತ್ತು ಆ ಚಟುವಟಿಕೆಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಥಮಿಕ ಪರಿಚಯವನ್ನ ನಮ್ಮ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳಾದಂತಹ ಶ್ರೀಯುತ ಎ.ಟಿ. ಸೋಮಶೇಖರ್ ಸರ್ ಅವರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಈಗ ಈ ಒಂದು ಗೂಗಲ್ ಮೀಟ್ ನ ತರಬೇತಿಯ ಪ್ರಮುಖ ಘಟ್ಟ. ನಿಮಗೆ ಅನೇಕ ಮೆಟೀರಿಯಲ್ಸ್ ಅನ್ನ ವಿತರಣೆ ಮಾಡಿದ್ದೇವೆ. ಪ್ರಾಥಮಿಕ ಶಾಲೆಗಳು ಮತ್ತು ಪ್ರೌಢಶಾಲೆಗಳು ಎಲ್ಲರಿಗೂ ಕೂಡ ಮೆಟೀರಿಯಲ್ಸ್ ವಿತರಣೆ ಮಾಡಿದ್ದೇವೆ. ಅದನ್ನು ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದರ ಒಂದು ಗೊಂದಲದಲ್ಲಿ ಕೂಡ ಇರ್ಬೋದು. ಅದು ಕೆಲವರು ಆಗ್ಲೇ ಆ ಬಳಕೆಯನ್ನ ಕೆಲವು ಶಾಲೆಗಳಿಗೆ ಹೋದಾಗ ಆಗ್ಲೇ ಬಳಕೆ ಮಾಡ್ತಾ ಇರೋದು ಕೂಡ ಕಂಡಿದ್ದೇನೆ, ಸಂತೋಷ. ಅದನ್ನ ಯಾವ ರೀತಿ ಆ ಮೆಟೀರಿಯಲ್ಸ್ ಅನ್ನ ಬಳಕೆ ಮಾಡಿ ಮಕ್ಕಳ ಕಲಿಕೆಗೆ ಯಾವ ರೀತಿ ಅದನ್ನ ಬಳಸ್ಕೊಳ್ಬೇಕು ಅನ್ನೋ ಬಗ್ಗೆ ನಮ್ಮ ಜಿಲ್ಲಾ ಪ್ರೇರಣಾ ಸಂಯೋಜಕರಾದಂತಹ ಶ್ರೀ ಅರುಣ್ ಕಾಂತಾರ್ ಅವರು ಈ ಒಂದು ತರಬೇತಿಯನ್ನ ನೀಡಲಿದ್ದಾರೆ. ಅವರಿಗೆ ತರಬೇತಿಗೆ ಹೃದಯಪೂರ್ವಕ ಸ್ವಾಗತ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಅದೇ ರೀತಿ ಈ ಸಂದರ್ಭದಲ್ಲಿ ಈ ಒಂದು ತರಬೇತಿನ ಆಯೋಜನೆ ಮಾಡೋದಕ್ಕೆ ಈ ಒಂದು ಪರಿಕರಗಳನ್ನ ಬಳಕೆ ಮಾಡೋದಕ್ಕೆ ಸಂಬಂಧಪಟ್ಟಂಗೆ ಪೂರಕವಾಗಿ ಈ ಒಂದು ತರಬೇತಿ ಆಯೋಜನೆ ಮಾಡಿದಂತ ಶ್ರೀಯುತ ಸೋಮಶೇಖರ್ ಸರ್ ಮತ್ತೆ ಕುಮಾರಸ್ವಾಮಿ ಸರ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಈ ಸಂದರ್ಭದಲ್ಲಿ ಮೇಡಮ್ ದಯವಿಟ್ಟು ಒಂದು ನಿಮಿಷ, ಉಮೇಶ್ ಸೈಯದ್ ಬೇಗಂ ಇವರು ಸ್ಕ್ರೀನ್ ಪ್ರೆಸೆಂಟೇಶನ್ ಮಾಡ್ತಾ ಇದ್ದೀರಾ? ಆಫ್ ಮಾಡಿ. ಉಮೇಶ್ ಸೈಯದ್ ಬೇಗಂ, ಯಾಕಂದ್ರೆ
ಪ್ರೇರಣಾ ಶಿಕ್ಷಣ ಫೌಂಡೇಶನ್ ಇಂದ ಸ್ಕ್ರೀನ್ ಪ್ರೆಸೆಂಟೇಶನ್ ಆಗ್ತಾ ಇರೋದ್ರಿಂದ ಬೇರೆಯವ್ರು ಮಾಡಿದ್ರೆ ಅದು ಕಾಣೋದಿಲ್ಲ. ಉಮೇಶ್ ಸೈದಾ ಬೇಗಂ ದಯಮಾಡಿ ಸ್ಕ್ರೀನ್ ಪ್ರೆಸೆಂಟೇಶನ್ ಆಫ್ ಮಾಡಿಲ್ಲ ಅಂದ್ರೆ ರಿಮೂವ್ ಮಾಡಬೇಕಾಗುತ್ತೆ. ಸರ್ ಒಂದೇ ಸೆಕೆಂಡ್ ಅವ್ರನ್ನ ರಿಮೂವ್ ಮಾಡ್ತಾರೆ. ಪ್ರಾರಂಭ ಮಾಡಿ ಸರ್. ಓಕೆ, ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ಪ್ರೇರಣಾ ಕಾರ್ಯಕ್ರಮ ಕಳೆದ 3 ವರ್ಷಗಳಿಂದ ಎಲ್ಲ ಶಾಲೆಗಳಲ್ಲಿ ಅನುಷ್ಠಾನ ಆಗ್ತಾ ಇದೆ. ಅದಕ್ಕೆ ಪೂರಕವಾಗಿ ತಮ್ಗೆಲ್ರಿಗೂ ನಾವು ಇದೇ ವರ್ಷ ಗೂಗಲ್ ಮೀಟ್ ಮೂಲಕನೇ ಎಲ್ಲಾ ಶಾಲೆಯ ಒಬ್ಬೊಬ್ರು ಶಿಕ್ಷಕರಿಗೆ ತರಬೇತಿನೂ ಕೂಡ ನೀಡಿದೀವಿ. ಅದಕ್ಕೆ ಸಂಬಂಧಪಟ್ಟಾಗೆ ಮತ್ತೊಂದ್ಸಲ ಹೇಳೋದ್ರ ಜೊತೆಗೆ ಕ್ಲಾಪ್ ಮತ್ತೆ PBL ಈ 2 ಕಾರ್ಯಕ್ರಮಗಳು ಈ ವರ್ಷ ಏನ್ ಕೋವಿಡ್ ಸಂದರ್ಭದಲ್ಲಿ ಮಕ್ಕಳ ಕಲಿಕೆಗೆ ಪೂರಕವಾಗಿ ಶಾಲೆಗಳು ತೆರೆದೇನಿರೋಂತ ಸಂದರ್ಭದಲ್ಲಿ ಮಕ್ಕಳು ಅಟ್ಲೀಸ್ಟ್ ಆ ಕಲಿಕೆಗೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡಿ ಆ ಕಲಿಕಾ ಸಾಮಗ್ರಿಗಳ ಮೂಲಕ ಆ ಮಕ್ಕಳು ಆ ವಿದ್ಯಾಗಮ ಕಾರ್ಯಕ್ರಮ ಸಂದರ್ಭದಲ್ಲಿ ಅಥವಾ ಶಾಲೆ ಮನೆಯಲ್ಲಿ ಅಭ್ಯಾಸ ಮಾಡ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ಸರ್ಕಾರದ ವತಿಯಿಂದ ಈ ಒಂದು ಅಭ್ಯಾಸ ಪುಸ್ತಕಗಳನ್ನ ನೀಡಲಾಗ್ತಾ ಇದೆ. ಒಂದು ಕ್ಲಾಪ್ ಅಂದ್ರೆ ಕಂಪ್ಲೀಟ್ಲಿ ಇದು ಗಣಿತಕ್ಕೆ ಸಂಬಂಧಪಟ್ಟಂಗೆ, PBL ಅಂತಂದ್ರೆ ಇದು ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಅಂತ ಹೇಳಿ ಏನು ನಾವು ಶಾಲೆಗಳಲ್ಲಿ ಯೋಜನೆಗಳನ್ನ ಮಾಡಿಸ್ತಾ ಇದೀವಿ ಮಕ್ಕಳಿಗೆ, ಆ ಯೋಜನೆಗಳಿಗೆ ಪೂರಕವಾಗಿ ವಿನ್ಯಾಸ ಮಾಡಿರಂತ ಒಂದು ಕಾರ್ಯಕ್ರಮ. ಈ ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಏನಿದೆ ಇದು ಮಕ್ಕಳಲ್ಲಿ 21ನೇ ಶತಮಾನದ ಕೌಶಲ್ಯಗಳನ್ನ ಅಭಿವೃದ್ಧಿ ಪಡಿಸೋ ನಿಟ್ಟಿನಲ್ಲಿ ಸಹಾಯ ಮಾಡುತ್ತೆ. ಅದೇ ರೀತಿ ಗಣಿತದಲ್ಲಿ ಕ್ಲಾಪ್ ಕಾರ್ಯಕ್ರಮ ಏನಿದೆ ಇದು ಮಕ್ಕಳಲ್ಲಿ ಒಂದು ಬುನಾದಿ ಹಂತದ ಸಾಮರ್ಥ್ಯಗಳ ಕಲಿಯೋದ್ರ ಮೂಲಕ ಅವರು ತರಗತಿ ಹಂತದ ಸಾಮರ್ಥ್ಯಗಳನ್ನ ಕಲಿಯೋದಕ್ಕೆ ಸಹಾಯ ಮಾಡೋ ನಿಟ್ಟಿನಲ್ಲಿ ಈ 2 ಕಾರ್ಯಕ್ರಮಗಳನ್ನ ಕಳೆದ ನವೆಂಬರ್ 23ನೇ ತಾರೀಕು ನಮ್ಮ ಸರ್ಕಾರದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದ ಶ್ರೀಯುತ ಸುರೇಶ್ ಕುಮಾರ್ ಸರ್ ಅವರು ಇನಾಗ್ರೇಟ್ ಮಾಡ್ತಾರೆ. ಇದು ಆಲ್ರೆಡಿ ತಮ್ಮೆಲ್ಲರಿಗೂ ಶಾಲೆಗಳಿಗೆ ತಲುಪಿದೆ. ಸೊ ಸೋಮಶೇಖರ್ ಸರ್ ಆವಾಗ್ಲೇ ಹೇಳ್ದಂಗೆನೆ ಇದು ಬುನಾದಿ ಹಂತದ ಸಾಮರ್ಥ್ಯಗಳನ್ನ ಕಲಿಯೋದ್ರ ಜೊತೆಗೆ ತರಗತಿ ಹಂತದ ಸಾಮರ್ಥ್ಯಗಳನ್ನ ಪಡ್ಕೊಳಕ್ಕೆ. ಸೊ ನಮ್ಮೆಲ್ಲರಿಗೂ ಗೊತ್ತಿದೆ ಆ ತರಗತಿ ಹಂತದ ಸಾಮರ್ಥ್ಯಗಳ ಕಲಿಯೋದಕ್ಕೆ ಪೂರಕವಾಗಿ ಅಭ್ಯಾಸ ಮಾಡೋದಕ್ಕೆ ಪೂರಕವಾಗಿ ಸುಮೇರು ಸುವೇಗ ರೈನ್ಬೋ ಅಭ್ಯಾಸ ಪುಸ್ತಕಗಳು ಶಾಲೆಗಳಲ್ಲಿ ಸಿಕ್ಕಿದೆ. ಸೊ ಸಾಕಷ್ಟು ಶಾಲೆಗಳಲ್ಲಿ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಟೀಚರ್ಸ್ ಕಡೆಯಿಂದ ಬಂದಂತ ಫೀಡ್ಬ್ಯಾಕ್ ಏನಂದ್ರೆ ಎಬೋ ಅವರೇಜ್ ಇದನ್ನ ತುಂಬಾ ಈಸಿಯಾಗಿ ಮಾಡ್ತಾರೆ, ಅವರೇಜ್ ಮಕ್ಕಳು ಮಾಡ್ತಾರೆ, ಬಟ್ ಬಿಲೋ ಅವರೇಜ್ ಮಕ್ಕಳಿಗೆ ಇದು ತುಂಬಾ ಕಷ್ಟ ಆಗುತ್ತೆ. ತರಗತಿ ಅಂತ ಸಾಮರ್ಥ್ಯದ ಅಭ್ಯಾಸ ಪುಸ್ತಕಗಳನ್ನ ಪ್ರಾಕ್ಟೀಸ್ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆ ನಿಟ್ಟಿನಲ್ಲಿ ಅವ್ರಿಗೆ ಸುಲಭವಾಗಿ ಕಲಿಯೋದಕ್ಕೆ ಬುನಾದಿ ಅಂತ ಸಾಮರ್ಥ್ಯಗಳನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಅವ್ರಿಗೆ ಬೇರೆ ರೀತಿಯ ಅಭ್ಯಾಸ ಪುಸ್ತಕಗಳ ಅವಶ್ಯಕತೆ ಇದೆಯಾ ಅಂತ ಫೀಡ್ಬ್ಯಾಕ್ ಅನ್ನ ಕೊಟ್ಟ ಹಿನ್ನೆಲೆಯಲ್ಲಿ ಈ ಒಂದು ಕ್ಲಾಪ್ ಅಂತಂದ್ರೆ ಕಸ್ಟಮೈಸ್ಡ್ ಲರ್ನಿಂಗ್ ಅಚೀವ್ಮೆಂಟ್ ಪಾತ್ ಅಂತ ಹೇಳಿ ವೈಯಕ್ತಿಕ ಕಲಿಕಾ ಸಾಧನ ಪಥ ಅಂತಂತ. ಪ್ರತಿ ಮಗುನು ಕೂಡ ತಾನು ಕಲಿಬೇಕಾದ್ರೆ ಅವನ ಕಲಿಕೆಯ ಸಾಧನ ಪಥ ಹೇಗೆ ಆಗ್ತಾ ಇದೆ ಅನ್ನೋದನ್ನ ಆ ಮಗುನೇ ಡಿಸೈಡ್ ಮಾಡ್ಲಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕ್ಲಾಪ್ ಕಾರ್ಯಕ್ರಮವನ್ನ ವಿನ್ಯಾಸ ಮಾಡಲಾಗಿದೆ. ಇನ್ನು ಇದು ಪ್ರೇರಣಾ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ಈ ಒಂದು ಕಾರ್ಯಕ್ರಮನ ನಾವು ಅನುಷ್ಠಾನ ಮಾಡ್ತಾ ಇರೋಂಥದ್ದು. ಸೊ ಪ್ರೇರಣಾ ಕಾರ್ಯಕ್ರಮದ ವಿನ್ಯಾಸ ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ಮೊದಲನೇ ಅಂತ ಮಕ್ಕಳ ಒಂದು ಕಲಿಕೆಯಲ್ಲಿ ಭಾಗವಹಿಸೋ ನಿಟ್ಟಿನಲ್ಲಿ ಶಾಲೆಗೆ ಬರ್ಬೇಕು, ಶಾಲೆಗೆ ಬಂದಂತ ಮಗು ಕಲಿಕೆಯಲ್ಲಿ ಭಾಗವಹಿಸ್ಬೇಕು. ಸೊ ಇದನ್ನ ಮಕ್ಕಳಲ್ಲಿ ಕಲಿಕೆನ ಭಾಗವಹಿಸುವಿಕೆನ ಇಂಪ್ರೂವ್ ಮಾಡೋದಕ್ಕೆ ಶಿಕ್ಷಣ ಸ್ಟಾರ್ಗಳು 3 ಬಣ್ಣದ ಶಿಕ್ಷಣ ಸ್ಟಾರ್ಗಳು ಸಿಗುತ್ತೆ. ಅದರಲ್ಲಿ ಹಳದಿ, ಹಸಿರು, ಪಿಂಕ್ ಮತ್ತೆ ಸಿಲ್ವರ್ ಈ 3 ಬಣ್ಣದ ಸ್ಟಾರ್ಗಳು ಸಿಗುತ್ತೆ. ನಾವು ಹಸಿರು ನೋಡಕ್ ಹೋದ್ರೆ ನಿರಂತರ ಹಾಜರಾತಿ ಮತ್ತೆ ಸ್ವಚ್ಛತೆಗೆ ಸಂಬಂಧಪಟ್ಟಂಗೆ ಕೊಡ್ತಾ ಇದೀವಿ. ಅದೇ ರೀತಿ ಪಿಂಕ್ ಬಂದು ನಿರಂತರವಾಗಿ ಯಾವ ಮಕ್ಕಳು ಕಲ್ಚರಲ್ ಪ್ರೋಗ್ರಾಮ್ ಮತ್ತೆ ಸ್ಪೋರ್ಟ್ಸ್ ಚಟುವಟಿಕೆಗಳಲ್ಲಿ ಕ್ರೀಡೆ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಯಾವ ಮಕ್ಕಳು ನಿರಂತರವಾಗಿ ಭಾಗವಹಿಸ್ತಾರೋ ಅಂತ ಮಕ್ಕಳಿಗೆ ಪಿಂಕ್ ಬಣ್ಣದ ಸ್ಟಾರ್ ಸಿಗ್ತಾ ಇದೆ. ಇನ್ನು ಕಂಪ್ಲೀಟ್ಲಿ ಪಠ್ಯ ಚಟುವಟಿಕೆಗಳಿಗೆ ಪೂರಕವಾಗಿ ಕಲಿಕೆಗೆ ಸಂಬಂಧಪಟ್ಟಂಗೆ ಪಠ್ಯ ಚಟುವಟಿಕೆಗಳಿಗೆ ಪೂರಕವಾಗಿ ಅವ್ರಿಗೆ ಬೆಳ್ಳಿ ಬಣ್ಣದ ಸ್ಟಾರು ಸಿಗ್ತಾ ಇರೋಂಥದ್ದು. ಇನ್ನು 2ನೇ ಅಂತ ಬಂದು ಪ್ರೇರಣಾ ಕಾರ್ಯಕ್ರಮದ 2ನೇ ಅಂತ ಬಂದ್ಬಿಟ್ಟು ನಿರ್ಭಯ ವಾತಾವರಣ ಅಂದ್ರೆ ಸೇಫ್ ಟು ಫೇಲ್ ವಾತಾವರಣನ ಶಾಲೆಗಳಲ್ಲಿ ನಿರ್ಮಾಣ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಕ್ಕಳಿಗೆ ಒಂದು ಭಯಮುಕ್ತ ವಾತಾವರಣದಲ್ಲಿ ಮಗು ಕಲಿಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ಪ್ರೇರಣಾ ಕ್ಲಬ್ಬು ಮತ್ತೆ ಸಹಪಾಠಿ ಕಲಿಕೆ ಮೂಲಕ ಅವ್ರಿಗೆ ಸಹಾಯ ಮಾಡೋಂಥದ್ದು. ಆದ್ರೆ ನಮ್ಮ ಶಾಲೆಗಳಲ್ಲಿ ಸಾಕಷ್ಟು ಕ್ಲಬ್ಗಳಿದೆ. ಈಗ ಹೈಸ್ಕೂಲ್ಗೆ ಹೋದ್ರೆ ಸೈನ್ಸ್ ಕ್ಲಬ್, ವಿಜ್ಞಾನ ಸ್ಪೋರ್ಟ್ಸ್ ಕ್ಲಬ್ ಮತ್ತೆ ಗಣಿತದ ಕ್ಲಬ್ ಈ ತರ ಬೇರೆ ಬೇರೆ ಕ್ಲಬ್ಗಳಿದೆ. ಅದೇ ಪ್ರೈಮರಿ ಶಾಲೆಗಳಿಗೆ ಬಂದ್ರೆ ಮೀನ ತಂಡ ಇದೆ, ಶಾಲಾ ಸಂಸತ್ ಅಂತ ಇದೆ, ಮಕ್ಕಳ ಹಕ್ಕುಗಳ ಕ್ಲಬ್ ಅಂತ ಇದೆ. ಈ ಎಲ್ಲಾ ಕ್ಲಬ್ಗಳಿಗೂ ಪೂರಕವಾಗಿ ಪ್ರೇರಣಾ ಕ್ಲಬ್ ಸಹಾಯ ಮಾಡುತ್ತೆ. ಇಲ್ಲಿ ಬೇರೆ ಬೇರೆ ಕ್ಲಬ್ಗಳಿದೆ, ಅದು ಕೇವಲ ಒಂದು ಕೆಲಸಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಈಗ ಎಕ್ಸಾಂಪಲ್ ಮೀನಾ ತಂಡ ಅಂತ ನಾವು ತಗೊಳ್ಳೋದಾದ್ರೆ ಮೀನಾ ತಂಡ ಕೇವಲ ಗೈರು ಹಾಜರಾಗ್ತಾರೆ ಅಂತ ಮಕ್ಕಳನ್ನ ಕರ್ಕಬರೋ ನಿಟ್ಟಿನಲ್ಲಿ ಅದು ಕೆಲಸನ ನಿರ್ವಹಿಸಿದ್ರೆ, ಸೊ ಸಂಸತ್ತು ಅಂತ ಏನ್ ಕರಿತೀವಿ ಆ ಕ್ಲಬ್ ಜವಾಬ್ದಾರಿಗಳನ್ನ ಮಾತ್ರ ನಿರ್ವಹಿಸ್ತಾರೆ. ಇಲ್ಲಿ ಪ್ರೇರಣಾ ಕ್ಲಬ್ ಶಾಲೆಯಲ್ಲಿ ನಡೆಯುವಂತ ಎಲ್ಲಾ ಪಠ್ಯ ಮತ್ತೆ ಪಠ್ಯೇತರ ಎಲ್ಲಾ ಚಟುವಟಿಕೆಗಳನ್ನ ನಿರ್ವಹಿಸೋ ನಿಟ್ಟಿನಲ್ಲಿ ಸಪೋರ್ಟ್ ಮಾಡುತ್ತೆ. ಆ ಮೂಲಕ ಯಾರು ಮಕ್ಕಳು ಕಲಿಕೆಯಲ್ಲಿ ಕಷ್ಟಪಡ್ತಾ ಇದ್ದಾರೆ, ಕಲಿಕೆಯಲ್ಲಿ ಹಿಂದುಳಿತಾ ಇದ್ದಾರೆ ಅಂತ ಮಕ್ಕಳ ಒಂದು ಕಲಿಕೆನ ಇಂಪ್ರೂವ್ ಮಾಡೋ ನಿಟ್ಟಿನಲ್ಲಿ ಸೊ ಪ್ರೇರಣಾ ಕ್ಲಬ್ ಮತ್ತೆ ಸಹಪಾಠಿ ಕಲಿಕೆ ಸಹಾಯ ಮಾಡುತ್ತೆ. ಇನ್ನು 3ನೇ ಹಂತದಲ್ಲಿ ಬರೋಂಥದ್ದು ರಚನಾತ್ಮಕ ಕಲಿಕೆ.
ಸೊ ರಚನಾತ್ಮಕ ಕಲಿಕೆ ಅಂದ್ರೆ ಮಗು ಶಾಲೆಗೆ ಬರ್ತಾ ಇದೆ, ಶಾಲೆಗೆ ಬಂದಂತ ಮಗು ಕಲಿಕೆಯಲ್ಲಿ ಭಾಗವಹಿಸ್ತಾ ಇದೆ. ಆ ಕಲಿಕೆಯಲ್ಲಿ ಭಾಗವಹಿಸೋ ಮೂಲಕ ಅವನಿಗೆ ಒಂದು ನಿರ್ಭಯ ವಾತಾವರಣ ಉಂಟು ಮಾಡೋದಕ್ಕೆ ಪ್ರೇರಣಾ ಕ್ಲಬ್ ಮತ್ತೆ ಸಹಪಾಠಿ ಕಲಿಕೆ ಸಪೋರ್ಟ್ ಮಾಡ್ತಾ ಇದೆ. ಸೊ ಯಾವಾಗ ಅವನು ಕಲಿಕೆಯಲ್ಲಿ ಭಾಗವಹಿಸೋದಕ್ಕೆ ನಿರ್ಭಯ ವಾತಾವರಣದಿಂದ ಕಲಿಕೆಗೆ ಭಾಗವಹಿಸಕ್ ಪ್ರಾರಂಭಿಸಿದಾಗೆ ರಚನಾತ್ಮಕವಾಗಿ ಕಲಿಬೇಕು ಅನ್ನೋ ನಿಟ್ಟಿನಲ್ಲಿ ಅಭ್ಯಾಸ ಪುಸ್ತಕಗಳನ್ನ DSCRT ವತಿಯಿಂದ ನೀಡಲಾಗ್ತಾ ಇದೆ. ಸೊ ಇದು ಸುಮೇರು, ಸುವೇಗ, ರೈಂಬೋ ಅದೆಲ್ಲವೂ ಗೊತ್ತಿದೆ. ಅದಕ್ಕೆ ಪೂರಕವಾಗಿ ಈ ಅಭ್ಯಾಸ ಪುಸ್ತಕಗಳು ಏನಿದೆ ಇವಕ್ಕೆ ಪೂರಕವಾಗಿ ಕ್ಲಾಪ್ ಮತ್ತೆ PBL ಬಂದಿರೋಂಥದ್ದು ರಚನಾತ್ಮಕ ಕಲಿಕೆಗೆ ಪೂರಕವಾಗಿ ಕಲಿಕಾ ಸಂಪನ್ಮೂಲಗಳ ಕೊರತೆನ ನೀಗಿಸೋ ನಿಟ್ಟಿನಲ್ಲಿ ಅಬೋರೇಜ್ ಮಕ್ಕಳಿಗೆ ಅಭ್ಯಾಸ ಪುಸ್ತಕಗಳು ಏನಿದೆ ಸುಮೇರು, ಸುವೇಗ, ರೈಂಬೋ ಇದೇ ಸಾಕಾಗುತ್ತೆ. ಅದೇ ಆವರೇಜ್ ಮತ್ತೆ ಬಿಲೋ ಅವರೇಜ್ ಮಕ್ಕಳಿಗೆ ಇದೆಯಲ್ಲ ಆ ಮಕ್ಕಳಿಗೆ ಇನ್ನಷ್ಟು ಅವ್ರಿಗೆ ಅಭ್ಯಾಸ ಮಾಡೋದಕ್ಕೆ ಅವಶ್ಯಕತೆ ಇದೆ. ಕಲಿಕಾ ಸಂಪನ್ಮೂಲಗಳು ಅನ್ನೋ ನಿಟ್ಟಿನಲ್ಲಿ ಆ ಕಲಿಕಾ ಸಂಪನ್ಮೂಲಗಳ ಕೊರತೆಯನ್ನ ನೀಗಿಸೋ ನಿಟ್ಟಿನಲ್ಲಿ ಕ್ಲಾಪ್ ಕಾರ್ಯಕ್ರಮದ F1, F2, F3 ಮತ್ತೆ F4, F5, F6 ಈ 6 ಮಾಡೆಲ್ಸ್ ಗಳು ಸಿಗ್ತಾ ಇರೋಂಥದ್ದು. ಅದ್ರ ಜೊತೆಗೆ PBL ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಯೋಜನಾಧಾರಿತ ಕಲಿಕೆಗೆ ಸಂಬಂಧಪಟ್ಟಂಗೆ ಪ್ರಾಜೆಕ್ಟ್ ಪ್ಲಾನರ್ ಗಳು ಸಿಗ್ತಾ ಇದೆ. ಇದು 3ನೇ ಹಂತದಲ್ಲಿ ಬರುವಂತ ರಚನಾತ್ಮಕ ಕಲಿಕೆ ಪೂರಕವಾಗಿ. ಇನ್ನು 4ನೇ ಹಂತದಲ್ಲಿ ಉದ್ದೇಶ ಪೂರ್ವಕ ಕಲಿಕೆ ಅಂದ್ರೆ ಪ್ರತಿ ಮಗು ಶಾಲೆಗೆ ಬರ್ಬೇಕು, ಶಾಲೆಗೆ ಬಂದ ನಂತರ ಅವ್ನು ಏನ್ ಉದ್ದೇಶನ ಇಟ್ಕೊಂಡ್ ಬಂದಿರ್ತಾನೆ ಅಂದ್ರೆ 4ನೇ ತರಗತಿಲಿ ನಾನು ಏನೆಲ್ಲ ಸಾಮರ್ಥ್ಯಗಳನ್ನ ಪಡ್ಕೋಬೇಕು ಅಥವಾ 8ನೇ ತರಗತಿಲಿ ನಾನು ಏನೆಲ್ಲ ಸಾಮರ್ಥ್ಯಗಳನ್ನ ಪಡ್ಕೋಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡ್ ಬಂದಿರ್ತಾನೆ. ಆ ಉದ್ದೇಶ ಪೂರೈಸಿದೆಯಾ ಇಲ್ವಾ ಅಂತ ನೋಡೋದಕ್ಕೆ ಒಂದು ಸಚಿತ್ರ ಪ್ರಗತಿ ನೋಟ ಅಂದ್ರೆ ನಾನು ಏನ್ ಉದ್ದೇಶ ಇಟ್ಕೊಂಡು ಯಾವ ಸಾಮರ್ಥ್ಯಗಳನ್ನ ಪಡ್ಕೋಬೇಕು ಅಂತ ಶಾಲೆಗೆ ಬಂದಿರ್ತೀನಿ ಆ ಎಲ್ಲಾ ಸಾಮರ್ಥ್ಯಗಳು ನನಗೆ ಬಂದಿದ್ಯಾ ಬಂದಿಲ್ವಾ ಅಂತ ಸ್ವಮೌಲ್ಯಮಾಪನ ಮಾಡ್ಕೊಳ್ಳೋದ್ರ ಜೊತೆಗೆ ಅಲ್ಲಿ ಟೀಚರ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಸೊ ಅವರು ಆ ಯಾವ ಮಗು ಯಾವ ಒಂದು ಸಾಮರ್ಥ್ಯಗಳನ್ನ ಪಡ್ಕೊಂಡಿದ್ದಾನೆ ಅಂತಂತ ಒಂದು ಸ್ವಮೌಲ್ಯಮಾಪನ ಮಾಡ್ಕೊಳ್ಳೋಕೆ ಇಲ್ಲಿ ನನ್ನ ಸಚಿತ್ರ ಪ್ರಗತಿ ನೋಟ ಸಿಗುತ್ತೆ. ಆ ಒಂದು ಸರ್ಟಿಫಿಕೇಟ್ ಅಲ್ಲಿ 2 ಬಗೆಯ ಸರ್ಟಿಫಿಕೇಟ್ ಸಿಗುತ್ತೆ. ಒಂದು ನಿರಂತರ ಪ್ರೇರಣಾ ಪುರಸ್ಕಾರ ಪತ್ರ ಅಂತ ಸಿಗುತ್ತೆ, ಮತ್ತೊಂದು ನನ್ನ ಕಲಿಕಾ ಪ್ರಯಾಣ ನಕ್ಷೆ ಅಂತ. ಈ ನನ್ನ ಕಲಿಕಾ ಪ್ರಯಾಣ ನಕ್ಷೆ ಏನಿದೆ ಇದು ಮಗುವಿನ ಬುನಾದಿ ಹಂತದ ಸಾಮರ್ಥ್ಯಗಳು ಮತ್ತೆ ತರಗತಿ ಹಂತದ ಸಾಮರ್ಥ್ಯಗಳು ಪಡ್ಕೊಂಡಿದ್ಯಾ, ಗಣಿತ ಮತ್ತೆ ಭಾಷಾ ವಿಷಯದಲ್ಲಿ ಮೂಲ ಸಾಮರ್ಥ್ಯ ಬುನಾದಿ ಹಂತದ ಸಾಮರ್ಥ್ಯಗಳ ಜೊತೆಗೆ ತರಗತಿ ಹಂತದ ಸಾಮರ್ಥ್ಯಗಳನ್ನ ಪಡ್ಕೊಂಡಿದ್ರೆ ಅವನಿಗೆ ಸ್ಟಿಕ್ಕರ್ಗಳು ಸಿಗ್ತಾ ಹೋಗುತ್ತೆ. ಅದೇ ರೀತಿ ನಿರಂತರ ಪ್ರೇರಣಾ ಪುರಸ್ಕಾರ ಪತ್ರ ಏನಿದೆ ಅದು ಮಗು ಏನ್ ಎಫರ್ಟ್ ಆಗ್ತಾ ಇದೆ, ಅವನ ಏನು ಶ್ರಮನ ಆಗ್ತಾ ಇದ್ದಾನೆ ಕಲಿಯೋದಕ್ಕೆ, ಅಭ್ಯಾಸ ಮಾಡಕ್ಕೆ ಮತ್ತೆ ಆ ಸಾಮರ್ಥ್ಯಗಳನ್ನ ಪಡ್ಕೊಳ್ಳೋದಕ್ಕೆ ಏನ್ ಶ್ರಮನ ಹಾಕ್ತಾ ಇದ್ದಾನೆ ಆ ಶ್ರಮನ ಗುರುತಿಸೋ ನಿಟ್ಟಿನಲ್ಲಿ ಈ ನನ್ನ ಸಚಿತ್ರ ಪ್ರಗತಿ ನೋಟ ಅನ್ನೋ ಸರ್ಟಿಫಿಕೇಟ್ ಸಪೋರ್ಟ್ ಮಾಡೋಂಥದ್ದು. ಸೊ ಒಟ್ಟಾರೆಯಾಗಿ ಪ್ರೇರಣಾ ಕಾರ್ಯಕ್ರಮದ 4 ಹಂತಗಳಲ್ಲಿ ಪ್ರತಿ ಹಂತದಲ್ಲೂ ಕೂಡ ಮಕ್ಕಳನ್ನ ಮೋಟಿವೇಶನ್ ಮಾಡೋ ನಿಟ್ಟಿನಲ್ಲಿ ಒಂದೊಂದು ಟೂಲ್ಗಳನ್ನ ಇಲ್ಲಿ ಪರಿಚಯಿಸಲಾಗಿದೆ. ಆ ಪ್ರತಿ ಟೂಲ್ ಕೂಡ ಒಂದೊಂದು ಹಂತದಲ್ಲಿ ಮಗು ಶಾಲೆಗೆ ಬರ್ಬೇಕು, ಶಾಲೆಗೆ ಬಂದಂತ ಮಗು ಕಲಿಕೆಯಲ್ಲಿ ಭಾಗವಹಿಸ್ಬೇಕು ಅಂತ ಸ್ಟಾರ್ಟ್ಗಳು ಸಿಕ್ಕಿದ್ರೆ ಶಾಲೆಗೆ ಬಂದಂತ ಮಗು ಕಲಿಕೆಯಲ್ಲಿ ಭಾಗವಹಿಸಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಅವನಿಗೆ ಒಂದು ಭಯಮುಕ್ತ ವಾತಾವರಣ ಉಂಟು ಮಾಡೋದಕ್ಕೆ ಪ್ರೇರಣಾ ಕ್ಲಬ್ ಮತ್ತೆ ಸಹಪಾಠಿ ಕಲಿಕೆ ಸಪೋರ್ಟ್ ಮಾಡುತ್ತೆ. ಆ ನಂತರ ಅವನಲ್ಲಿ ರಚನಾತ್ಮಕವಾಗಿ ಕಲಿಬೇಕು ಅನ್ನೋ ನಿಟ್ಟಿನಲ್ಲಿ ಅಭ್ಯಾಸ ಪುಸ್ತಕಗಳನ್ನ ಪರಿಚಯಿಸಲಾಗಿದೆ. ಸೊ ಇವೆಲ್ಲವೂ ಈ 3 ಹಂತಗಳನ್ನ ಅವ್ನು ಪೂರೈಸ್ತಿದ್ದಾನೆ ಅಂತಂದ್ರೆ ಯಾವ ಸಾಮರ್ಥ್ಯ ಸಿಕ್ಕಿದೆ, ಇನ್ನು ಯಾವ ಸಾಮರ್ಥ್ಯ ಸಿಗ್ಬೇಕಾಗಿದೆ ಅನ್ನೋದನ್ನ ನೋಡ್ಕೊಳ್ಳೋ ನಿಟ್ಟಿನಲ್ಲಿ ಮೌಲ್ಯಮಾಪನ ನೋಡ್ಕೊಳ್ಳೋ ನಿಟ್ಟಿನಲ್ಲಿ ಸಚಿತ್ರ ಪ್ರಗತಿ ನೋಟ ಅನ್ನೋ ಒಂದು ಸರ್ಟಿಫಿಕೇಟ್ ಸಿಕ್ಕುತ್ತೆ. ಇದು ಪ್ರೇರಣಾ ಕಾರ್ಯಕ್ರಮದ ಪ್ರಮುಖವಾಗಿ ಬರುವಂತಹ 4 ಹಂತಗಳು. ಸೊ ಇದರ ಮುಂದುವರೆದ ಭಾಗವಾಗಿ ಕ್ಲಾಪ್ ಅಂತಂತ ಏನ್ ಕ್ಲಾಪ್ ನ ಒಂದು ಉದ್ದೇಶ ಅಂತ ನಾವು ನೋಡಕ್ ಹೋದ್ರೆ ಇದು ಪ್ರೆಸೆಂಟ್ ವರ್ಷ 6 ಮತ್ತೆ 7ನೇ ತರಗತಿ ಜೊತೆಗೆ 8 ಮತ್ತೆ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಿಗುವಂತದ್ದು ಈ ಕ್ಲಾಪ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ. ಸೊ 6, 7, 8 ಮತ್ತೆ 9ನೇ ತರಗತಿ 8, 9ನಲ್ಲಿ 9 ಆಗಿರ್ಬೋದು ಅಥವಾ 6, 7 ಆಗಿರ್ಬೋದು ಅಂತ ಮಕ್ಕಳು ಅಭ್ಯಾಸ ಪುಸ್ತಕಗಳು ಸಿಗುತ್ತೆ. ಸೊ ಇದ್ರ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಪ್ರತಿ ಮಗು ಕೂಡ ತನ್ನ ಗುರಿ ಮುಟ್ಟಕ್ಕೆ ಅವ್ನು ವೈಯಕ್ತಿಕವಾಗಿ ನಾನ್ ಎಲ್ಲಿದ್ದೀನಿ, ನನ್ನ ಸಾಮರ್ಥ್ಯ ಏನಿದೆ ಅನ್ನೋದನ್ನ ಆ ಒಂದು ದಾರಿನ ಹುಡುಕೊಳ್ಳೋ ನಿಟ್ಟಿನಲ್ಲಿ ಈ ಒಂದು ಅಭ್ಯಾಸ ಪುಸ್ತಕಗಳನ್ನ ವಿನ್ಯಾಸ ಮಾಡಲಾಗಿದೆ. ಸೊ ಇದು ಆ ಪ್ರತಿ ಮಗು ಕೂಡ ಪ್ರಕ್ರಿಯೆನ ಅಂದ್ರೆ ಯಾವುದೇ ಒಂದು ಮೂಲ ಪ್ರಕ್ರಿಯೆಗಳಿಂದ ಗಣಿತದಲ್ಲಿ ಇರುವಂತಹ ಮೂಲ ಪ್ರಕ್ರಿಯೆಗಳಿದೆ ಆ ಪ್ರಕ್ರಿಯೆಗಳನ್ನ ಅರ್ಥ ಮಾಡ್ಕೊಂಡು ಆ ಮಗು ಪ್ರಾಕ್ಟೀಸ್ ಮಾಡೋಕ್ಕೆ ಇದು ಸಹಾಯ ಮಾಡುತ್ತೆ. ಒಂದು ಇಲ್ಲಿ ಮಗು ಅವನು ವೈಯಕ್ತಿಕವಾಗಿ ನನ್ನ ಕಲಿಕೆ ಎಲ್ಲಿದೆ ಅಂತ ತಿಳ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತೊಂದು ಅವನು ಆ ಪ್ರಕ್ರಿಯೆ ಯಾವ ತರ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ನೋಡೋ ಅಂತದ್ದು. ಇದು ಯಾರಿಗೆಲ್ಲ ಸಿಗುತ್ತೆ ಅಂದ್ರೆ 6 ಮತ್ತೆ 7ನೇ ತರಗತಿಯಲ್ಲಿ ಅಗತ್ಯವಿರುವಂತಹ ವಿದ್ಯಾರ್ಥಿಗಳಿಗೆ ಸಿಗುತ್ತೆ, ಜೊತೆಗೆ 8 ಮತ್ತೆ 9ನೇ ತರಗತಿಯಲ್ಲೂ ಕೂಡ ಯಾರಿಗೆ ಅಗತ್ಯ ಇದೆಯೋ ಅಂತ ಮಕ್ಕಳಿಗೆ ಸಿಗುತ್ತೆ. ಇದು ಬುನಾದಿ ಹಂತದ ಸಾಮರ್ಥ್ಯಗಳು ಮಾತ್ರ. ಸೊ ಬುನಾದಿ ಹಂತದ ಸಾಮರ್ಥ್ಯಗಳ ಒಂದು ಅಭ್ಯಾಸ ಪುಸ್ತಕಗಳು ಅಥವಾ ಕಲಿಕಾ ಸಂಪನ್ಮೂಲಗಳು ಇಲ್ಲಿ ಸಿಗುವಂತದ್ದು. ಸೊ ಇನ್ನು ಇದರ ಉದ್ದೇಶ ನಾವು ನೋಡ್ದಂಗ ಆಯ್ತು. ಸೊ ರೈಸ್ ನೆಕ್ಸ್ಟ್. ಸೊ ಇದ್ರಲ್ಲಿ ಏನೇನ್ ಸಿಗುತ್ತೆ ಅಂತ ನಾವು ನೋಡಕ್ ಹೋದ್ರೆ ರಾಜೇಶ್ ನೆಕ್ಸ್ಟ್ ಸ್ಲೈಡ್. ರಾಜೇಶ್
ಸೊ ಈ 6 ಮತ್ತೆ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಏನೆಲ್ಲ ಅಭ್ಯಾಸ ಪುಸ್ತಕಗಳು ಅಥವಾ ಬುನಾದಿ ಅಂತ ಸಾಮರ್ಥ್ಯಗಳ ಅಭ್ಯಾಸ ಪುಸ್ತಕಗಳು ಅಥವಾ ಮಾಡೆಲ್ಗಳು ಸಿಗುತ್ತೆ ಅಂತ ನಾವು ನೋಡಕ್ ಹೋದ್ರೆ, ಸೊ ಇಲ್ಲಿ 6 ಮಾಡೆಲ್ಸ್ ಗಳು ಸಿಗುತ್ತೆ 8 ಕಾಂಪಿಟೆನ್ಸಿ ಮೇಲೆ. 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಗೆ 6 ಮಾಡೆಲ್ಗಳು 8 ಕಾಂಪಿಟೆನ್ಸಿ ಮೇಲೆ ಸಿಗುತ್ತೆ. ಸೊ ಒಂದು ಮೊದಲನೇ ಮಾಡೆಲ್ F1 ಅಂತಂದ್ರೆ ಸಂಖ್ಯೆಗಳಿಗೆ ಸಂಬಂಧಪಟ್ಟಂಗೆ. ಯಾವ ವಿದ್ಯಾರ್ಥಿಗಳಿಗೆ ಸಂಖ್ಯೆಯನ್ನ ಕಾನ್ಸೆಪ್ಟ್ 6 ಮತ್ತೆ 7ನೇ ತರಗತಿಯರ ಯಾವ ವಿದ್ಯಾರ್ಥಿಗಳಿಗೆ ಸಂಖ್ಯೆಗಳು ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ, ಇನ್ನು ಸಂಖ್ಯೆಗಳಿಗೆ ಸಂಬಂಧಪಟ್ಟಂಗೆ ಅವ್ರಿಗೆ ಅಭ್ಯಾಸನೆ ಮಾಡಕ್ಕಾಗಿಲ್ಲ ಅಥವಾ ಅವ್ರಿಗೆ ಗೊತ್ತೇ ಇಲ್ಲ ಕಾನ್ಸೆಪ್ಟ್ ಅಂತಂದ್ರೆ ಅಂತ ಮಕ್ಕಳಿಗೆ F1 ಅನ್ನೋ ಒಂದು ಮಾಡೆಲ್ ಸಿಗುತ್ತೆ. ಅದೇ ರೀತಿ F2 ಅಂತಂದ್ರೆ ಸಂಕಲನ ಮತ್ತೆ ವ್ಯವಕಲನ, ಎರಡೂ ಕಾಂಪಿಟೆನ್ಸಿ. ಸೊ ಯಾವ ಮಕ್ಕಳಿಗೆ ಇನ್ನು 6 ಮತ್ತೆ 7ನೇ ತರಗತಿ ಬಂದಿದ್ದಾರೆ ಬಟ್ ಅವ್ರಿಗೆ ಇನ್ನೂ ಸಂಕಲನ ಗೊತ್ತಿಲ್ಲ ವ್ಯವಕಲನ ಗೊತ್ತಿಲ್ಲ ಅಂತಂದ್ರೆ ಅಂತ ಮಕ್ಕಳು ಅದನ್ನ ಅಭ್ಯಾಸ ಮಾಡಕ್ಕೋಸ್ಕರ ಸಂಕಲನ ವ್ಯವಕಲನ ಪ್ರಾಕ್ಟೀಸ್ ಮಾಡಕ್ಕೋಸ್ಕರ ಅವ್ರಿಗೆ F2 ಅನ್ನೋ ಒಂದು ಮಾಡೆಲ್ ಸಿಗುತ್ತೆ. F3 ಅಂತಂದ್ರೆ ಗುಣಕಾರ ಮತ್ತೆ ಭಾಗಾಕಾರ. ಸೊ ಯಾವ ವಿದ್ಯಾರ್ಥಿಗಳಿಗೆ ಗುಣಕಾರ ಮತ್ತೆ ಭಾಗಾಕಾರ ಅನ್ನೋ ಸಾಮರ್ಥ್ಯ ಪಡ್ಕೊಳಕ್ಕಾಗಿಲ್ವೋ ಅರುಣ್ ಸರ್ ನಮಸ್ಕಾರ. ನಮ್ದು ಡಿಸ್ಪ್ಲೇ ಆಗ್ತಾ ಇಲ್ಲ ಅನ್ಸುತ್ತೆ ಸರ್. ಇದು ರಾಜೇಶ್ ಅವ್ರ ಸ್ಕ್ರೀನ್ ಪ್ರೆಸೆಂಟೇಶನ್ ಮಾಡಿ, ಅದು ಡಿಸ್ಪ್ಲೇ ಆಗ್ತಾ ಇಲ್ಲ. ಬರ್ತಾ ಇದೆಯಲ್ಲ ಸರ್? ಶೋ ಆಗ್ತಾ ಇದೆ. ಸ್ಕ್ರೀನ್ ಪ್ರೆಸೆಂಟೇಶನ್ ಮಾಡಿ, ಬರ್ತಾ ಇಲ್ಲ. ಅರುಣ್ ಸರ್ ಬರ್ತಾ ಇಲ್ಲ ಸರ್? ಬರ್ತಾ ಇದೆ ಬರ್ತಾ ಇದೆ ಸರ್. ಓಕೆ ಓಕೆ ಸರ್ ನಮಗ್ ಬರ್ತಾ ಇಲ್ಲ ಸರ್, ನಮಗ್ ಬರ್ತಾ ಇಲ್ಲ ಸರ್. ಅಲ್ಲಿ ರಾಜೇಶ್ ಅಂತ ನೇಮ್ ಇದೆ, ಕ್ಲಿಕ್ ಮಾಡಿ ಸರ್, ಪಿನ್ ಮಾಡಿ ಸರ್ ಅದ್ರ ಮೇಲೆ. ಪ್ರೆಸೆಂಟೇಶನ್ ರಾಜೇಶ್ ಅಂತ ಇದೆ, ಅದಕ್ಕೆ ಪಿನ್ ಮಾಡಿದ್ರೆ ಬರುತ್ತೆ ನೋಡಿ. ಯಾರಿಗೆ ಸ್ಕ್ರೀನ್ ಪ್ರೆಸೆಂಟೇಶನ್ ಬರ್ತಾ ಇಲ್ಲ ಅವರು ರಾಜೇಶ್ ಅನ್ನೋದ್ರ ಮೇಲೆ ಪಿನ್ ಮಾಡಿ. ರಾಜೇಶ್ ಪ್ರೆಸೆಂಟೇಶನ್ ಅಂತ ಇದೆ, ಅದ್ರ ಮೇಲೆ ಪಿನ್ ಮಾಡಿದ್ರೆ ನಿಮಗೆ ಬರುತ್ತೆ, ಶೋ ಆಗುತ್ತೆ. ಓಕೆ ಸರ್, ಮುಂದುವರಿಸಿ ಸರ್. ಓಕೆ ಸರ್. ಓಕೆ, ಇನ್ನು F4 ಅಂತಂದ್ರೆ ರೇಖಾಗಣಿತ. ರೇಖಾಗಣಿತದಲ್ಲಿ ಬರುವಂತಹ ಕೋನಗಳಾಗಿರ್ಬೋದು, ತ್ರಿಭುಜಗಳಾಗಿರ್ಬೋದು, ಚತುರ್ಭುಜಗಳಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂಗೆ ಆ ಒಂದು ರೇಖಾಗಣಿತದ ಕಾನ್ಸೆಪ್ಟ್ ಯಾವ ಒಂದು ವಿದ್ಯಾರ್ಥಿಗಳಿಗೆ ಗೊತ್ತಿಲ್ವೋ ಅಂತ ಮಕ್ಕಳಿಗೆ ಈ ಒಂದು ರೇಖಾಗಣಿತದ ಮಾಡೆಲ್ ಸಿಗುತ್ತೆ F4. ಅದೇ ರೀತಿ F5 ಭಿನ್ನರಾಶಿಗಳು. ಇಲ್ಲಿ ಟೀಚರ್ಸ್ ಇಂಟರ್ಚೇಂಜ್ ಮಾಡಬಹುದು. ನಾವು ಇಲ್ಲಿ F4 F5 ಅಂತ ಏನು ಇದ್ ಮಾಡಿದೀವಿ, ರೇಖಾಗಣಿತ ಮತ್ತೆ ಭಿನ್ನರಾಶಿ ಅಂತ. ಇದನ್ನ ಬೇಕಾದ್ರೆ ನಾವು ಫಸ್ಟೇನೆ F4 ಆಗಿ ಫಸ್ಟೇನೆ ಭಿನ್ನರಾಶಿಗಳನ್ನ ಕೊಡ್ಬೋದು, ಆಮೇಲೆ ರೇಖಾಗಣಿತ ಕೊಡ್ಬೋದು. ಇಲ್ಲ ರೇಖಾಗಣಿತನ ಫಸ್ಟ್ ಕೊಟ್ಟು ಆಮೇಲೆ ಭಿನ್ನರಾಶಿಗಳನ್ನ ಕೊಡ್ಬೋದು. ಸೊ ಇಲ್ಲಿ ಅದೇ ರೀತಿ F6 ಅಂತಂದ್ರೆ ಅಳತೆಗಳು. ಅಳತೆಗಳ ಸಂಬಂಧಪಟ್ಟಂಗೆ, ಅಳತೆಗಳ ವಿಧಾನಗಳಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಕಲಿತಾ ಹೋಗ್ತಾರೆ, ಅಭ್ಯಾಸ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಇಲ್ಲಿ 6 ಮಾಡೆಲ್ಗಳು 8 ಕಾಂಪಿಟೆನ್ಸಿ ಮೇಲೆ ರಚನೆ ಆಗಿರೋ ಅಂತದ್ದು. ಸೊ ಇಲ್ಲಿ ನಾವು F3 ಅಂತ ಏನು ಗುಣಾಕಾರ ಮತ್ತೆ ಭಾಗಾಕಾರ ಇದೆ, ಇದು ಪ್ರೌಢಶಾಲೆಯಲ್ಲಿ 8 ಮತ್ತೆ 9ನೇ ತರಗತಿಯಲ್ಲಿ ಯಾವ ಒಂದು ವಿದ್ಯಾರ್ಥಿಗಳಿಗೆ ಈ ಮೂಲ ಕ್ರಿಯೆಗಳಲ್ಲಿ ಗುಣಾಕಾರ ಭಾಗಾಕಾರ ಬರ್ತಾ ಇಲ್ವೋ ಅಂತ ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ಸೊ ಇಲ್ಲಿ ಪ್ರೌಢಶಾಲೆಗಳಲ್ಲಿ ಬರೀ 8ನೇ ಕ್ಲಾಸ್ 8 ಮತ್ತೆ 9ನೇ ತರಗತಿ ವಿದ್ಯಾರ್ಥಿಗಳಿಗೆ F3 ಮಾಡೆಲ್ ಮಾತ್ರ ಸಿಗುತ್ತೆ. ಉಳಿದ ಯಾವುದೇ ಮಾಡೆಲ್ಗಳು ಅಲ್ಲಿ ಪ್ರೌಢಶಾಲೆಗಳು ಸಿಗೋದಿಲ್ಲ. ಪ್ರೈಮರಿ ಶಾಲೆಗಳಲ್ಲಿ 6 ಮತ್ತೆ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ 6 ಮಾಡೆಲ್ಗಳು ಕೂಡ ಸಿಗಿರುತ್ತೆ. ಸೊ ಇದು ಮಾಡೆಲ್ಸ್ ಗಳ ಒಂದು ವಿನ್ಯಾಸ ಮಾಡಿರೋಂಥದ್ದು. 8 ಕಾಂಪಿಟೆನ್ಸಿ ಮೇಲೆ 6 ಮಾಡೆಲ್ಗಳನ್ನ ನಾವು ಈಗ ಆಲ್ರೆಡಿ ಶಾಲೆಗಳಿಗೆ ಸಿಗಿರುವಂತದ್ದು. ಸೊ ಈ ಮಾಡೆಲ್ಗಳನ್ನ ನೀಡುವಂತ ಪ್ರಕ್ರಿಯೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಯಾವ ವಿದ್ಯಾರ್ಥಿಗೆ ಯಾವ ತರ ಮಾಡೆಲ್ಗಳನ್ನ ನಾವು ನೀಡಬೇಕಾಗತ್ತೆ, ಸೊ ಯಾವ ಒಂದು ಮಾನದಂಡನ ಇಟ್ಕೊಂಡು ನಾವು ಮಾಡೆಲ್ಗಳನ್ನ ನೀಡಬೇಕಾಗತ್ತೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ಶಿಕ್ಷಕರ ಒಂದು ಅವಲೋಕನ ಆಧಾರದ ಮೇಲೂ ಕೂಡ ಕೊಡ್ಬೋದು. ಅಂದ್ರೆ ಟೀಚರ್ಸ್ಗೆ ಗೊತ್ತಿರುತ್ತೆ ಯಾವ ವಿದ್ಯಾರ್ಥಿಗೆ ಗುಣಕಾರ ಗೊತ್ತಿದೆ, ಯಾವ ವಿದ್ಯಾರ್ಥಿಗೆ ಭಾಗಾಕಾರ ಗೊತ್ತಿದೆ, ಯಾವ ವಿದ್ಯಾರ್ಥಿಗೆ ಸಂಖ್ಯೆಗಳ ಕಾನ್ಸೆಪ್ಟೇ ಗೊತ್ತಿಲ್ಲ ಅಂತ ಟೀಚರ್ಸ್ ಗೊತ್ತಿರುತ್ತೆ. ಅದ್ರ ಆಧಾರದ ಮೇಲೂ ಟೀಚರ್ಸ್ ಡಿಸೈಡ್ ಮಾಡ್ಬೋದು. ಇಲ್ಲ ಸೇತುಬಂಧ ಕಾರ್ಯಕ್ರಮ, ನಾವೇನಾದ್ರು ಶಾಲೆಗಳಲ್ಲಿ ಸೇತುಬಂಧ ಕಾರ್ಯಕ್ರಮನ ಕಂಡಕ್ಟ್ ಮಾಡಿದಂತ ಸಂದರ್ಭದಲ್ಲಿ ಆ ಸೇತುಬಂಧದ ಆಧಾರದ ಮೇಲೆ ಮೇಲೂ ಕೂಡ ನಾವಿಲ್ಲಿ ಮಾಡೆಲ್ಗಳನ್ನ ವಿದ್ಯಾರ್ಥಿಗಳಿಗೆ ಕೊಡ್ಬೋದು. ಸೊ ಇದ್ರಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಒಂದು ವಿದ್ಯಾರ್ಥಿಗೆ 2 ಮಾಡೆಲ್ಗಳನ್ನ ಕೊಡ್ಬೇಕಾಗುತ್ತೆ. ಸೊ ಈ ವರ್ಷ ಹೆಂಗ್ ಕೋವಿಡ್ ಸಂದರ್ಭದಲ್ಲಿ ಕನಿಷ್ಠ 2 ರಿಂದ 4 ಕಾಂಪಿಟೆನ್ಸಿಗಳನ್ನ ಕಲಿಯಂತ ಅವಕಾಶನ ಇರೋದ್ರಿಂದ ಆ ಮಕ್ಕಳಿಗೆ ಮಾಡೆಲ್ ಮಾತ್ರ ಸಿಗುತ್ತೆ. 6 ಮಾಡೆಲ್ಸ್ ಇದೆ ಅಂತಂದ್ರೆ 6 ಮಾಡೆಲ್ಸ್ ಇದೆ ಅಂದ್ರೆ 6 ಮಾಡೆಲ್ಸ್ ಎಲ್ಲ ವಿದ್ಯಾರ್ಥಿಗಳಿಗೂ ಹೋಗಲ್ಲ. ಒಬ್ಬ ವಿದ್ಯಾರ್ಥಿಗೆ 2 ಮಾಡೆಲ್ಗಳು ಮಾತ್ರ ಒಬ್ಬ ವಿದ್ಯಾರ್ಥಿಗೆ 2 ಮಾಡೆಲ್ಗಳು ಮಾತ್ರ ಸಿಗುವಂತದ್ದು. ಈಗ ಎಕ್ಸಾಂಪಲ್ ಅವನಿಗೆ ಮೊದಲನೇ ಮಾಡೆಲ್ ಸಂಕಲನ ಮತ್ತೆ ವ್ಯವಕಲನ ಅನ್ನೋ ಒಂದು ಮಾಡೆಲ್ ಸಿಕ್ಕಿದೆ ಅಂತಂದ್ರೆ ಅವನು 2ನೇ ಮಾಡೆಲ್ ಪಡಿಬೇಕು ಅಂದ್ರೆ ಗುಣಾಕಾರ ಮತ್ತೆ ಭಾಗಾಕಾರನ 2ನೇ ಮಾಡೆಲ್ ಆಗಿ ಪಡಿತಾನೆ.
ಅಥವಾ ಅವ್ನಿಗೆ ಮೊದಲನೇ ಮಾಡಿಲೇ ಗುಣಾಕಾರ ಬಂತೆ ಭಾಗಾಕಾರ ಸಿಕ್ಕಿದೆ ಅಂತಂದ್ರೆ ಮೂರನೇ ಮಾಡಿಲ್ಲ ಅವನ್ಗೆ ಅಥವಾ ಎರಡನೇ ಮಾಡಿಲ್ಲ ಅವನ್ಗೆ ರೇಖಾಗಣಿತ ಸಿಗುತ್ತೆ. ಸೊ ಈ ತರ. ಸೊ ಅಂದ್ರೆ ಇಲ್ಲಿ ಮಾಡಿಲ್ನ ಕೊಡ್ಬೇಕಾದ್ರೆ ಮೊದಲನೇ ಮಾಡಿಲ್ ಕಂಪ್ಲೀಟ್ ಮಾಡಿ ಎರಡನೇ ಮಾಡಿಲ್ ಅವ್ನಿಗೆ ಕೊಡ್ಬೇಕಾದ್ರೆ ಆ ಪ್ರತಿ ಮಾಡಿಲಲ್ಲೂ ಕೂಡ ಒಂದು ಟೆಸ್ಟ್ ಇದೆ, ಕಿರು ಪರೀಕ್ಷೆ ಅಂತ ಇದೆ. ಆ ಕಿರು ಪರೀಕ್ಷೆಯಲ್ಲಿ ಎಲ್ಲ 5 ಪ್ರಶ್ನೆಗಳಿಗೂ ಆ ಮಗು ಅಟೆಂಡ್ ಮಾಡಿದೆ ಅಂತಂದ್ರೆ ಸ್ವಂತವಾಗಿ ಅವನೇ ಮಾಡ್ತಾ ಇದ್ದಾನೆ ಅಂದ್ರೆ ಮಾತ್ರ ಎರಡನೇ ಮಾಡಿಲ್ನ ಕೊಡಂತದ್ದಾಗ್ಬೇಕು. ಒಂದ್ ವೇಳೆ ಅವ್ನಿಗೆ ಮಾಡಕ್ ಆಗ್ತಾ ಇಲ್ಲ, ಆ ಮೊದಲನೇ ಮಾಡಿಲ್ ಕೊಟ್ಟಿರಂತ ಮೊದಲನೇ ಮಾಡಿಲಲ್ಲಿ ಇರುವಂತಹ 5 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಗೆ ಅವ್ನ ಆನ್ಸರ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ಅವ್ನು ಅದನ್ನೇ ಮತ್ತೊಂದ್ಸಲ ಪ್ರಾಕ್ಟೀಸ್ ಮಾಡುವಂತದ್ದು ಅವ್ನಿಗೆ ಅವಕಾಶ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಮಗು ಸಾಮಾನ್ಯವಾಗಿ ನಾವು ಶಾಲೆಗಳಲ್ಲಿ ಬಳಸ್ತಾ ಇರೋದ್ರಿಂದ ಎಲ್ಲಾ ಮಕ್ಕಳಿಗೂ ಈ ಕೋವಿಡ್ ಸಂದರ್ಭದಲ್ಲಿ ಮಕ್ಕಳು ಈಗ ಕಳೆದ 10 ತಿಂಗಳಿಂದ ಶಾಲೆಗೆ ಬರ್ದೇನೆ ಇರೋದ್ರಿಂದ ಇದೆಲ್ಲಾ ಮಕ್ಕಳು ಒಂದ್ ಚಾನ್ಸ್ ಮರೆಯ ಅಂತ ಸಾಧ್ಯತೆಗಳಿರೋದ್ರಿಂದ ಇದೆಲ್ಲಾ ಮಕ್ಕಳು ಕೂಡ ಬಳಸ್ಬೋದು. ಆವಾಗ್ಲೇನೆ ಸೋಮಶೇಖರ್ ಸರ್ ಹೇಳ್ದಂಗೆ ಸೊ ಇದನ್ನ ನೀವು ಅಗತ್ಯ ಇರೋಂತ ಮಕ್ಕಳಿಗೂ ಕೊಡ್ಬೋದು, ಅಥವಾ ಅದು ಯೂಸ್ ಮಾಡ್ಕೊಂಡು ಎಲ್ಲಾ ಮಕ್ಕಳಿಗೂ ಅದನ್ನ ಬಿಡಕ್ಕೆ ಅವಕಾಶನ ಮಾಡ್ಕೊಡ್ಬೋದು. ಸೊ ಆಸ್ ಎ ಟೀಚರ್ ಆಗಿ ನೀವು ಅದನ್ನ ಡಿಸೈಡ್ ಮಾಡಿ ಯಾವ ಮಕ್ಕಳು ಕೊಡ್ಬೇಕು, ಯಾವ ತರ ಕೊಟ್ರೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಸೊ ನೀವು ಅದನ್ನ ಡಿಸೈಡ್ ಮಾಡ್ಬೋದು. ಇನ್ನು ಇದೇನಿದೆ ಅಂತಂದ್ರೆ ಅದು 5 ಪರೀಕ್ಷೆಗಳ ಪ್ರಶ್ನೆಗಳೇನಿದೆ ಆ 5 ಪ್ರಶ್ನೆಗಳಿಗೂ ಮಗು ಉತ್ತರ ಕೊಟ್ರೆ ಮಾತ್ರ ಎರಡನೇ ಮಾಡಿಲ್ನ ಕೊಡುವಂತದ್ದು ಆಗ್ಬೇಕಾಗತ್ತೆ. ಇದು ಆ ಮಾಡಿಲ್ನ ಕೊಡಬೇಕಾದ್ರೆ ನಾವು ಪಾಲನೆ ಮಾಡ್ಬೇಕಾದಂತ ಒಂದು ಪ್ರಕ್ರಿಯೆ. ಸೊ ನೆಕ್ಸ್ಟ್ ಸ್ಲೈಡ್. ಓಕೆ, ಇನ್ನು ಈ ವ್ಯವಹಾರಿಕ ಗಣಿತ ಮತ್ತೆ ಇಂಗ್ಲಿಷ್ FME ಅಂತಂತ ಏನ್ ವ್ಯವಹಾರಿಕ ಗಣಿತ ಮತ್ತೆ ಇಂಗ್ಲಿಷ್ಗೆ ಸಂಬಂಧಪಟ್ಟಂಗೆ ಏನು 8 ಮತ್ತೆ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಇದು ಸಿಗ್ತಾ ಇದೆ. 8 ಮತ್ತೆ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಅಗತ್ಯ ಇರುವಂತಹ ವಿದ್ಯಾರ್ಥಿಗಳು ಮಾತ್ರ ವ್ಯವಹಾರಿಕ ಗಣಿತ ಮತ್ತೆ ಇಂಗ್ಲಿಷ್ ನ ಅಭ್ಯಾಸ ಪುಸ್ತಕಗಳು ಸಿಗ್ತಾ ಇರೋಂಥದ್ದು. ಸೊ ಇದ್ರ ಉದ್ದೇಶ ನಾವು ನೋಡೋಕೋದ್ರೆ ಕಾರ್ಯಕ್ರಮ ಯಾಕೆ ಇದನ್ನ ಡಿಸೈನ್ ಮಾಡಿರೋದು ಅಂತಂದ್ರೆ ಒಂದು ಏನ್ ಸ್ಕಿಲ್ ಇಂಡಿಯಾ ಅಥವಾ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಏನ್ ಕರಿತಾ ಇದೀವಿ, ಕೌಶಲ್ಯ ಆಧಾರಿತ ಕಲಿಕೆ, ಕೌಶಲ್ಯ ಆಧಾರಿತ ಕಾರ್ಯಕ್ರಮಗಳು ಅಂತ ಆ ಕಾರ್ಯಕ್ರಮಕ್ಕೆ ಪೂರಕವಾಗಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಈ ಒಂದು ಗಣಿತ ಮತ್ತೆ ಇಂಗ್ಲಿಷ್ ವಿಷಯಗಳಿಗೆ ಸಂಬಂಧಪಟ್ಟಂಗೆ ವ್ಯವಹಾರಿಕವಾಗಿ ಯಾವ ತರ ನಾವು ನಿರ್ವಹಿಸ್ಬೇಕು, ಯಾವ ತರ ವ್ಯವಹಾರಿಕವಾಗಿ ನಾವು ಕಲಿಕೆ ಹಾಕ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಕ್ಕಳ ಒಂದು ವ್ಯವಹಾರಿಕ ಸಾಮರ್ಥ್ಯನ ಹೆಚ್ಚು ಮಾಡೋ ನಿಟ್ಟಿನಲ್ಲಿ ಈ ಒಂದು ಅಭ್ಯಾಸ ಪುಸ್ತಕಗಳನ್ನ ವಿನ್ಯಾಸ ಮಾಡಲಾಗಿದೆ. ಸೊ ಇದು ಉದ್ದೇಶ ಏನಪ್ಪಾ ಅಂತಂದ್ರೆ ಮಗು ದಿನನಿತ್ಯ ಅವನ ದೈನಂದಿನ ಜೀವನದಲ್ಲಿ ಗಣಿತ ಮತ್ತೆ ಇಂಗ್ಲಿಷ್ ಪರಿಕಲ್ಪನೆಗಳನ್ನ ಯಾವ ತರ ವ್ಯವಹರಿಸಬೇಕಾದ್ರೆ ಏನೆಲ್ಲ ಸಂದರ್ಭಗಳು ಬರುತ್ತೆ, ಯಾವ ಸಂದರ್ಭಗಳಲ್ಲಿ ಯಾವ ತರ ನಾವು ಕಾರ್ಯನಿರ್ವಹಿಸಬೇಕಾಗತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಆ ಮಗು ವ್ಯವಹಾರಿಕ ಸಂದರ್ಭಕ್ಕೆ ಸಂಬಂಧಪಟ್ಟಂತ ಸಾಮರ್ಥ್ಯಗಳನ್ನ ಹೆಚ್ಚಿಸ್ಕೊಳ್ಳೋ ನಿಟ್ಟಿನಲ್ಲಿ ಈ ಒಂದು ಪೂರಕವಾಗಿ ಈ ಒಂದು ಅಭ್ಯಾಸ ಪುಸ್ತಕಗಳನ್ನ ವ್ಯವಹಾರಿಕ ಗಣಿತ ಮತ್ತೆ ಇಂಗ್ಲಿಷ್ ಸಂಬಂಧಪಟ್ಟಂತ ಅಭ್ಯಾಸ ಪುಸ್ತಕಗಳನ್ನ ವಿನ್ಯಾಸ ಮಾಡಲಾಗಿದೆ. ಮೀನಾಕ್ಷಿ ಮೇಡಮ್ ದಯವಿಟ್ಟು ಪ್ರೆಸೆಂಟ್ ಮಾಡಬೇಡಿ. ನೆಕ್ಸ್ಟ್ ಸ್ಲೈಡ್. ಓಕೆ, ಮೀನಾಕ್ಷಿ ಮೇಡಮ್ ದಯವಿಟ್ಟು ನೀವು ಸ್ಕ್ರೀನ್ ಇದನ್ನ ಸ್ವಲ್ಪ ಆಫ್ ಮಾಡಿ. ಯಾವ ಶಿಕ್ಷಕರಿಗೆ ಸ್ಕ್ರೀನ್ ಕಾಣಿಸ್ತಾ ಇಲ್ಲ ಅವರು ರಾಜೇಶ್ ಅನ್ನೋದ್ರ ಮೇಲೆ ಆ ಪಿನ್ ಮಾರ್ಕ್ ಇರುತ್ತೆ, ಅಲ್ಲೇ ಕ್ಲಿಕ್ ಮಾಡಿ ಸ್ಕ್ರೀನ್ ಬರುತ್ತೆ. ರಾಜೇಶ್ ಅನ್ನೋ ಹೆಸರೇ ಕಾಣಿಸ್ತಾ ಇಲ್ಲ. ಸರ್ ರಿಮೂವ್ ಮಾಡ್ತಾರೆ, ನೀವು ಮುಂದುವರಿಸಿ ಮೇಡಮ್ ಮುಂದುವರಿಸಿ ಸರ್ ಈಗ. ಓಕೆ, ಇನ್ನು ವ್ಯವಹಾರಿಕ ಗಣಿತ ಮತ್ತೆ ಇಂಗ್ಲಿಷ್ ಸಂಬಂಧಪಟ್ಟಂಗೆ ನಾವು ನೋಡಕ್ ಹೋದ್ರೆ 8, 9 ಮತ್ತೆ 10ನೇ ತರಗತಿ ಎಲ್ಲಾ ವಿದ್ಯಾರ್ಥಿಗಳು ಸಿಗುತ್ತೆ. ಯಾವ ಮಕ್ಕಳಿಗೆ ಬುನಾದಿ ಅಂತ ಸಾಮರ್ಥ್ಯ 8 ಮತ್ತೆ 9ನೇ ತರಗತಿಲಿ ಯಾವ ವಿದ್ಯಾರ್ಥಿಗಳಿಗೆ ಬುನಾದಿ ಹಂತದ ಸಾಮರ್ಥ್ಯಗಳು ಬಂದಿರಲ್ವೋ ಅಂತ ಮಕ್ಕಳಿಗೆ ಫಂಕ್ಷನಲ್ 3 ಅಂದ್ರೆ F3 ಅಂತ ಏನಿದೆ, ಫೌಂಡೇಶನಲ್ 3 ಅಂತ ಏನಿದೆ, ಗುಣಾಕಾರ ಮತ್ತೆ ಭಾಗಾಕಾರದ ಸಾಮರ್ಥ್ಯ ಅಭ್ಯಾಸ ಪುಸ್ತಕಗಳು ಮಾತ್ರ ಸಿಗುತ್ತೆ. ಅದೇ ರೀತಿ ಇಂಗ್ಲಿಷ್ ಅಲ್ಲಿ 2A ಲೆವೆಲ್ 2A ಅಂತಂತೇಳಿ ಇಂಗ್ಲಿಷ್ ಅಲ್ಲಿ ಇಂಗ್ಲಿಷ್ ಫೌಂಡೇಶನಲ್ ಅಂತಂತೇಳಿ ಲೆವೆಲ್ 2A ಅನ್ನೋ ಅಭ್ಯಾಸ ಪುಸ್ತಕ ಸಿಗುತ್ತೆ. ಸೊ ಇಲ್ಲಿ ಯಾವ ಮಕ್ಕಳು ಬುನಾದಿ ಅಂತ ಸಾಮರ್ಥ್ಯಗಳನ್ನ ಪಡ್ಕೊಂಡು ಮುಂದೆ ಹೋಗ್ತಾ ಇರ್ತಾರೋ ಅಂತ ಮಕ್ಕಳಿಗೆ ವ್ಯವಹಾರಿಕ ಗಣಿತ ಮತ್ತೆ ಇಂಗ್ಲಿಷ್ ಸಿಗುತ್ತೆ. ಯಾವ ಮಕ್ಕಳಿಗೆ ಬುನಾದಿ ಅಂತ ಸಾಮರ್ಥ್ಯ ಬಂದಿರಲ್ವೋ ಅಂತ ಮಕ್ಕಳಿಗೆ ಗುಣಾಕಾರ ಭಾಗಾಕಾರ ಅನ್ನೋ ಒಂದು ಮಾಡಿಲ್ ಗಣಿತ ಸಿಗುತ್ತೆ. ಅದೇ ರೀತಿ ಇಂಗ್ಲಿಷ್ ಅಲ್ಲಿ ಲೆವೆಲ್ 2A ಅನ್ನೋ ಒಂದು ಮಾಡಿಲು ಸಿಗುವಂತದ್ದು ವ್ಯವಹಾರಿಕ ಗಣಿತ ಮತ್ತೆ ಇಂಗ್ಲಿಷ್ಗೆ ಸಂಬಂಧಪಟ್ಟಂಗೆ. ನೆಕ್ಸ್ಟ್ ಸ್ಲೈಡ್.
ಓಕೆ, ಇನ್ನು ವ್ಯವಹಾರಿಕ ಗಣಿತ ಅಭ್ಯಾಸ ಪುಸ್ತಕದಲ್ಲಿ ಏನೆಲ್ಲ ಕಲಿಕಾ ಸಾಮರ್ಥ್ಯಗಳಿದೆ ಅಂತಂದ್ರೆ, ಒಂದು ಸಂಕಲನ ಮತ್ತೆ ವ್ಯವಕಲನಕ್ಕೆ ಸಂಬಂಧಪಟ್ಟಂಗಿರೋಂಥದ್ದು. ಅಂದ್ರೆ ಮಕ್ಕಳು ಸಂಕಲನ ಮತ್ತೆ ವ್ಯವಕಲನ ಅವರ ದೈನಂದಿನ ಜೀವನದಲ್ಲಿ ಯಾವ ತರ ಬಳಸಬೇಕಾಗುತ್ತೆ, ವ್ಯವಹಾರಿಕ ಸಂದರ್ಭದಲ್ಲಿ ಅದನ್ನ ಯಾವ ತರ ಬಳಸಬೇಕಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಆ ಸಂದರ್ಭಗಳನ್ನ ಕೊಟ್ಟಿರೋಂಥದ್ದು. ಅದೇ ರೀತಿ ಗುಣಕಾರ ಮತ್ತೆ ಭಾಗಾಕಾರಕ್ಕೆ ಸಂಬಂಧಪಟ್ಟಂಗೆ, ಅದೇ ರೀತಿ ಸುತ್ತಳತೆ ಮತ್ತೆ ವಿಸ್ತೀರ್ಣ. ಸೊ ಮಗು ಆ ವ್ಯವಹಾರಿಕ ಸಂದರ್ಭದಲ್ಲಿ ಸುತ್ತೀರ್ಣ ಯಾವ ತರ ಕಂಡುಹಿಡಿಯುವಂಥದ್ದು ಮತ್ತೆ ವಿಸ್ತೀರ್ಣಗಳನ್ನ ಯಾವ ತರ ಕಂಡುಹಿಡಿಯುವಂಥದ್ದು, ಯಾವ ತರ ನಾವು ನೋಡ್ಬೇಕಾಗುತ್ತೆ, ಸುತ್ತಳತೆ ಅಂದ್ರೇನು, ವಿಸ್ತೀರ್ಣ ಅಂದ್ರೇನು ಅನ್ನೋ ಒಂದು ಕಾನ್ಸೆಪ್ಟ್ ನ ಮಗು ಇಲ್ಲಿ ವ್ಯವಹಾರಿಕ ಸಂದರ್ಭದಲ್ಲಿ ಯಾವ ತರ ಬಳಸ್ಬೇಕಾಗತ್ತೆ, ಸುತ್ತಳತೆ ಅನ್ನೋದನ್ನ ಯಾವ ತರ ಬಳಸ್ಬೇಕಾಗತ್ತೆ, ವಿಸ್ತೀರ್ಣ ಅನ್ನೋದನ್ನ ಯಾವ ತರ ಬಳಸ್ಬೇಕಾಗತ್ತೆ, ಮತ್ತೆ ಗಾತ್ರ ಮತ್ತೆ ತೂಕಕ್ಕೆ ಇರುವಂತ ವ್ಯತ್ಯಾಸಗಳೇನು, ಅದನ್ನ ವ್ಯವಹಾರಿಕ ಸಂದರ್ಭದಲ್ಲಿ ನಾವು ಯಾವ ತರ ಬಳಸ್ಬೇಕು, ಅನುಪಾತ. ಈಗ ನಾವ್ ಎಷ್ಟೋ ಮಾಲ್ಗಳಿಗೆ ಹೋದಾಗ ಕೆಲವು ಮಕ್ಕಳಿಗೆ ರಿಯಾಯಿತಿ ಕೊಟ್ಟಿರ್ತಾರೆ, ಶೇಕಡ ಎಷ್ಟು % ರಿಯಾಯಿತಿ ಇದೆ ಅಂತ ಹೇಳಿ. ಸೊ ಮಕ್ಕಳನ್ನ ಕೇಳಿದಾಗ ಅಲ್ಲಿ ಮಕ್ಕಳಿಗೆ ಯಾವ ಒಂದು ಕಾನ್ಸೆಪ್ಟ್ ಅರ್ಥ ಆಗಲ್ಲ. ಆ ನಿಟ್ಟಿನಲ್ಲಿ ಅವ್ರಿಗೆ ರಿಯಾಯಿತಿ ಅಂದ್ರೆ ಏನು, ಸೊ ವ್ಯವಹಾರಿಕ ಸಂದರ್ಭದಲ್ಲಿ ರಿಯಾಯಿತಿ ದರಗಳಲ್ಲಿ ಮಾರಾಟ ಮಾಡ್ಲಾಗ್ತಾ ಇದೆ ಅಂತ ಹಾಕಿದ್ದಾರೆ, ಬಟ್ ರಿಯಾಯಿತಿ ಅಂದ್ರೆ ಏನು ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡಿಸೋ ನಿಟ್ಟಿನಲ್ಲಿ ಇದು ವ್ಯವಹಾರಿಕ ಗಣಿತ ಅಭ್ಯಾಸ ಪುಸ್ತಕ ಸಪೋರ್ಟ್ ಮಾಡುತ್ತೆ. ಅದ್ರ ಜೊತೆಗೆ ದತ್ತಾಂಶಗಳ ನಿರ್ವಹಣೆ, ಅಂದ್ರೆ ನಾವು ದತ್ತಾಂಶಗಳನ್ನ ನಿರ್ವಹಣೆ ಮಾಡ್ಬೇಕು ಅಂದ್ರೆ, ಡೇಟಾ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅಂತಂದ್ರೆ ಅದನ್ನ ಯಾವ ತರ ನಾವು ಮಾಡ್ಬೇಕು, ದತ್ತಾಂಶಗಳನ್ನ ನಿರ್ವಹಣೆ ಮಾಡಿದ್ರೆ ಅದರಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಸೊ ಅದರಿಂದ ಏನೆಲ್ಲ ಉಪಯೋಗಗಳನ್ನ ನಾವು ಪಡ್ಕೋಬಹುದು ಅನ್ನೋದಕ್ಕೆ ಪೂರಕವಾಗಿ ಒಟ್ಟಾರೆ ಒಂದು 15 ವ್ಯವಹಾರಿಕ ಸಂದರ್ಭಗಳನ್ನ ಕೊಟ್ಟಿದ್ದಾರೆ. ಸೊ ಈ ಅಭ್ಯಾಸ ಪುಸ್ತಕದಲ್ಲಿ 15 ವಿವಿಧ ಬಗೆಯ ವ್ಯವಹಾರಿಕ ಸಂದರ್ಭಗಳನ್ನ ಕೊಟ್ಟಿದ್ದಾರೆ. ಆ ಸಂದರ್ಭಗಳನ್ನ ಮಗು ಬೆಳೆಸ್ತಾ ಇದ್ದಂಗೆನೆ ಅವನು ಆ ಸಾಮರ್ಥ್ಯಗಳನ್ನ ಅಭಿವೃದ್ಧಿ ಪಡಿಸ್ಕೊಳಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ಇನ್ನು ಅದೇ ರೀತಿ ನಾವು ಇಂಗ್ಲಿಷ್ ನೋಡಕ್ ಹೋದ್ರೆ, ಇಂಗ್ಲಿಷ್ ನೋಡಕ್ ಹೋದ್ರೆ ದಿನನಿತ್ಯದ ವ್ಯವಹಾರಿಕ ಗಣಿತ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ನೋಡಕ್ ಹೋದ್ರೆ ಇದರಲ್ಲಿ ಮತ್ತೊಂದು ಮೂಲ ಕ್ರಿಯೆಗಳಾಗಿರ್ಬೋದು, ಮತ್ತೆ ಅಳತೆಗಳಾಗಿರ್ಬೋದು, ಸುತ್ತಳತೆ ಮತ್ತೆ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂಗೆ ಇದು ಸೇಮ್ ವ್ಯವಹಾರಿಕ ಗಣಿತದಲ್ಲಿ ಬರುವಂತಹ ಅಂಶಗಳೇ. ನೆಕ್ಸ್ಟ್ ಸ್ಲೈಡ್. ರಾಜೇಶ್, ನೆಕ್ಸ್ಟ್ ಸ್ಲೈಡ್. ಬಂತು. ಓಕೆ. ಇನ್ನು ವ್ಯವಹಾರಿಕ ಇಂಗ್ಲಿಷ್ ವಿಷಯಕ್ಕೆ ನಾವು ಸಂಬಂಧಪಟ್ಟಂಗೆ 8, 9 ಮತ್ತೆ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಇದರಲ್ಲಿ ವ್ಯವಹಾರಿಕ ಇಂಗ್ಲಿಷ್ ಅಭ್ಯಾಸ ಪುಸ್ತಕ ಯಾವ ತರ ರಚನೆ ಆಗಿದೆ ಅಂತಂದ್ರೆ, ಸಾಮರ್ಥ್ಯಗಳ ಆಧಾರದ ಮೇಲೆ, ಅಂದ್ರೆ LSRW ಅಂತ ನಾವ್ ಏನ್ ಕಲ್ತೀವಿ, ಲಿಸ್ನಿಂಗ್, ಸ್ಪೀಕಿಂಗ್, ರೈಟಿಂಗ್ ಮತ್ತೆ ರೀಡಿಂಗ್, ಈ 4 ಸಾಮರ್ಥ್ಯಗಳ ಆಧಾರದ ಮೇಲೆ ರಚನೆ ಆಗಿರೋಂಥದ್ದು. ಸೊ ಇದ್ರಲ್ಲಿ ಬೇಸಿಕ್ ಆಗಿ ನಾವೇನು ಫಂಕ್ಷನಲ್ ಮ್ಯಾಥ್ಸ್ ಅಲ್ಲಿ ಏನಿದೆ ಅಂತಂದ್ರೆ, ಪ್ರಮುಖವಾಗಿ ಒಂದು ವೊಕ್ಯಾಬ್ಯುಲರಿ ಮಕ್ಕಳಲ್ಲಿ ಇಂಪ್ರೂವ್ ಆಗೋದಕ್ಕೆ, ಅಂದ್ರೆ ಪದ ಸಂಪತ್ತು ಮಕ್ಕಳಲ್ಲಿ ಇಂಪ್ರೂವ್ ಆಗೋದಕ್ಕೆ ಸಪೋರ್ಟ್ ಮಾಡುತ್ತೆ. ಮತ್ತೆ ಲಿಸನಿಂಗ್, ಸೊ ಯಾವ ತರ ಕೇಳಿಸ್ಕೋಬೇಕು, ಮತ್ತೆ ಫ್ಲೂಯೆನ್ಸಿ ಬರುತ್ತೆ. ಇದು ಲಿಸನಿಂಗ್ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂಗೆ ಫ್ಲೂಯೆನ್ಸಿ ಮತ್ತೆ ಕಮ್ಯುನಿಕೇಶನ್ ಸ್ಕಿಲ್. ಸೊ ಮಕ್ಕಳಲ್ಲಿ ಕಮ್ಯುನಿಕೇಶನ್ ಅಂದ್ರೆ ವ್ಯವಹಾರಿಕ ಸಂದರ್ಭದಲ್ಲಿ ಯಾವ ತರ ಕಮ್ಯುನಿಕೇಶನ್ ಮಾಡ್ಬೇಕು, ಸಂವಹನನ ಯಾವ ತರ ಮಾಡ್ಬೇಕು, ಮತ್ತೆ ಮಾತನಾಡುವಂಥದ್ದು ಸ್ಪೀಕಿಂಗ್ ಸ್ಕಿಲ್ ಆಗಿರ್ಬೋದು. ಮತ್ತೆ ಗ್ರಾಮ್ಯಾಟಿಕಲ್ ಆಗಿ ಗ್ರಾಮರ್ ನ ಬಳಕೆ ಮಾಡ್ಕೊಂಡು ಯಾವ ತರ ನಾವು ವಾಕ್ಯಗಳನ್ನ, ಪದಗಳನ್ನ ರಚನೆ ಮಾಡ್ಬೇಕಾಗುತ್ತೆ, ಪ್ಯಾರಾಗ್ರಾಫ್ ನ ರಚನೆ ಮಾಡ್ಬೇಕಾಗುತ್ತೆ, ಅದಕ್ಕೆ ಪೂರಕವಾಗಿ ಗ್ರಾಮ್ಯಾಟಿಕಲ್ ಆಗಿ. ಮತ್ತೆ ರೀಡಿಂಗ್, ಮಕ್ಕಳು ಏನ್ ಬರ್ದಿರ್ತಾರೆ ಆ ಬರ್ದಿರೋಂಥ ಪದಗಳನ್ನ ಓದುವಂತದ್ದಾಗಿರ್ಬೋದು, ಮತ್ತೆ ರೈಟಿಂಗ್ ಆಗಿರ್ಬೋದು. ಸೊ ರೈಟಿಂಗು. ಸೊ ಪ್ರಮುಖವಾಗಿ ಏನು LSRW ಅಂತ ನಾವು ಕರಿತೀವಿ, ಅದರ ಆಧಾರದ ಮೇಲೆ ಈ ಒಂದು ವ್ಯವಹಾರಿಕ ವಿಷಯಗಳಿಗೆ ಸಂಬಂಧಪಟ್ಟಂಗೆ ವ್ಯವಹಾರಿಕ ಇಂಗ್ಲಿಷ್, ಅಂದ್ರೆ ವ್ಯವಹಾರಿಕವಾಗಿ ನಾವು ವ್ಯವಹಾರಿಕ ವಿಷಯಗಳಿಗೆ ಪೂರಕವಾಗಿ ನಾವು ಸಂಪರ್ಕ ಮಾಡ್ಬೇಕಾದ್ರೆ, ವ್ಯವಹರಿಸ್ಬೇಕಾದ್ರೆ ಯಾವ ತರ ನಾವು ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕಾಗುತ್ತೆ ಅನ್ನೋದಕ್ಕೆ ಪೂರಕವಾಗಿ ಒಂದು ಇಂಗ್ಲಿಷ್ ಅಭ್ಯಾಸ ಪುಸ್ತಕ ರಚನೆ ಆಗಿರೋಂಥದ್ದು. ಸೊ ಇದು ವ್ಯವಹಾರಿಕ ಇಂಗ್ಲಿಷ್ ಅಭ್ಯಾಸ ಪುಸ್ತಕ ಏನಿದೆ, ಇದು ಕೂಡ 10ನೇ ತರಗತಿಯಲ್ಲಿ ಇರೋಂಥ ಎಲ್ಲಾ ವಿದ್ಯಾರ್ಥಿಗಳಿಗೂ ಸಿಗುತ್ತೆ. ಸೊ 8 ಮತ್ತೆ 9ನೇ ತರಗತಿಯಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ಅಗತ್ಯತೆ ಇದೆಯೋ ಅಂತ ಮಕ್ಕಳಿಗೆ ಮಾತ್ರ ಸಿಗುತ್ತೆ. ಯಾವ ಮಕ್ಕಳಿಗೆ ಇನ್ನೂ ಈ ಒಂದು ಓದುವಂತ ಬರೆಯುವಂತ ಸಾಮರ್ಥ್ಯ ಬಂದಿಲ್ವೋ ಅಂತ ಮಕ್ಕಳಿಗೆ ಲೆವೆಲ್ 2 ಅನ್ನೋ ಒಂದು ಅಭ್ಯಾಸ ಪುಸ್ತಕ ಇಂಗ್ಲಿಷ್ ಅಲ್ಲಿ ಸಿಗುವಂತದ್ದು. ಸೊ ನೆಕ್ಸ್ಟ್ ಸ್ಲೈಡ್ ರಾಜೇಶ್. ಸೊ ಓಕೆ, ಇದರಲ್ಲಿ ಪ್ರಮುಖವಾಗಿ ನಾನು ಆವಾಗಲೇ ಹೇಳ್ದಂಗೆ LSRW ಆಧಾರದ ಮೇಲೆ ಇಲ್ಲಿ ವಿನ್ಯಾಸ ಮಾಡಲಾಗಿದೆ. ಸೊ ಇದರಲ್ಲಿ ಪ್ರಮುಖವಾಗಿ ಶಬ್ದಕೋಶ ಇದು, ಅಂದ್ರೆ ಒಂದು ಡಿಕ್ಷನರಿನ ಒಂದು 2 ಪೇಜ್ಗಳಲ್ಲಿ ಡಿಕ್ಷನರಿನ ಕೊಟ್ಟಿದ್ದಾರೆ. ಜೊತೆಗೆ ಸಂಭಾಷಣೆ, ಚಟುವಟಿಕೆ. ಸೊ ಒಂದು ಸಂಭಾಷಣೆ ಕೊಟ್ಟಿದ್ದಾರೆ, ಆ ಮೂಲಕ ಸಂಭಾಷಣೆ ಜೊತೆಗೆ ಚಟುವಟಿಕೆ ಆಧಾರದ ಮೇಲೆ ಮಕ್ಕಳು ಆ ಸಂಭಾಷಣೆನ ಕಂಪ್ಲೀಟ್ ಮಾಡ್ತಾ ಹೋಗ್ತಾರೆ. ಮತ್ತೆ ಇದರಲ್ಲಿ ವಾಕ್ಯ ರಚನೆ ಮಾಡುವಂತದ್ದು ಉದಾಹರಣೆಗಳನ್ನ ನೀಡಲಾಗಿದೆ. ಸೊ ವಾಕ್ಯಗಳನ್ನ ರಚನೆ ಮಾಡೋದು ಹೇಗೆ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂಗೆ ಉದಾಹರಣೆಗಳನ್ನ ನೀಡಲಾಗಿದೆ. ಜೊತೆಗೆ ವ್ಯಾಕರಣ ಯಾವ ತರ ಬಳಕೆ ಮಾಡ್ಬೇಕು,
ಸೊ ವ್ಯಾಕರಣನ ಪದಗಳನ್ನ ನಾವು ವಾಕ್ಯಗಳನ್ನ ರಚನೆ ಮಾಡೋಂಥ ಸಂದರ್ಭದಲ್ಲಿ ವ್ಯಾಕರಣನ ಯಾವ ತರ ಬಳಕೆ ಮಾಡ್ಬೇಕು ಅಂತ ಕೊಟ್ಟಿದ್ದಾರೆ. ಜೊತೆಗೆ ಚಿತ್ರ ಸಹಿತ ರಚನೆ ಮಾಡೋಂಥದ್ದು, ಅಂದ್ರೆ ಒಂದು ಚಿತ್ರ ಕೊಟ್ಟಿದ್ದಾರೆ, ಆ ಚಿತ್ರಕ್ಕೆ ಪೂರಕವಾಗಿ ಅವರು ಒಂದು ಉದಾಹರಣೆನ ಕೊಟ್ಟಿದ್ದಾರೆ. ಆಮೇಲೆ ಅದರ ಸನ್ನಿವೇಶನ ಅವರು ಮಕ್ಕಳು ಬರೆಯುವಂಥದ್ದು, ಅಂದ್ರೆ ಇಂಗ್ಲಿಷ್ ಅಲ್ಲೇ ಆ ಸನ್ನಿವೇಶನ ಬಿಡ್ಸಂಥದ್ದು. ಚಿತ್ರ ಸಹಿತ ಯಾವುದೇ ಒಂದು ಸನ್ನಿವೇಶನ ಕೊಟ್ಟಾಗ ಅದನ್ನ ಮಕ್ಕಳನ್ನ ಸ್ವಂತ ವಾಕ್ಯಗಳು, ಸ್ವಂತ ಪದಗಳನ್ನ ಬಳಸಿ ಆ ಸನ್ನಿವೇಶನ ಕಂಪ್ಲೀಟ್ ಮಾಡೋ ಅಂಥದ್ದು. ಸೊ ಇದು ಪ್ರಮುಖವಾಗಿ ಇಂಗ್ಲಿಷ್ನ ವ್ಯಾವಹಾರಿಕ ಅಭ್ಯಾಸ ಪುಸ್ತಕದಲ್ಲಿರುವಂತಹ ವಿಷಯಗಳು. ಸೊ ರೈಟ್, ನೆಕ್ಸ್ಟ್ ಸ್ಲೈಡ್. ಸೊ ಇದರಲ್ಲಿ ನಾವು ಗಣಿತ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಆ ಮಕ್ಕಳಲ್ಲಿ ಇನ್ನೂ ಹೆಚ್ಚಿನ ಕಲಿಕೆಗೆ ಏನಾದ್ರೂ ಅವ್ರಿಗೆ ಕಲಿಕಾ ಸಂಪನ್ಮೂಲಗಳ ಅವಶ್ಯಕತೆ ಇದೆ. ಸೊ ಈ ಕೊಟ್ಟಿರೋಂತಹ ಅಭ್ಯಾಸ ಪುಸ್ತಕಗಳು ಅಥವಾ ಮಾಡೆಲ್ಸ್ ಗಳೇನಿದೆ ಇವಲ್ದೇನೆ ಇನ್ನೂ ಹೆಚ್ಚಿನ ಕಲಿಕೆಗೆ ಪೂರಕವಾಗಿ ನಮ್ಗೆ ಕಲಿಕಾ ಸಂಪನ್ಮೂಲಗಳ ಅವಶ್ಯಕತೆ ಇದೆ ಅಂತಂದ್ರೆ ನಾವೇನ್ ಆಲ್ರೆಡಿ ನಾವು ಶಾಲೆಗಳಲ್ಲಿ ಬಳಸ್ತಾ ಇದೀವಿ ದೀಕ್ಷಾ ಆಪ್ ಅಂತ, ಆ ದೀಕ್ಷಾ ಆಪ್ ಅಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಸಿಗುತ್ತೆ. ಮತ್ತೊಂದು ಶಿಕ್ಷಣ ವೆಬ್ಸೈಟ್ ಏನು www.shikshana.org/maths ಅಥವಾ /English ಅಂತ ಕೊಟ್ರೆ ಅದರಲ್ಲೂ ಕೂಡ ನಮ್ಗೆ ಹೆಚ್ಚಿನ ಕಲಿಕೆಗೆ ಪೂರಕವಾದಂತ ಕಲಿಕಾ ಸಂಪನ್ಮೂಲಗಳು ಸಿಗುತ್ತೆ. ಇದು ಮಕ್ಕಳು ಈಗ ಮನೇಲಿ ಇರೋದ್ರಿಂದ ಅವ್ರ ಮನೇಲಿ ಏನು ಮೊಬೈಲ್ ಫೋನ್ ಇರುತ್ತೆ ಅದನ್ನು ಕೂಡ ಬಳಸ್ಕೊಂಡು ಅವರು ಆ ಮನೆಯಲ್ಲಿ ಸ್ಕ್ಯಾನ್ ಮಾಡಿ ಅದರಿಂದ ಹೆಚ್ಚಿನ ಕಲಿಕೆಗೆ ಪೂರಕವಾದಂತ ಕಲಿಕಾ ಸಂಪನ್ಮೂಲಗಳನ್ನ ಪಡ್ಕೊಳ್ಳೋಕೆ ಇಲ್ಲಿ ಅವಕಾಶ ಇದೆ. ರಾಜೇಶ್, ನೆಕ್ಸ್ಟ್. ಸೊ ಇಲ್ಲಿ ವಿದ್ಯಾರ್ಥಿಗಳ ಪಾತ್ರ ಏನಂತಂದ್ರೆ, ಒಂದು ಅಭ್ಯಾಸ ಪುಸ್ತಕಗಳನ್ನ ನಾವು ಕೊಟ್ಟ ನಂತರ, ಗಣಿತ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಅಭ್ಯಾಸ ಪುಸ್ತಕಗಳನ್ನ ಕೊಟ್ಟ ನಂತರ ಪ್ರತಿದಿನ ಒಂದು ಪುಟ ಅಷ್ಟೇ ಅಭ್ಯಾಸ ಮಾಡ್ಬೇಕು ಇಲ್ಲಿ. ಸೊ ನನ್ಗೆಲ್ಲ ಗೊತ್ತಿದೆ ಅಂತ ಒಂದೇ ದಿನಕ್ಕೆ ಅವರು ಕಂಪ್ಲೀಟ್ ಮಾಡೋದಕ್ಕಿಂತ ಪ್ರತಿದಿನ ಒಂದು ಪುಟ ಮಾತ್ರ ಅಭ್ಯಾಸ ಮಾಡೋ ಅಂತ ನಾವು ನೋಡ್ಬೇಕಾಗತ್ತೆ. ಮತ್ತೆ ಮಕ್ಕಳು ಸಮಸ್ಯೆಗಳನ್ನ ಬಿಡಿಸ್ಬೇಕಾದ್ರೆ, ಅಭ್ಯಾಸ ಪುಸ್ತಕನ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ, ಅದರಲ್ಲಿರೋಂಥ ಚಟುವಟಿಕೆಗಳನ್ನ ಪೂರ್ಣಗೊಳಿಸ್ಬೇಕಾದ್ರೆ ಏನಾದ್ರೂ ಅವ್ರಿಗೆ ಸಂದೇಹಗಳು ಬಂದ್ರೆ, ಸಮಸ್ಯೆಗಳು ಬಂದ್ರೆ, ಗೊಂದಲಗಳು ಬಂದ್ರೆ ಅದನ್ನ ಶಿಕ್ಷಕರನ್ನ ಸಂಪರ್ಕ ಮಾಡಿ ಅದನ್ನ ಪರಿಹರಿಸ್ಕೊಳ್ಬೇಕಾಗತ್ತೆ. ಸೊ ನೆಕ್ಸ್ಟ್, ಅಭ್ಯಾಸ ಪುಸ್ತಕದಲ್ಲಿ ಏನ್ ಸ್ವಮೌಲ್ಯಮಾಪನ ಅಂತ ಇದೆ, ಏನ್ ನಮ್ದು ಸುಮೇರು ಸುವೇಗರ ಎಂಬುದಲ್ಲಿರೋಂಥ ಸ್ವಮೌಲ್ಯಮಾಪನ ಯಾವ ತರ ಇದೆಯೋ ಅದೇ ರೀತಿ ಇದ್ರಲ್ಲೂ ಕೂಡ ಸ್ವಮೌಲ್ಯಮಾಪನ ಇದೆ. ಸೊ ಅದನ್ನ ಅಭ್ಯಾಸ ಪುಟಕ್ಕೆ ಹೋಗಿ ಅವರು ಉತ್ತರಿಸಬಹುದು. ಸ್ವಮೌಲ್ಯಮಾಪನ ನೋಡ್ಕೋಬೇಕು. ಅಂದ್ರೆ ಏನು ಸ್ವಮೌಲ್ಯಮಾಪನ ಮಾಡ್ಕೊಂಡೆ ಮುಂದಿನ ಪುಟಕ್ಕೆ ಅವರು ಸರ್ ಧ್ವನಿ ಕಟ್ ಆಗ್ತಿದೆ ಸರ್. ಅರುಣ್ ಸರ್. ಮಾಡೋ ಅಂಥದ್ದು ಆಗುತ್ತೆ. ಸೊ ಇಲ್ಲಿ ಸಹಪಾಠಿಗಳು ಅಥವಾ ಪೇರೆಂಟ್ಸ್ ಅಥವಾ ಟೀಚರ್ಸ್ ಇವ್ರು ಹೆಲ್ಪ್ ಮಾಡೋದಕ್ಕಿಂತ ಸೊ ಮಕ್ಕಳೇ ಸ್ವಂತವಾಗಿ ಅದನ್ನ ಮಾಡೋದಕ್ಕೆ ಅವಕಾಶ ಮಾಡ್ಬೇಕಾಗತ್ತೆ. ಅವ್ರಿಗೆ ಏನಾದ್ರು ಇನ್ನೂ ಹೆಚ್ಚಿನ ಏನಾದ್ರು ಅಭ್ಯಾಸಕ್ಕೆ ಬೇಕು ಅಂತಂದ್ರೆ ನಾನು ಆವಾಗಲೇ ಹೇಳ್ದಂಗೆ ಒಂದು ಶಿಕ್ಷಣ.org ಅಥವಾ ಮ್ಯಾಥ್ ಅಂತ ಏನ್ ಕೊಟ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಅಥವಾ QR ಕೋಡ್ ಅನ್ನ ಸ್ಕ್ಯಾನ್ ಮಾಡೋದ್ರ ಮೂಲಕ ಅವರು ಹೆಚ್ಚಿನ ಅಭ್ಯಾಸಕ್ಕೆ ಅವರು ಪ್ರಾಕ್ಟೀಸ್ ಮಾಡೋದಕ್ಕೆ ಸಂಪನ್ಮೂಲಗಳು ಸಿಗುತ್ತೆ. ಸೊ ಮತ್ತೆ ಇಲ್ಲಿ ಅಭ್ಯಾಸ ಮಾಡಿದ ಪುಸ್ತಕಗಳನ್ನ ಶಿಕ್ಷಕರಿಂದ ಮೌಲ್ಯಮಾಪನ ಮಾಡಿಸ್ಕೋಬೇಕಾಗುತ್ತೆ. ಅಂದ್ರೆ ಅಭ್ಯಾಸ ಮಾಡಿರ್ತಾರೆ, ಆ ಅಭ್ಯಾಸ ಮಾಡಿರೋಂಥ ಪುಸ್ತಕಗಳನ್ನ ಟೀಚರ್ಸ್ಗೆ ತೋರಿಸಿ ಅವರಿಂದ ಒಂದು ಮೌಲ್ಯಮಾಪನ ಮಾಡಿಸ್ಕೊಳ್ಳೋ ಆಗ್ಬೇಕಾಗತ್ತೆ. ಇಲ್ಲಿ ಇನ್ನೊಂದು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋಂತಂದ್ರೆ ಪ್ರತಿ ಅಭ್ಯಾಸ ಪುಸ್ತಕದ ಕೊನೆಯ ಪುಟಗಳಲ್ಲಿ ಉತ್ತರಗಳನ್ನ ಕೊಟ್ಟಿದ್ದಾರೆ. ಅಭ್ಯಾಸಕ್ಕೆ ಸಂಬಂಧಪಟ್ಟಂಗೆ ಆ ಲೆಕ್ಕಗಳಿಗೆ ಸಂಬಂಧಪಟ್ಟಂಗೆ ಉತ್ತರಗಳನ್ನ ನೀಡಲಾಗಿದೆ, ಕೀ ಆನ್ಸರ್ಸ್ ನೀಡಲಾಗಿದೆ. ಅದನ್ನ ಟೀಚರ್ಸ್ ಕೂಡ ಅದನ್ನ ಗಮನಿಸಿ ಆ ಮೂಲಕನೂ ಆ ಮಕ್ಕಳಿಗೆ ಹೇಳ್ಕೊಡ್ಬಹುದು. ಸೊ ಇದು ಪ್ರಮುಖವಾಗಿ ವಿದ್ಯಾರ್ಥಿಗಳ ಪಾತ್ರ. ಅಂದ್ರೆ ಪ್ರತಿದಿನ ಈ ಒಂದು ಪುಟ ಮಾತ್ರ ಮಾಡೋದಕ್ಕೆ ಅವಕಾಶ ಇರುತ್ತೆ. ಏನಾದ್ರು ಸಂದೇಹಗಳು ಬಂದ್ರೆ ಟೀಚರ್ನ ಸಂಪರ್ಕ ಮಾಡಿ ಅವರಿಂದ ಪರಿಹಾರ ಮಾಡ್ಕೊಳ್ಳೋ ಅಂಥದ್ದು. ಮತ್ತೆ ಸ್ವಯಂ ಮೌಲ್ಯಮಾಪನ ಮಾಡೋಂಥದ್ದು ಪ್ರತಿ ಪುಟದಲ್ಲೂ ಆಗ್ಬೇಕಾಗತ್ತೆ. ಸೊ ಇದನ್ನ ಸ್ವಂತ ಅವರೇ ಪ್ರಯತ್ನಗಳನ್ನ ಮಾಡಿ ಅಭ್ಯಾಸನ ಮಾಡೋಂಥದ್ದು ಆಗ್ಬೇಕಾಗತ್ತೆ. ಇನ್ನು ಇಲ್ಲಿ ಶಿಕ್ಷಕರ ಪಾತ್ರ ಏನಪ್ಪಾ ಅಂತಂದ್ರೆ ಯಾವ ವಿದ್ಯಾರ್ಥಿಗಳಿಗೆ ಬೇಕಾಗಿದೆ ಅನ್ನೋದನ್ನ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಬೇಕಾಗತ್ತೆ. ಸೊ ಯಾವ ವಿದ್ಯಾರ್ಥಿಗಳಿಗೆ ಈ ಒಂದು ಅಭ್ಯಾಸ ಪುಸ್ತಕ ಬೇಕಾಗಿದೆ, ಯಾವ ವಿದ್ಯಾರ್ಥಿಗೆ ಬೇಕು, ಯಾವ ವಿದ್ಯಾರ್ಥಿಗೆ ಬೇಡ ಅನ್ನೋದನ್ನ ವಿದ್ಯಾರ್ಥಿಗಳ ಆಯ್ಕೆ ಮಾಡೋಂಥದ್ದು ಆಗ್ಬೇಕಾಗತ್ತೆ. ಆಯ್ಕೆ ಆದಂತ ಎಲ್ಲಾ ವಿದ್ಯಾರ್ಥಿಗಳಿಗೂ 2 ಮಾಡಲ್ ಸಿಗಂತ ನೋಡ್ಕೊಳ್ಳೋಂಥದ್ದು. ಅಂದ್ರೆ ಯಾವೆಲ್ಲ ವಿದ್ಯಾರ್ಥಿಗಳು ಆಯ್ಕೆ ಆಗ್ತಾರೋ ಆಯ್ಕೆ ಆದಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಕನಿಷ್ಠ ಈ ವರ್ಷದಲ್ಲಿ ನಾವು ಅನ್ಕೊಂಡಂಗೆ 2 ಮಾಡೆಲ್ ಮಾತ್ರ ದೊರೆಯಂತೆ ನೋಡ್ಕೋಬೇಕಾಗತ್ತೆ. ಮತ್ತೆ ಈ ಮಾಡೆಲ್ಗಳನ್ನ ಅಭ್ಯಾಸ ಮಾಡ್ಬೇಕಾದ್ರೆ ಆ ಸಹಪಾಠಿ ಕಲಿಕೆಯಲ್ಲಿ ಇವರು ಮಾಡೆಲ್ಗಳನ್ನ ಅಭ್ಯಾಸ ಮಾಡ್ತಾರೆ. ಆವಾಗ ಅವ್ರಿಗೆ ಒಂದು ಪೂರಕ ವಾತಾವರಣನ ನಿರ್ಮಾಣ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾವೇನು ವಿದ್ಯಾಗಮ ಕಾರ್ಯಕ್ರಮದಲ್ಲಿ ಗುಂಪು ಕಲಿಕೆ ಅಥವಾ ಈ ತರ ಏನ್ ಮಾಡ್ತಾ ಇದ್ವಿ, ಆ ಟೈಮಲ್ಲಿ ಸಹಪಾಠಿ ಕಲಿಕೆ ಮೂಲಕ ಅವನ್ಗೆ ಅವಕಾಶನ ಮಾಡ್ಕೊಡ್ಬೇಕಾಗತ್ತೆ. ಜೊತೆಗೆ ಇಲ್ಲಿ ಕಿರು ಪರೀಕ್ಷೆ ಅಂತ ಏನಿದೆ, ಸೊ ಆ ಕಿರು ಪರೀಕ್ಷೆ ಆಧಾರದ ಮೇಲೆ ಮುಂದಿನ ಮಾಡೆಲ್ನ ಕೊಡ್ಬೋದು ಅಥವಾ ಟೀಚರ್ಸ್ ವಿವೇಚನೆ ಬಿಟ್ಟಿದ್ದು. ಸೊ ಅವನು ಬರ್ತಾ ಇದೆ, ಆ ಸಾಮರ್ಥ್ಯಗಳನ್ನ ನೋಡಿದೀನಿ, ಅವನೇ ಸ್ವಂತವಾಗಿ ಬಿಡಿಸ್ತಾ ಇದ್ದಾನೆ ಅಂತಂದ್ರೆ ನೆಕ್ಸ್ಟ್ ಮಾಡೆಲ್ ಕೊಡಕ್ಕೆ ಇಲ್ಲಿ ಅವಕಾಶ ಇದೆ. ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಚಟುವಟಿಕೆಗೆ ಸಂಬಂಧಿಸಿದಂತೆ ಪ್ರಕ್ರಿಯೆಯನ್ನ ಗಮನಿಸುವುದು. ಈಗ ಎಕ್ಸಾಂಪಲ್ ಒಂದು ಅವನಿಗೆ F3 ಮಾಡೆಲ್ ಕೊಟ್ಟಿದೀವಿ ಅಂತಂದ್ರೆ F3 ಮಾಡೆಲ್ ನ
ಕೊಟ್ಟಿದಾಗ ಅಲ್ಲಿ ಗುಣಾಕಾರ ಮತ್ತೆ ಭಾಗಾಕಾರ ಅಭ್ಯಾಸ ಲೆಕ್ಕಗಳಿದೆ. ಈ ಗುಣಾಕಾರ ಮತ್ತೆ ಭಾಗಾಕಾರ ಅಭ್ಯಾಸ ಲೆಕ್ಕಗಳನ್ನ ಮಕ್ಕಳು ಬಿಡಿಸಿದ್ದಾರೆ ಅಂತಂದ್ರೆ ಅವರು ಆ ಪ್ರಕ್ರಿಯೆ ಕರೆಕ್ಟ್ ಆಗಿ ಹೋಗಿದಾರ. ಸೊ ಭಾಜ್ಯ ಭಾಜಕ ಭಾಗಲಬ್ಧ ಅಂತ ಏನ್ ನಾವು ಕರಿತೀವಿ ಆ ವಿಧಾನದಲ್ಲೇ ಹೋಗಿದಾರ ಅವರು ಅನ್ನೋದನ್ನ ನೋಡ್ಬೇಕಾಗುತ್ತೆ. ರೀಸನ್ ಏನಪ್ಪಾ ಅಂತಂದ್ರೆ ಈಗ ಸಾಕಷ್ಟು ಮಕ್ಕಳು ಮೊಬೈಲ್ ಇರೋದ್ರಿಂದ ಅವ್ರ ಮೊಬೈಲ್ ಅಲ್ಲಿ ಬರೋಂತ ಲೆಕ್ಕಗಳನ್ನ ಮೊಬೈಲ್ ಇಂದ ಮಾಡಿ ಟೋಟಲ್ ಆನ್ಸರ್ ನ ಬರೆದ್ ಬಿಡ್ಬೋದು, ಅಥವಾ ಲಾಸ್ಟ್ ಪುಟದಲ್ಲಿ ಏನು ಕೀ ಆನ್ಸರ್ಸ್ ಇದೆ ಅದನ್ನೇ ಡೈರೆಕ್ಟ್ ಆಗಿ ಬರೀಬಹುದು. ಸೊ ಈ ಒಂದು ರೀಸನ್ ಇಂದಾಗಿ ಅವ್ರಿಗೆ ಚಟುವಟಿಕೆ ಏನಿದೆ ಆ ಚಟುವಟಿಕೆ ಒಂದು ಪ್ರಕ್ರಿಯೆ ಕರೆಕ್ಟ್ ಆಗಿ ಮಾಡಿದಾರ ಇಲ್ವಾ ಅಂತ ಒಂದು ಪ್ರಕ್ರಿಯೆನ ಎಸ್ ಎ ಟೀಚರ್ ಆಗಿ ನಾವು ಅದನ್ನ ಗಮನಿಸಬೇಕಾಗುತ್ತೆ. ಸೊ ಇದಿಷ್ಟು ಪ್ರೇರಣಾ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ಕ್ಲಾಪ್ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತ ಅಂಶಗಳು. ಇನ್ನು ಮುಂದಿನ ಅವಧಿಯನ್ನ ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಸಂಬಂಧಪಟ್ಟಂಗೆ ನಮ್ಮ ಶಿಕ್ಷಣ ಸಂಸ್ಥೆಯ ಜಿಲ್ಲಾ ಸಂಯೋಜಕರಂತ ಶ್ರೀಯುತ ರಾಜೇಶ್ ಅವರು ಮುಂದುವರಿಸ್ತಾರೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊಂದು ಕೂಡ ಅರುಣ್ ಸರ್ ಅವರು ಪ್ರೇರಣಾ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಹಾಗೂ ಕ್ಲಾಪ್ ಅನ್ನುವಂಥ ಚಟುವಟಿಕೆಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಇನ್ನ ಮುಂದುವರೆದಂತಹ ಒಂದು ಚಟುವಟಿಕೆಯಾದಂತಹ ಒಂದು PBL ಬಗ್ಗೆ ನಾನು ಮಾಹಿತಿಗಳನ್ನ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಎಲ್ಲಾ ಶಿಕ್ಷಕರಿಗೆ ಸ್ಕ್ರೀನ್ ಬರ್ತಾ ಇಲ್ಲ ಅಂತಂದ್ರೆ ರಾಜೇಶ್ ಅಂತ 2 ಕಡೆ ಇರುತ್ತೆ. ಅಂದ್ರೆ ಆ 2 ಕಡೆಯಲ್ಲಿ ಯಾವ್ದಾದ್ರು ಒಂದ್ ಕಡೆ ನೀವು ಕ್ಲಿಕ್ ಮಾಡಿದ್ರೆ ಅದು ಸ್ಕ್ರೀನ್ ಅನ್ನುವಂಥದ್ದು ಬರ್ತಾ ಇರುತ್ತೆ. ಒಂದ್ ಹೆಸರು ಮೇಲೆ ಕ್ಲಿಕ್ ಮಾಡ್ಲಿಕ್ಕೆ ಬರಲ್ಲ ಅದು. ಅಂದ್ರೆ ಇನ್ನೊಂದು ಹೆಸರು ಕೂಡ 2 ಸಲ ಇರುತ್ತೆ ರಾಜೇಶ್ ಅಂತಾನೆ. ಅದು ಯಾವ್ದಾರು ಒಂದ್ ಕಡೆ ಕ್ಲಿಕ್ ಮಾಡಿದಾಗ ಸ್ಕ್ರೀನ್ ಬರುತ್ತೆ ಅಂತ ಹೇಳ್ತೀನಿ. ಇಲ್ಲಿ ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ PBL ಅಂತಂದ್ರೆ ನಾವು ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಅಥವಾ ಯೋಜನಾ ಆಧಾರಿತ ಕಲಿಕೆ ಅಂತ ಕರಿತೀವಿ. ಇದನ್ನ ತಂದಿರುವಂತದ್ದು ಉದ್ದೇಶ ಏನಪ್ಪಾ ಅಂತಂದ್ರೆ ಪ್ರಮುಖವಾಗಿ ಕೌಶಲ್ಯಗಳಿಗೆ ಸಂಬಂಧಪಟ್ಟಂಗೆ ಈಗ ಮಕ್ಕಳುಗಳಲ್ಲಿ ಏನು ಕೌಶಲ್ಯಗಳು ಬರಬೇಕು, ಏನ್ 21ನೇ ಶತಮಾನದ ಕೌಶಲ್ಯಗಳು ತುಂಬಾ ಇದೆ. ಅದರಲ್ಲಿ ಪ್ರಮುಖವಾಗಿ ನಾವು 4 ಕೌಶಲ್ಯಗಳನ್ನ ತಗೊಂಡಿದ್ದೀವಿ. ಓಕೆ, ಈ PBL ಅನ್ನುವಂತಹ ಒಂದು ಚಟುವಟಿಕೆ ಉದ್ದೇಶ ನೋಡೋದಾದ್ರೆ ಮಕ್ಕಳುಗಳಿಗೆ ಏನಿದೆ ಈ ಒಂದು ಪಠ್ಯಕ್ರಮ. ಕಲ್ಪನಾ ಮೇಡಮ್ ದಯವಿಟ್ಟು ನೀವು ಪ್ರೆಸ್ ಮಾಡ್ತಾ ಇದ್ದೀರಾ? ಓಕೆ. ಮಕ್ಕಳು ಏನು ತಮ್ಮ ಪಠ್ಯಕ್ರಮ ಆಧಾರಿತ ಕಲಿಕೆ ಏನಿದೆ ಅದನ್ನ ಕಲಿಯೋದ್ರ ಜೊತೆಗೆ ಭವಿಷ್ಯದಲ್ಲಿ ಅವರು ಉತ್ತಮ ರೀತಿಯಲ್ಲಿ ವ್ಯವಹರಿಸಬೇಕು ಅಂತಂದ್ರೆ 21ನೇ ಶತಮಾನದ ಕೌಶಲ್ಯಗಳ ಒಂದು ಅವಶ್ಯಕತೆ ಇರ್ತದೆ. ಅಂತಂದ್ರೆ ಸಂವಹನ, ಸಹಯೋಗ, ಸೃಜನಶೀಲತೆ, ತಾರ್ಕಿಕ ಚಿಂತನೆ, ಕಮ್ಯುನಿಕೇಶನ್, ಕೊಲಾಬ್ರೇಷನ್, ಕ್ರಿಟಿಕಲ್ ಥಿಂಕಿಂಗ್ ಮತ್ತೆ ಕ್ರಿಯೇಟಿವಿಟಿ. ಈ ಕೌಶಲ್ಯಗಳು ಏನಿರ್ತದೆ ಮಕ್ಕಳುಗಳಿಗೆ, ಈ ಕೌಶಲ್ಯಗಳು ಬಾಲ್ಯದಿಂದನೇ ಬಂದ್ರೆ, ಶಾಲಾ ಹಂತದಿಂದಲೇ ಬಂದ್ರೆ ಮಕ್ಕಳು ಮುಂದೆ ಭವಿಷ್ಯದಲ್ಲಿ ಅವರು ಒಂದು ಉದ್ಯೋಗವನ್ನು ಪಡೆಯುವಂತ ಸಂದರ್ಭ ಇರ್ಬೋದು, ಅಥವಾ ಆ ಒಂದು ವ್ಯವಹಾರವನ್ನು ನಡೆಸುವಂತಹ ಒಂದು ಸಂದರ್ಭ ಇರ್ಬೋದು. ಆ ಸಂದರ್ಭದಲ್ಲಿ ಹೆಲ್ಪ್ ಆಗ್ಲಿ ಎನ್ನುವಂತ ಒಂದು ದೃಷ್ಟಿಯಿಂದ ಆ ಸಮಯಕ್ಕೆ ಈಗಲಿಂದನೇ ಮಕ್ಕಳು ತಯಾರಾಗ್ಲಿ ಎನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಈ PBL ಅನ್ನುವಂಥ ಚಟುವಟಿಕೆಯನ್ನ ತಂದಿರುವಂತದ್ದು. ಪ್ರಮುಖ ಉದ್ದೇಶ ಮಕ್ಕಳಲ್ಲಿ 21ನೇ ಶತಮಾನದ ಕೌಶಲ್ಯಗಳನ್ನ ಬೆಳೆಸುವಂತದ್ದು. ಆದ್ರಿಂದ ನಾವು ಪ್ರಮುಖವಾಗಿ 4 ಕೌಶಲ್ಯಗಳನ್ನ ಇಲ್ಲಿ ಕೊಟ್ಟಿರುವಂತದ್ದು: ಕಮ್ಯುನಿಕೇಶನ್, ಕೊಲಾಬ್ರೇಷನ್, ಕ್ರಿಟಿಕಲ್ ಥಿಂಕಿಂಗು ಮತ್ತೆ ಕ್ರಿಯೇಟಿವಿಟಿ. ಇವುಗಳನ್ನ ಬೆಳೆಸುವಂತದ್ದೇ ಈ PBL ಚಟುವಟಿಕೆಯ ಪ್ರಮುಖ ಉದ್ದೇಶ. ನೆಕ್ಸ್ಟ್ ಇಲ್ಲಿ ಯೋಜನೆ ಮತ್ತು ಪಾತ್ರಗಳನ್ನ ನಾವು ನೋಡ್ಬೋದು. ಅಂತಂದ್ರೆ ಈ ಒಂದು PBL ಅನ್ನೋ ಚಟುವಟಿಕೆನಲ್ಲಿ ಏನ್ ಯೋಜನೆ ಇರ್ತದೆ, ಏನೇನು ಮಗು ಪಾತ್ರ ನಿರ್ವಹಣೆ ಮಾಡಬೇಕು ಅಂತಂದ್ರೆ ಇದು 4ರಿಂದ 7ನೇ ತರಗತಿಯ ಪ್ರತಿ ಮಗುವಿಗೆ ಇದು ಸಿಗುವಂತದ್ರಿಂದ ಇಲ್ಲಿ ಮಗು ಪ್ರಾಜೆಕ್ಟ್ ಸಿಕ್ಕಿದ್ಮೇಲೆ ಅದ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಈಗ ಉದಾಹರಣೆಗೆ ವಾಶ್ ಅನ್ನುವಂತಹ ಒಂದು ಯೋಜನೆಯನ್ನ ಕೊಟ್ಟಿದ್ದಾರೆ. ಉದಾಹರಣೆಗೆ ಅದು ಒಂದು ಎಕ್ಸಾಂಪಲ್ ಆಗಿ ಕೊಟ್ಟಿರುವಂತದ್ದು. ಆ ಒಂದು ಪ್ರಾಜೆಕ್ಟ್ ಅನ್ನ ಶಿಕ್ಷಕರು ಮಗು ಕೊಟ್ಟು ಅಂತಂದ್ಮೇಲೆ ಮಗು ಏನ್ ಮಾಡ್ತದೆ, ಮಾಹಿತಿಯನ್ನ ಸಂಗ್ರಹಿಸುವ ಮೊದಲು ಹೋಗ್ಬಿಟ್ಟು ಮಗು ಮಾಹಿತಿಯನ್ನು ಹುಡುಕ್ತದೆ. ಈ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನ ಅದು ಮಗು ಮೊಬೈಲ್ ನಲ್ಲಿ ಹುಡುಕ್ಬೋದು, ಪಠ್ಯಪುಸ್ತಕದಲ್ಲಿ ಹುಡುಕ್ಬೋದು, ಸ್ನೇಹಿತರ ಕೇಳಬಹುದು. ಮತ್ತೆ ಬರಹಗಾರ, ಇಲ್ಲಿ ಮಗು ಏನ್ ಮಾಡ್ಬೇಕು, ಪ್ರಾಜೆಕ್ಟ್ ಅನ್ನ ಬರೆಯುವಂತದ್ದು ಇರ್ತದೆ, ಚಿತ್ರ ತರುವಂತದ್ದು ಇರ್ತದೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ವಿಷಯಗಳನ್ನ ಒಂದು ಕ್ರೋಢೀಕರಿಸುವಂತದ್ದು ಇರ್ತದೆ. ಈ ಕೆಲಸವನ್ನು ಕೂಡ ಮಗುನೇ ಮಾಡ್ಬೇಕಾಗ್ತದೆ. ಕಲಾವಿದ, ಇಲ್ಲಿ ವಿನ್ಯಾಸಗಳಿರ್ಬೋದು, ಮತ್ತೆ ರೇಖಾಚಿತ್ರಗಳನ್ನ ಬಿಡಿಸುವಂತದ್ದು ಇರ್ಬೋದು. ಫೋಟೋಗ್ರಾಫರು, ಈಗ ಒಂದು ಮಗು ಪ್ರಾಜೆಕ್ಟ್ ಅನ್ನ ಮಾಡ್ಬೇಕು ಅಂತಂದ್ರೆ ಫೋಟೋಗಳನ್ನ ಕೂಡ ಹಾಕ್ಬೇಕಾಗ್ತದೆ. ಆ ಫೋಟೋಗಳನ್ನ ತರುವಂತದ್ದು ಎಲ್ಲಾ ಒಂದು ಪಾತ್ರಗಳನ್ನು ಸಹ ಮಗು ನಿರ್ವಹಣೆಯನ್ನ ಮಾಡ್ಬೇಕಾಗ್ತದೆ. ಇಲ್ಲಿ ಉದಾಹರಣೆಗೆ ವಾಶ್ ಅನ್ನುವಂಥದ್ದನ್ನ ಒಂದು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ಮಗು 2 ಯೋಜನೆಗಳನ್ನ 4ರಿಂದ 7ನೇ ತರಗತಿ ಮಕ್ಕಳಲ್ಲಿ, 4ನೇ ತರಗತಿ ಮಕ್ಕಳಿಗೆ ಬರೀ ಚಟುವಟಿಕೆಗಳೇ ಇರ್ತದೆ. ಬಟ್ 5ರಿಂದ 7ನೇ ತರಗತಿಯ ಒಂದು ಮಕ್ಕಳುಗಳಿಗೆ ಒಂದು ವಾಶ್ ಅನ್ನುವಂತ ಒಂದು ಪ್ರಾಜೆಕ್ಟ್ ಅನ್ನ ಕಡ್ಡಾಯವಾಗಿ ಮಕ್ಕಳು ಮಾಡ್ಬೇಕು. ಇನ್ನೊಂದು ಪಠ್ಯಕ್ಕೆ ಪೂರಕವಾಗಿರುವಂತಹ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ಬೇಕಾಗ್ತದೆ. ಯಾಕೆ ಅಂತಂದ್ರೆ ಈಗ ಇಲಾಖೆ ಕಾರ್ಯಕ್ರಮನೂ ಕೂಡ ಇದೆ, ಮಕ್ಕಳುಗಳಿಗೆ ಪ್ರಾಜೆಕ್ಟ್ ಅನ್ನ ಮಾಡಿಸ್ಬೇಕು ಅಂತ ಹೇಳಿ. ಆ ಒಂದು ಉದ್ದೇಶದಿಂದ
ಈ ಒಂದು ಪ್ರಾಜೆಕ್ಟ್ ಅನ್ನೋ ಪುಸ್ತಕವನ್ನ ಬಳಸ್ಕೊಂಡು ಅದೇ ಪ್ರಾಜೆಕ್ಟ್ ಅನ್ನ ಮಾಡಿಸ್ಬೋದು ಅಂತ ಹೇಳ್ಬೋದು. ಇಲ್ಲಿ ಹಂತಗಳು, ಪ್ರಾಜೆಕ್ಟ್ ಅನ್ನ ಮಾಡಬೇಕು ಅಂತಂದ್ರೆ ಹಂತಗಳು ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗ್ತದೆ. ಈ ಒಂದು PBL ಚಟುವಟಿಕೆನಲ್ಲಿ 3 ಹಂತಗಳನ್ನ ಇಲ್ಲಿ ಕೊಡಲಾಗಿದೆ. ಮೊದಲನೇ ಹಂತ ಹುಡುಕಿ. ಈಗ ಶಿಕ್ಷಕರು ಯಾವುದೋ ಒಂದು ಯೋಜನೆಯನ್ನ ಕೊಟ್ಟಿದ್ದಾರೆ, ಒಂದು ಪ್ರಾಜೆಕ್ಟ್ ಒಂದು ಸಮತೋಲನ ಆಹಾರದ ಬಗ್ಗೆ ಒಂದು ಪ್ರಾಜೆಕ್ಟ್ ಅನ್ನ ಮಕ್ಳು ಕೊಟ್ಟಿದ್ದಾರೆ, ಈಗ 7th ಮಕ್ಳಿಗೆ ಅಂತಂದಾಗ ಆ ಒಂದು ಮಗು ಏನ್ ಮಾಡ್ತದೆ, ಸಮತೋಲನ ಆಹಾರ ಅಂದ್ರೆ ಏನು, ಅದ್ರ ಸಂಬಂಧಪಟ್ಟ ಚಿತ್ರಗಳಿರ್ಬೋದು, ಪ್ರತಿಯೊಂದನ್ನು ಕೂಡ ಮಗು ಹೋಗಿ ಹುಡುಕ್ತದೆ. ಎಲ್ಲೋ ಹುಡುಕ್ಬೋದು, ಶಿಕ್ಷಕರ ಬಳಿ ಹೋಗಿ ಕೇಳ್ಬೋದು, ತನ್ನ ಸ್ನೇಹಿತರ ಹತ್ರ ಕೇಳ್ಬೋದು, ಅಥವಾ ಆನ್ಲೈನಲ್ಲಿ ಮಗು ಹುಡುಕ್ಬೋದು. ಒಟ್ಟಿನಲ್ಲಿ ಹುಡುಕಿ ಅನ್ನುವಂಥದ್ದಲ್ಲಿ ಮಗು ಏನ್ ಮಾಡ್ತದೆ, ಪ್ರಾಜೆಕ್ಟ್ಗೆ ಸಂಬಂಧಪಟ್ಟ ಎಲ್ಲಾ ಮಾಹಿತಿಯನ್ನ ಹುಡುಕ್ತದೆ. ಇನ್ನು ನೆಕ್ಸ್ಟ್ 2ನೇ ಹಂತ ಬಂದ್ರೆ ಮಾಡಿ. ಈ ಹಂತದ ಮಗು ಏನ್ ಮಾಡ್ತದೆ, ಪ್ರಾಜೆಕ್ಟ್ಗೆ ಸಂಬಂಧಪಟ್ಟ ವಿಷಯಗಳೆಲ್ಲ ಸಂಗ್ರಹಿಸ್ಕೊಂಡಿರ್ತದಲ್ವಾ, ಅದನ್ನ ಒಂದು ಪ್ರಾಜೆಕ್ಟ್ ರೂಪದಲ್ಲಿ ಮಾಡ್ತಾ ಹೋಗ್ತದೆ. ಉದಾಹರಣೆಗೆ ಒಂದು ಚಿತ್ರಕಥೆಗಳನ್ನ ಬಿಡಿಸುವಂತ ರೂಪದಲ್ಲಿ ಇರ್ಬೋದು, ಅಥವಾ ಮಾದರಿಗಳನ್ನ ತಯಾರಿಸುವಂತ ರೂಪದಲ್ಲಿ ಇರ್ಬೋದು, ಭಿತ್ತಿ ಪತ್ರವನ್ನ ತಯಾರಿಸ್ಬೋದು, ಅಥವಾ ಪ್ರಾಜೆಕ್ಟ್ ಅನ್ನ. ಒಟ್ಟಾರೆ ಮಗು ಇಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಪ್ರಾಜೆಕ್ಟ್ ಅನ್ನ ಮಾಡುವಂತ ಹಂತ ಇದು. ನೆಕ್ಸ್ಟ್ 3ನೇ ಹಂತ ಬಂದು ಹಂಚಿಕೊಳ್ಳಿ. ಈ ಹಂತದಲ್ಲಿ ಮಗು ಏನ್ ಮಾಡುತ್ತೆ ಅಂತಂದ್ರೆ ಹಂಚಿಕೊಳ್ಳಿ ಅನ್ನುವಂತ ಹಂತದಲ್ಲಿ ಪ್ರಾಜೆಕ್ಟ್ ಅನ್ನ ತನ್ನ ಸ್ನೇಹಿತರು, ಶಿಕ್ಷಕರು, ಸಮುದಾಯ ಇಲ್ಲಿ ಹಂಚ್ಕೊಳ್ಬೇಕು. ಇದು ಮಕ್ಕಳಲ್ಲಿ ಇದು ಕೌಶಲ್ಯಗಳನ್ನು ಬೆಳೆಯುವಂತ ಒಂದು ಉತ್ತಮ ಹಂತ ಅಂತ ಹೇಳ್ಬೋದು. ಇಲ್ಲಿ ಮಗು ಏನ್ ಮಾಡುತ್ತೆ ಅಂತಂದ್ರೆ ಸಂಬಂಧಪಟ್ಟಂಗೆ ಒಂದು ಪ್ರಾಜೆಕ್ಟ್ ಅನ್ನ ಏನ್ ಮಾಡಿರ್ತದೆ ಮಗು, ಆ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂಗೆ ಮಗು ಹಂಚ್ಕೊಳ್ತಾ ಹೋಗ್ತದೆ. ಅದು ಇಲ್ಲಿ ಪ್ರಚಾರ ಮಾಡಿ ಹಂಚ್ಕೊಳ್ಬೋದು, ಅಥವಾ ನಾಟಕದ ಮುಖಾಂತರ ಹಂಚ್ಕೋಬಹುದು, ಅಥವಾ ಸಭೆಯನ್ನ ನಡೆಸಿ ಹಂಚ್ಕೊಳ್ಬೋದು. ಒಟ್ಟಾರೆ ಈ ಹಂತದಲ್ಲಿ ಮಗು ಪ್ರಾಜೆಕ್ಟ್ ಅನ್ನು ಮಾಡಿರುವಂತ ಪ್ರಾಜೆಕ್ಟ್ ಅನ್ನ ಹಂಚ್ಕೊಳ್ತಾ ಹೋಗ್ತದೆ. ನೆಕ್ಸ್ಟ್ ಇಲ್ಲಿ ಮಾದರಿಗಳು. ಇಲ್ಲಿ ಇಲ್ಲಿ ಕೊಟ್ಟಿರುವಂತಹ ಒಂದು ಟೆಂಪ್ಲೇಟ್ ಸರ್ ಮುಂದುವರಿಸಿ. ರಾಜೇಶ್ ಸರ್ ಮುಂದುವರಿಸಿ. ಓಕೆ ಸರ್, ಬ್ರೇಕ್ ಆಗಿತ್ತು, ಸಾರಿ. ಇಲ್ಲಿ ಮಾದರಿಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಯಾವ ಮಗುವಿಗೆ ನಾವು ಪ್ರಾಜೆಕ್ಟ್ ಪ್ಲಾನರ್ ಪುಸ್ತಕಗಳನ್ನ ಕೊಟ್ಟಿರ್ತೀವಿ, ಆ ಪ್ರಾಜೆಕ್ಟ್ ಪ್ಲಾನರ್ ಪ್ರತಿಯೊಂದು ಪುಸ್ತಕದಲ್ಲೂ ಕೂಡ ಈ ರೀತಿಯ ಒಂದು ಟೆಂಪ್ಲೇಟ್ ಕೂಡ ಇರ್ತದೆ. ಇಲ್ಲಿ 3 ಹಂತ ನಾನು ಆಗ್ಲೇ ಹೇಳ್ದಂಗೆ ಹುಡುಕಿ, ಮಾಡಿ, ಹಂಚಿಕೊಳ್ಳಿ ಏನಿದೆ, ಈ 3 ಹಂತಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಮಾಹಿತಿಯನ್ನ ಕೊಡ್ಲಾಗಿದೆ. ಮಗು ಇಲ್ಲಿ ಹುಡುಕಿ ಅನ್ನುವಂತ ಹಂತದಲ್ಲಿ ಒಂದು ಯೋಜನೆಯನ್ನ ಹಾಕೊಳ್ಳಿಕ್ಕೆ ಕೊಟ್ಟಿರುವಂತದ್ದು. ಉದಾಹರಣೆಗೆ ಮಾಹಿತಿಯನ್ನ ಯಾವ ಮಾಹಿತಿ ಸಂಗ್ರಹಿಸಿದ ಮಗು, ಮತ್ತೆ ಮುಕ್ತಾಯಗೊಳಿಸುವಂತಹ ದಿನಾಂಕ, ಯಾವ ದಿನಾಂಕದಿಂದ ಮಗು ಮುಕ್ತಾಯ ಮಾಡ್ತದೆ ಅಂತ ಒಂದು ಡೇಟ್ ಅನ್ನ ಹಾಕೊಳ್ಳಿ ಕೂಡ ಇಲ್ಲಿ ಅವಕಾಶವನ್ನ ಕೊಟ್ಟಿರುವಂತದ್ದು. ಜೊತೆಗೆ ಮಗು ಎಲ್ಲಿಂದ ಮಾಹಿತಿ ಹುಡುಕ್ತದೆ, ಪುಸ್ತಕದಿಂದ ಹುಡುಕ್ತದ, ಅಥವಾ ಪತ್ರಿಕೆಗಳಿಂದ ಹುಡುಕ್ತದ, ಸಂದರ್ಶನ ಮಾಡಿ ಹುಡುಕ್ತದ, ಅಥವಾ ಸಮೀಕ್ಷೆಯನ್ನ ಮಾಡ್ತದ. ಆ ಮಗು ತನಗೆ ಇಷ್ಟ ಬಂದಂತಹ ಆಪ್ಷನ್ ಅನ್ನ ಟಿಕ್ ಹಾಕೊಳ್ಬಹುದು. ಇದ್ಯಾವುದೋ ಮಗು ಮಾಡಲ್ಲ, ಬೇರೆ ವಿಧಾನದಿಂದ ಮಗು ಹುಡುಕ್ತದೆ ಅಂತಂದ್ರೆ ಅಲ್ಲಿ ಇತರೆ ಎನ್ನುವಂತ ಒಂದು ಆಪ್ಷನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಆ ಇತರೆ ಎನ್ನುವಂತ ಆಪ್ಷನ್ ಅಲ್ಲಿ ಮಗು ಟಿಕ್ ಹಾಕೊಳ್ಬಹುದು. ಜೊತೆಗೆ ಮಾಹಿತಿಯನ್ನ ಸಂಗ್ರಹಿಸಲು ಯಾರು ಸಹಾಯ ಮಾಡ್ತಾರೆ ಅವ್ರನ್ನು ಕೂಡ ಅಲ್ಲಿ ಹಾಕೊಳ್ಳಿಕ್ಕೆ ಅವಕಾಶ ಇದೆ. ಇಲಾಖಾಧಿಕಾರಿಗಳು, ಶಿಕ್ಷಕರು, ಕುಟುಂಬದ ಸದಸ್ಯರು, ಈ ತರ ಪ್ರತಿಯೊಂದನ್ನು ಕೂಡ ಮಗು ಹಾಕೊಳ್ಳಿಕ್ಕೆ ಹುಡುಕಿ ಎನ್ನುವಂತ ಅರ್ಥದಲ್ಲಿ ಅವಕಾಶ ಇದೆ. ನೆಕ್ಸ್ಟ್ ಮಾಡಿ ಎನ್ನುವಂತ ಹಂತದಲ್ಲಿ ಮಗು ಏನ್ ಮಾಡುತ್ತೆ, ಪ್ರಾಜೆಕ್ಟ್ ನ ಮಾದರಿ ರೂಪದಲ್ಲಿ ಮಾಡ್ತದ, ಅಥವಾ ವರದಿ ರೂಪದಲ್ಲಿ ಮಾಡ್ತದ, ಕಥೆಗಳ ರೂಪದಲ್ಲಿ ಮಾಡ್ತದ, ಅಥವಾ ಇತರೆ ಯಾವ ರೂಪದಲ್ಲಿ ಮಗು ಪ್ರಾಜೆಕ್ಟ್ ಮಾಡುತ್ತೆ ಅದನ್ನು ಕೂಡ ಟಿಕ್ ಹಾಕೊಳ್ಬಹುದು. ಅಲ್ಲಿ ಯಾವ ರೀತಿ ತೋರಿಸ್ತದೆ ಮಗು, ಅಲ್ಲಿ ಚಿತ್ರಗಳು, ಪಟ್ಟಿ, ರೇಖಾಕೃತಿಗಳು ಪ್ರತಿಯೊಂದನ್ನು ಕೂಡ ಮಗು ಇಲ್ಲಿ ಹಾಕೊಳ್ಳಿಕ್ಕೆ ಅವಕಾಶ ಇದೆ. ಜೊತೆಗೆ ಕೊನೆಯದಾಗಿ ಹಂಚಿಕೊಳ್ಳಿ. ಈ ಹಂತದಲ್ಲಿ ಮಗು ಯಾವ ರೀತಿ ಹಂಚ್ಕೊಳ್ತದೆ, ಮಾಡಿರುವಂತಹ ಪ್ರಾಜೆಕ್ಟ್ ಅನ್ನ ಯಾವ ರೀತಿ ಹಂಚ್ಕೊಳ್ತದೆ ಅಂತಂದ್ರೆ ಜಾಥಾ ಮಾಡ್ತದ, ಕಿರು ನಾಟಕ ಮಾಡ್ತದ, ಪ್ರದರ್ಶನ ಮಾಡ್ತದ, ಅದನ್ನು ಕೂಡ ಮಗು ತನಗೆ ಇಷ್ಟ ಬಂದಂತಹ ಆಯ್ಕೆಯನ್ನು ಹಾಕೊಂಡು ಹಂಚ್ಕೊಳ್ಬಹುದಾಗಿದೆ. ಇರುವಂತಹ ಒಂದು 3 ನೋಡ್ತಾ ಇದ್ದೀವಿ. ಮಗು ಮೊದಲನೇ ಹಂತದಲ್ಲಿ ಬಂದು ಹೇಳ್ತಾ ಇದೆ. 2ನೇ ಹಂತದಲ್ಲಿ ಶಿಕ್ಷಕರ ಒಂದು ಪರ್ಮಿಷನ್ ತಗೊಂಡು ಗ್ರೂಪ್ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದೆ. ಜೊತೆಗೆ ಹಂಚಿಕೊಳ್ಳಿ ಈ ಹಂತದಲ್ಲಿ ಮಗು ತನ್ನ ತರಗತಿ ಕೊಠಡಿನಲ್ಲೇ ಈ ಮಾಡಿರುವಂತಹ ಪ್ರಾಜೆಕ್ಟ್ ಗಳನ್ನ ಹಂಚ್ಕೊಳ್ತಾ ಇದೆ. ಇಲ್ಲಿ
ನಾನು ಆಗ್ಲೇ ಹೇಳ್ದಂಗೆ ಪ್ರಾಜೆಕ್ಟ್ ನ ವಿನ್ಯಾಸದ ಬಗ್ಗೆ ನಾನು ಪೂರ್ವದಲ್ಲೇ ತಿಳಿಸಿದ್ದೀನಿ. 4ನೇ ತರಗತಿಗಳಿಗೆ 6 ಚಟುವಟಿಕೆಗಳನ್ನ ನೀಡಲಾಗಿರ್ತದೆ. ಅಂದ್ರೆ ಅಲ್ಲಿ ನೋಡ್ಬೋದು ಚಟುವಟಿಕೆಗಳು, ಪ್ರಾಜೆಕ್ಟ್ ಪುಸ್ತಕಗಳನ್ನ ಶಿಕ್ಷಕರು ಈಗ ಗಮನಿಸಿದ್ರಲ್ಲಿ ಗೊತ್ತಾಗ್ತದೆ. ಏನು ಚಟುವಟಿಕೆಗಳಿದೆ, ಚಿಕ್ಕ ಚಿಕ್ಕ ಚಟುವಟಿಕೆಗಳು, ಮಕ್ಕಳು ನಲಿಕಲಿಯಿಂದ ಬಂದಿರೋದ್ರಿಂದ ಮಕ್ಕಳಿಗೆ ಪ್ರಾಜೆಕ್ಟ್ ಬದಲಾಗಿ ಕೇವಲ ಚಟುವಟಿಕೆಗಳನ್ನ ಮಾತ್ರ ನೀಡಲಾಗಿರ್ತದೆ. ಅದನ್ನ ಅವರು ಗಮನಿಸಬಹುದು. ಅದಕ್ಕೆ ಈ ಮಾಹಿತಿನ ಕೊಟ್ಟು ಮಾಡಿಸುವಂತದ್ದು. ಜೊತೆಗೆ 5ರಿಂದ 7ನೇ ತರಗತಿ ಮಕ್ಕಳುಗಳಿಗೆ ಪ್ರಸ್ತುತ ವರ್ಷ ವಾಶನ ಅಂತ ಒಂದು ಯೋಜನೆ, ಜೊತೆಗೆ ಪಠ್ಯಕ್ಕೆ ಪೂರಕವಾದ ಒಂದು ಯೋಜನೆ. ವಾಶನ ಕೊಟ್ಟಿರುವಂತದ್ದು ಈಗ ಕೋವಿಡ್ ಇರೋದ್ರಿಂದ ಕೋವಿಡ್ ಬಗ್ಗೆ ಮಕ್ಕಳುಗಳಿಗೆ ಅರಿವು ಇನ್ನೂ ತುಂಬಾ ಚೆನ್ನಾಗಿ ಬರ್ಲಿ ಅಂತೇಳಿ ಅದನ್ನ ಕೊಟ್ಟಿರುವಂತದ್ದು. ಬೇಕಿದ್ರೆ ಇನ್ನು ಈ ಕೋವಿಡ್ ಬಗ್ಗೆನ ಒಂದು ಪ್ರಾಜೆಕ್ಟ್ ಅನ್ನು ಕೂಡ ಶಿಕ್ಷಕರು ಮಾಡಿಸ್ಬೋದು. ಇನ್ನೊಂದು ಪಠ್ಯಕ್ಕೆ ಪೂರಕವಾಗಿರುವಂತದ್ದು ಇರೋದ್ರಿಂದ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಅನ್ನ ಶಿಕ್ಷಕರು ಕೊಟ್ಟು ಮಾಡಿಸುವಂತಹ ಒಂದು ಅವಕಾಶ ಇದೆ. ಇಲ್ಲಿ ಯೋಜನೆಯ ಪ್ರಗತಿ ನೋಟ ಅನ್ನುವಂತ ಒಂದಿದೆ. ಇದನ್ನ ಯಾವ ಒಂದು ಉದ್ದೇಶದಿಂದ ಕೊಟ್ಟಿದ್ದೀವಿ ಅಂತಂದ್ರೆ, ಮಗುವಿಗೆ ಒಂದು ಸ್ವಚ್ಛತೆಯ ಬಗ್ಗೆ ಬರಲಿ. ಇಲ್ಲಿ 5 ಕ್ವಶನ್ ಅನ್ನ ಕೊಟ್ಟಿದ್ದೀವಿ. ಈ ಕಡೆ 7 ಕಾಲಮ್ ಇದೆ. 6 ಪ್ರಶ್ನೆ 7 ಅದನ್ನ ಶಿಕ್ಷಕರ ಸಹಾಯ ಪಡ್ಕೊಂಡು ಬರ್ಕೋಬಹುದು, ಇಲ್ಲ ಮಗುನೇ ಪ್ರಶ್ನೆಗಳನ್ನ ಬರ್ಕೊಳ್ಬಹುದು. ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ನಾನು ಕೈ ತೊಳೆಯುವ ವಿಧಾನವನ್ನು ಅನುಸರಿಸುತ್ತಿದ್ದೇನೆ ಅಂತಿದೆ. ಮಗು ಒಂದು ವಾರ ಅದು ಅನುಸರಣೆ ಮಾಡಿದ್ರೆ ಅಲ್ಲಿ ವಾರ 1ರಲ್ಲಿ ಹೋಗಿ ಟಿಕ್ ಹಾಕೊಳ್ಬಹುದು. ಇಲ್ಲ ಅಂತಂದ್ರೆ ಬೇರೆಯವ್ರಿಗೂ ಕೂಡ ಕೇಳ್ಬೋದು, ಅವ್ರಿಗೂ ಕೂಡ ಪ್ರಶ್ನೆಗಳಿದೆ. ನೀವು ನಿಯಮಿತವಾಗಿ ಕೈ ತೊಳೆಯುತ್ತೀರಾ ಅಂದ್ರೆ ಮಗು ಬೇರೆಯವ್ರನ್ನ ಕೇಳಿ ಕೂಡ ಅಲ್ಲಿ ಟಿಕ್ ಹಾಕುವಂಥದ್ದಿದೆ. ಈ ರೀತಿ ಇದನ್ನ ಕೊಟ್ಟಿರುವಂತ ಉದ್ದೇಶ ಏನು ಅಂತಂದ್ರೆ, ಕೋವಿಡ್ ಇರೋದ್ರಿಂದ ಮಕ್ಕಳಿಗೂ ಕೂಡ ಸ್ವಚ್ಛತೆ ಬಗ್ಗೆ ಇನ್ನಷ್ಟು ಒಂದು ಮನಸ್ಸಲ್ಲಿ ಬರ್ಲಿ ಅನ್ನುವಂತ ಉದ್ದೇಶ, ಜೊತೆಗೆ ಬೇರೆಯವರು ಕೂಡ ಸ್ವಚ್ಛತೆ ಬಗ್ಗೆ ತಿಳಿಸ್ಲಿ ಇರುವಂತ ಉದ್ದೇಶದಿಂದ ಈ ಯೋಜನೆ ಪ್ರಗತಿ ನೋಟವನ್ನ ಕೊಟ್ಟಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಸಂಪನ್ಮೂಲಗಳನ್ನ ನೋಡೋದಾದ್ರೆ, ಇಲ್ಲಿ 4ರಿಂದ 7ನೇ ತರಗತಿ ಎಲ್ಲಾ ಮಕ್ಕಳಿಗೂ ಕೂಡ ಒಂದೊಂದು ಪ್ರಾಜೆಕ್ಟ್ ಬಂಧನ ಪುಸ್ತಕಗಳು ಸಿಗುವಂತದ್ದು. ಜೊತೆಗೆ ಸಂಪನ್ಮೂಲಗಳಾಗಿ ಇನ್ನೇನ್ ಸಿಗ್ಬೋದು ಮಗುವಿನ ಲಿಂಕು. ಇಲ್ಲಿ ಒಂದು ಲಿಂಕ್ ಅನ್ನ ನೋಡ್ಬೋದು. ಮಗು ದೀಕ್ಷಾ ಆಪ್ ಮುಖಾಂತರ ಯಾವ ಮಕ್ಳ ಹತ್ರ ಆಂಡ್ರಾಯ್ಡ್ ಸೆಟ್ ಇದೆ ಅದನ್ನ ಬಳಕೆ ಮಾಡ್ಕೊಂಡು, ಜೊತೆಗೆ ನಮ್ಮ ಶಿಕ್ಷಣ ವೆಬ್ಸೈಟ್ ಇದೆ www.shiksha.org ಅಂತ, ಅದನ್ನು ಕೂಡ ಬಳಸ್ಕೊಂಡು ಇನ್ನು ಹೆಚ್ಚಿನ ಮಾಹಿತಿಯನ್ನ ಈ ಒಂದು PBL ಚಟುವಟಿಕೆ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅವಕಾಶ ಅನ್ನೋದು ಇದೆ. ಇಲ್ಲಿ ಶಿಕ್ಷಕರ ಪಾತ್ರವನ್ನ ನೋಡೋದಾದ್ರೆ, 4ರಿಂದ 7ನೇ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಪ್ಲಾನರ್ ಅನ್ನುವಂಥದ್ದು ಸಿಗುತ್ತೆ. ಜೊತೆಗೆ 4ನೇ ತರಗತಿಯ ಮಕ್ಕಳುಗಳಿಗೆ ಏನು 6 ಚಟುವಟಿಕೆ ನೀಡಿರ್ತಾರೆ, ಆ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಚಟುವಟಿಕೆಗಳನ್ನ ನಿರ್ವಹಣೆ ಮಾಡ್ಲಿಕ್ಕೆ ಶಿಕ್ಷಕರು ಒಂದು ಸಲಹೆ ಸೂಚನೆಯನ್ನು ನೀಡಬೇಕಾಗ್ತದೆ. ಜೊತೆಗೆ 5ರಿಂದ 7ನೇ ತರಗತಿಯ ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಈ ವರ್ಷ ಈ ಪ್ರಸ್ತುತ 2 ಯೋಜನೆ ಅಂದ್ರೆ ಒಂದು ಪ್ರಾಜೆಕ್ಟ್, ಒಂದು ವಾಶ್ಗೆ ಸಂಬಂಧಪಟ್ಟಂತದ್ದು, ಮತ್ತೆ ಇನ್ನೊಂದು ಈ ಪಠ್ಯಕ್ಕೆ ಪೂರಕವಾಗಿರುವಂತದ್ದನ್ನ ಮಾಡುವಂತದ್ದು ಇರುತ್ತೆ. ಜೊತೆಗೆ 3 ಹಂತಗಳಲ್ಲಿ ಮಗು ಪ್ರಾಜೆಕ್ಟ್ ಅನ್ನ ಮಾಡಬೇಕು. ಹುಡುಕಿ ಮಾಡಿ ಹಂಚಿಕೊಳ್ಳಿ ಏನಿದೆ, ಈ 3 ಹಂತಗಳಲ್ಲಿ ಮಗು ಪ್ರಾಜೆಕ್ಟ್ ನ ಮಾಡ್ಬೇಕಾಗ್ತದೆ. ಜೊತೆಗೆ ಈ ಒಂದು ಮಾಹಿತಿ ಮತ್ತೆ ರೇಟಿಂಗ್ ಅನ್ನ ನೀಡಬೇಕಾಗ್ತದೆ. ಯಾವ ರೀತಿ ಅಂತಂದ್ರೆ, ಈಗ ನಾನಾಗ 4 ಕೌಶಲ್ಯಗಳಲ್ಲಿ ಸಂವಹನ, ಸಹಯೋಗ ಮತ್ತೆ ತಾರ್ಕಿಕ ಚಿಂತನೆ, ಸೃಜನಶೀಲತೆ ಅಂತೇಳಿ ಪ್ರತಿಯೊಂದು ಕೌಶಲ್ಯ ಕೂಡ ಕನಿಷ್ಠ 2 ಅಂಕಗಳು ಮತ್ತೆ ಗರಿಷ್ಠ 5 ಅಂಕಗಳನ್ನ ಕೊಡಬೇಕಾಗ್ತದೆ. ಅಂದ್ರೆ ಇಲ್ಲಿ ಸಂವಹನ ಉತ್ತಮವಾಗಿ ಮಗು ಮಾಡ್ತಿದಾನ, ಸಂವಹನ ಅನ್ನುವಂಥ ಕೌಶಲ್ಯ ಮಗುನಲ್ಲಿ ಇದೆಯಾ ಅನ್ನುವಂಥದ್ದನ್ನ ನೋಡಿ ಆ ಮಗು ಉತ್ತಮವಾಗಿ ಸಂವಹನ ನಡೆಸಿದೆ, ಇಲ್ಲ ಶಿಕ್ಷಕರ ಹತ್ರ ಬಂದು ಮಾತಾಡಿದೆ, ಇಲ್ಲ ಬೇರೆ ಹತ್ರ ಹೋಗಿ ಪ್ರಾಜೆಕ್ಟ್ ಬಗ್ಗೆ ವಿಷಯ ಕೇಳಿದೆ ಅಂತಂದ್ರೆ ಕನಿಷ್ಠ 2 ಅಥವಾ ತುಂಬಾ ಚೆನ್ನಾಗಿ ಮಾಡಿದ್ರೆ ಗರಿಷ್ಠ 5 ನೀಡಬೇಕು. ಪ್ರತಿಯೊಂದು ಕೌಶಲ್ಯಕ್ಕೂ ಕೂಡ ಈಗ ಒಂದು ಸಹಯೋಗ ಅಂದ್ರೆ ಓದಿನ ಗುಣ ಇದೆಯಾ ಅಂತ ನೋಡಿ ಅದಕ್ಕೂ ಕೂಡ ಸಹಯೋಗಕ್ಕೆ ಸಂಬಂಧಪಟ್ಟಾಗೆ ನೀಡಬೇಕಾಗ್ತದೆ. ಜೊತೆಗೆ ತಾರ್ಕಿಕ ಚಿಂತನೆ, ಮಗು ಚಿಂತನೆಯನ್ನ ಮಾಡಿ ಯೋಜನೆಯನ್ನ ಮಾಡಿದ್ಯಾ ಅಂತ ನೋಡು ಕೂಡ ಆ ಮಗುಗೆ 2 ಅಥವಾ 5 ಅಂಕಗಳನ್ನ ನೀಡುವಂತದ್ದು. ಕೊನೆಯದಾಗಿ ಸೃಜನಶೀಲತೆ, 4ನೇ ಕೌಶಲ್ಯ ಸೃಜನಶೀಲತೆ. ಮಗು ಸೃಜನಾತ್ಮಕವಾಗಿ ಏನಾದ್ರು ಮಾಡಿದ್ಯಾ ಅಂತ ಅಂದ್ಬಿಟ್ಟು ಅದಕ್ಕೂ ಕೂಡ ಈ ಒಂದು ರೇಟಿಂಗ್ ಅನ್ನ ನೀಡುವಂತದ್ದು ಇರ್ತದೆ. ಇದಿಷ್ಟು ಈ ಒಂದು PBL ಚಟುವಟಿಕೆ ಬಗ್ಗೆ. ಈಗ ಆಲ್ರೆಡಿ ಅರುಣ್ ಸರ್ ಕೂಡ ಒಂದು ಕ್ಲಾಪ್ ಚಟುವಟಿಕೆ ಬಗ್ಗೆ ತಿಳಿಸ್ತಾರೆ, ನಾವು ಕೂಡ PBL ಚಟುವಟಿಕೆ ಬಗ್ಗೆ ತಿಳಿಸಿದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೇನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಎಲ್ಲಾ ಶಿಕ್ಷಕರು ಕೂಡ ಪ್ರಶ್ನೆಗಳನ್ನ ಕೇಳಬಹುದು. ಏನಾದ್ರೂ ಪ್ರಶ್ನೆಗಳಿದ್ರೆ ಇನ್ಕಾಲ್ ಮೆಸೇಜ್ ಅಂತ ಇದೆ, ಅಲ್ಲಿ ಟೈಪ್ ಮಾಡಿ. ಯಾಕಂದ್ರೆ ಎಲ್ಲರೂ ಏಕಕಾಲದಲ್ಲಿ ಪ್ರಶ್ನೆಗಳ ಕೇಳಕ್ ಹೋದ್ರೆ ಇಲ್ಲಿ ಸಮಸ್ಯೆ ಆಗುತ್ತೆ. ನಿಮ್ಮ ಸಮಸ್ಯೆಗಳಿದ್ರೆ ಇನ್ಕಾಲ್ ಮೆಸೇಜ್ ಅಲ್ಲಿ ಟೈಪ್ ಮಾಡಬಹುದು.
ರಾಜೇಶ್ ಸರ್ ನಿಮ್ದು ಮುಗ್ದಿದೆಯಲ್ಲ? ಹಾ ಸರ್ ಮುಗಿದಿದೆ ಸರ್. ಅರುಣ್ ಸರ್ ಏನಾದ್ರು ಹೇಳೋದಿದ್ಯಾ? ಸರ್ ಅದೇ ಉದ್ಯೋಗಮ ಟೈಮಲ್ಲಿ ಸ್ಟಾರ್ಗಳು ಮತ್ತೆ ಅಭ್ಯಾಸ ಪುಸ್ತಕಗಳು ಅಷ್ಟೇ ಬಳಸ್ಕೊಳ್ಳಿ ಸರ್. ಅದ್ ಬಿಟ್ರೆ ಇನ್ನು ಲರ್ನಿಂಗ್ ಸರ್ಟಿಫಿಕೇಟ್ ಮತ್ತೆ ಇದೇನಿದೆ ಪ್ರೇರಣಾ ಕ್ಲಬ್ ಬ್ಯಾಡ್ಜಸ್ಗಳು ಇದನ್ನ ಶಾಲೆಗಳಲ್ಲಿ ಇರಲಿ ಸರ್. ಅದು ಹೇಳಿ ಸರ್, ಒಂದ್ಸಲ ಹೇಳ್ಬಿಡಿ ಸರ್. ಈಗೇನು ಈಗ BRC ಅವರ ಕೇಂದ್ರದಿಂದ ಸಪ್ಲೈ ಆಗಿದೆ ಸ್ಟಾರ್ಗಳಾಗಿರ್ಬೋದು, ಲರ್ನಿಂಗ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತೆ ಪ್ರೇರಣಾ ಕ್ಲಬ್ದು ಬ್ಯಾಡ್ಜಸ್ ಮತ್ತೆ ಪ್ರೇರಣಾ ಕ್ಲಬ್ ನಡವಳಿ ಪುಸ್ತಕ ಇವೆಲ್ಲವೂ ಕೂಡ ಶಾಲೆಗೆ ನಿಮ್ಗೆ ತಲುಪಿದೆ. ಜೊತೆಗೆ ತರಬೇತಿ ಶಿಕ್ಷಕರ ತರಬೇತಿ ಸಾಹಿತ್ಯ ಕೂಡ ಸಿಕ್ಕಿದೆ. ಅದೇ ರೀತಿ ಪೋಸ್ಟರ್ಗಳು. ಸೊ ಈಗ ಏನ್ ಕೋವಿಡ್ ಸಂದರ್ಭದಲ್ಲಿ ಮಕ್ಕಳು ಈಗ ಶಾಲೆಗೆ ಬರ್ದಿರೋ ಸಂದರ್ಭದಲ್ಲಿ 6th 7th ಮತ್ತೆ 8th 9th ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸ್ಟಾರ್ಗಳು ಅಂದ್ರೆ ಏನು ಮಕ್ಳು ಈಗ ನಾವೇನು ರೆಗ್ಯುಲರ್ ಆಗಿ ಬರ್ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಆ ಮಕ್ಳು ಶಾಲೆಗಳಿಗೆ ರೆಗ್ಯುಲರ್ ಆಗಿ ಬಂದ್ರೆ ಮತ್ತೆ ಆ ಮಕ್ಳಿಗೆ ನಾವ್ ಏನ್ ಟಾಸ್ಕ್ ಗಳನ್ನ ವರ್ಕ್ ಗಳನ್ನ ಕೊಡ್ತಾ ಇದೀವಿ ಆ ವರ್ಕ್ ಗಳನ್ನ ಕಂಪ್ಲೀಟ್ ಮಾಡ್ಕೊಂಡ ಸಂದರ್ಭದಲ್ಲಿ ಆ ಮಕ್ಳಿಗೆ ಆಮೇಲೆ ಕೋವಿಡ್ ಸಂದರ್ಭದಲ್ಲಿ ಮಾಸ್ಕ್ ಧರಿಸೋಂಥದ್ದು, ಸ್ಯಾನಿಟೈಸರ್ ಯೂಸ್ ಮಾಡೋಂಥದ್ದು, ಮತ್ತೆ ಸಾಮಾಜಿಕ ಅಂತರನ ಕಾಪಾಡ್ಕೊಳ್ಳೋ ಇವನ್ನ ಕರೆಕ್ಟ್ ಆಗಿ ಅವ್ರು ನಿರ್ವಹಿಸಿದ್ರೆ ಅಂತ ಮಕ್ಕಳಿಗೆ ಸ್ಟಾರ್ ಗಳನ್ನ ಕೊಡುವಂತದ್ದು ಆಗ್ಬೇಕಾಗುತ್ತೆ. ಜೊತೆಗೆ ಅಭ್ಯಾಸ ಇದೆ ಸುಮೇರು, ಸುವೇಗ, ರೈನ್ಬೋ, ಅದ್ರ ಜೊತೆಗೆ ಕ್ಯಾಪ್ ಕಾರ್ಯಕ್ರಮದ್ದು ಮತ್ತೆ TBL ಕಾರ್ಯಕ್ರಮದ್ದು ಪ್ರಾಜೆಕ್ಟ್ದು ಪ್ಲಾನರ್ ಗಳಿಂದ ಇವನ್ನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಿದ್ರೆ ಅಂತ ಮಕ್ಕಳನ್ನ ಗುರುತಿಸಿ ಯಾವ ಮಕ್ಕಳು ಕ್ಯಾಪ್ ಕಾರ್ಯಕ್ರಮದಲ್ಲಿ ಅಭ್ಯಾಸ ಪುಸ್ತಕ ಕಂಪ್ಲೀಟ್ ಮಾಡ್ತಾ ಇದಾರೆ ಅಯ್ಯ ದಿನ ಪ್ರತಿದಿನ ಈಗ ಅದ್ರಲ್ಲಿ ಪ್ರತಿ ಪೇಜ್ ಮುಗಿದ ನಂತರ 10 ಮಾರ್ಕ್ಸ್ ಇದೆ ಅಥವಾ 10 ಲೆಕ್ಕಗಳಿದೆ. ಆ 10 ಲೆಕ್ಕಗಳನ್ನ ಕಂಪ್ಲೀಟ್ ಮಾಡಿದ್ರೆ ಅಂತ ಮಕ್ಕಳಿಗೆ ಕೊಡೋಂಥದ್ದು. ಮತ್ತೆ ಟೀಚರ್ಸ್ ಏನ್ ಲೆಸನ್ ಮಾಡಿರ್ತಾರೆ ಆ ಲೆಸನ್ಗೆ ಸಂಬಂಧಪಟ್ಟಂಗೆ ಸುಮೇರು ಅಥವಾ ಸುವೇಗ ಅಭ್ಯಾಸ ಪುಸ್ತಕದಲ್ಲಿ ಚಟುವಟಿಕೆ ಇದೆ. ಆ ಚಟುವಟಿಕೆನ ಕಂಪ್ಲೀಟ್ ಮಾಡ್ಕೊ ಬಂದಂತ ವಿದ್ಯಾರ್ಥಿಗಳಿಗೆ ಆ ಸ್ಟಾರ್ ಗಳನ್ನ ಕೊಡುವಂತದ್ದು ಆಗ್ಬೇಕಾಗಿದೆ. ಸದ್ಯಕ್ಕೆ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಸ್ಟಾರ್ಗಳು ಮತ್ತೆ ಅಭ್ಯಾಸ ಪುಸ್ತಕಗಳನ್ನ ಮಾತ್ರ ಬಳಸೋಣ. ಇನ್ನು ನನ್ನ ಕಲಿಕಾ ಪ್ರಯಾಣ ಕಾರ್ಡ್ಗಳು ಏನಿದೆ ಸಚಿತ್ರ ಪ್ರಗತಿ ನೋಟ ಸರ್ಟಿಫಿಕೇಟ್ ಅದನ್ನ ಸದ್ಯಕ್ಕೆ ಹಾಗೆ ಶಾಲೆಯಲ್ಲಿ ಅದು ಅದೇ ರೀತಿ ಇರಲಿ. ಅದು ನೆಕ್ಸ್ಟ್ ನಿಮ್ಗೆ BRC ಅವರ ಕೇಂದ್ರದಿಂದನೇ ನಿಮ್ಗೆ ಮಾಹಿತಿ ಬರುತ್ತೆ. ಅದ್ ಬಳಸ್ಬೇಕಾ ಬೇಡವಾ ಏನ್ ಮಾಡೋದು ಅಂತ ಹೇಳಿ ಸ್ಟೇಟ್ ಆಫೀಸಿಂದ ಮಾಹಿತಿ ಬಂದ ನಂತರ ನಿಮ್ಗೆ ಅವರು ಮಾಹಿತಿಯನ್ನ ನೀಡ್ತಾರೆ. ಈಗ ಸದ್ಯಕ್ಕೆ ಈ ಪ್ರೆಸೆಂಟ್ ವರ್ಷದಲ್ಲಿ ಅಭ್ಯಾಸ ಪುಸ್ತಕಗಳು ಮತ್ತೆ ಸ್ಟಾರ್ ಗಳನ್ನ ಬಳಸೋಂಥದ್ದು ಆಗ್ಬೇಕಾಗತ್ತೆ. ಇನ್ನು ಪೋಸ್ಟರ್ಸ್ ಏನಿದೆ ಅದನ್ನೆಲ್ಲ ನಮ್ಮ ಆಫೀಸ್ ರೂಮ್ ಆಗಿರ್ಬೋದು ಎಲ್ಲ ಮಕ್ಳಿಗೂ ಕಾಣೋ ಅಂತ ಒಂದು ಜಾಗದಲ್ಲಿ ಏನ್ ಭಿತ್ತಿ ಪತ್ರಗಳು ಬಂದಿದೆ ಪ್ರೇರಣಾ ಕಾರ್ಯಕ್ರಮದ ಭಿತ್ತಿ ಪತ್ರಗಳು ಅದನ್ನ ಹಾಕಂತದ್ದು ಆಗ್ಬೇಕಾಗತ್ತೆ. ಸರ್ ಕುಮಾರಸ್ವಾಮಿ ಸರ್, ಇದುವರೆಗೆ ಆಯ್ತಲ್ಲ ತಮ್ದು? ಹಾ ಸರ್. ಇದುವರೆಗೆ ಪ್ರೇರಣಾ ಮೆಟೀರಿಯಲ್ಸ್ ಅನ್ನ ಯಾವ ರೀತಿ ಬಳಕೆ ಮಾಡಬೇಕು ಅರುಣ್ ಕಾಂತಾರ್ ಅವರು ಮತ್ತೆ ರಾಜೇಶ್ ರವರು ಜಿಲ್ಲಾ ಸಂಯೋಜಕರು ಪ್ರೇರಣಾ ಇವರು ತುಂಬಾ ಅತ್ಯುತ್ತಮವಾಗಿ ಸ್ಕ್ರೀನ್ ಪ್ರೆಸೆಂಟೇಶನ್ ಮಾಡುವುದರ ಮುಖಾಂತರ ಅನೇಕ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. ಇದ್ರ ಬಗ್ಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ನಾನಾದ್ರೂ ಭಾವಿಸ್ತೇನೆ. ಯಾಕಂದ್ರೆ ಯಾರು ಕೂಡ ಮೆಸೇಜ್ ಕೂಡ ಮಾಡಿಲ್ಲ ಮತ್ತೆ ಪ್ರಶ್ನೆಗಳನ್ನು ಕೇಳಿಲ್ಲ ಅಂದ್ರೆ ಎಲ್ಲ ಅರ್ಥ ಆಗಿದೆ ಅಂತ ನಾನಾದ್ರೂ ಭಾವಿಸ್ತೇನೆ. ಈಗ ಎಲ್ಲಾ ಚಟುವಟಿಕೆಗಳನ್ನ ನಮ್ಮ CRPಗಳ ಮುಖಾಂತರ ನಾವು ಎಲ್ಲಾ ಪ್ರೇರಣಾ ಮೆಟೀರಿಯಲ್ಸ್ ಅನ್ನ ನಿಮ್ಮ ಶಾಲೆಗೆ ತಲುಪಿಸಿದ್ದೇವೆ. 4ನೇ ತರಗತಿಯಿಂದ 10ನೇ ತರಗತಿವರೆಗೂ ಕೂಡ ಎಲ್ಲ ಮಕ್ಕಳಿಗೆ ಯಾವ ಯಾವ ರೀತಿಯ ಚಟುವಟಿಕಾ ಪುಸ್ತಕವನ್ನ ನೀಡಬೇಕು ಅನ್ನೋದ CRPಗಳ ಮುಖಾಂತರವನ್ನು ತಲುಪಿಸಿದ್ದೇವೆ. ಮತ್ತೆ ಈಗ ನಮ್ಮ BRP ಅವರು ಕೂಡ ಹೇಳಿದ್ದಾರೆ, ಮತ್ತೆ ನಮ್ಮ ಅರುಣ್ ಕಾಂತಾರ್ ಅವರು ಮತ್ತೆ ರಾಜೇಶ್ ಅವರು ಕೂಡ ಯಾವ ರೀತಿ ಈ ಒಂದು ಪುಸ್ತಕಗಳು ಯಾವ್ಯಾವ ತರಗತಿಗಳಿಗೆ ಬಳಸಬೇಕು ಅನ್ನೋದನ್ನು ಕೂಡ ನೀಡಿದ್ದಾರೆ. ಇಲ್ಲಿ ನಿಮ್ಗೆ ಅಲ್ಲಿ ತರಗತಿಯೇ ಹಾಕ್ಬಿಟ್ಟಿದ್ದಾರೆ. PP ಅನ್ನೋದು ತರಗತಿನೇ ಹಾಕ್ಬಿಟ್ಟಿದ್ದಾರೆ. 4, 5, 6, 7 ಅಂತ ಈಗ ತರಗತಿ ಹಾಕಿದೆ. ಆ ತರಗತಿಗೆ ಅದನ್ನ ಬಳಸ್ಕೊಳ್ಬೇಕು. ನಂತರ 10ನೇ ತರಗತಿಗೂ ಕೂಡ ಫಂಕ್ಷನಲ್ ಇಂಗ್ಲಿಷ್ ವರ್ಕ್ ಬುಕ್ ಮತ್ತು ವ್ಯವಹಾರಿಕ ಗಣಿತ ಅಭ್ಯಾಸ ಪುಸ್ತಕ ಅನ್ನೋದು 10ನೇ ತರಗತಿ ಎಲ್ಲಾ ಮಕ್ಕಳಿಗೂ ಕೂಡ ನೀಡಬೇಕು. ಇನ್ನೊಂದ್ಸಲ ನಾನು ರಿಮೈಂಡ್ ಮಾಡ್ತಾ ಇದ್ದೇನೆ. ಮತ್ತೆ 6 ಮತ್ತು 7ನೇ ತರಗತಿಗಳಿಗೆ ಬುನಾದಿ ಹಂತದ ಗಣಿತ ಅಭ್ಯಾಸ ಪುಸ್ತಕ ಅನ್ನೋದು ಅಗತ್ಯ ಮಕ್ಕಳಿಗೆ, ಅಂದ್ರೆ ಯಾರು ಆ ಒಂದು ಹಂತದಲ್ಲಿ ಇಲ್ಲ, ಸಂಖ್ಯೆಗಳಾಗ್ಬೋದು, ಸಂಕಲನ ವ್ಯವಕಲನ ಆಗ್ಬೋದು, ಗುಣಾಕಾರ ಭಾಗಾಕಾರ ಆಗ್ಬೋದು, ರೇಖಾಗಣಿತ ಆಗ್ಬೋದು, ಭಿನ್ನರಾಶಿಗಳಾಗ್ಬೋದು, ಅಳತೆಗಳಾಗ್ಬೋದು, ಯಾವ ಹಂತದಲ್ಲಿ ಇಲ್ಲ ಅಂತ ಮಕ್ಕಳನ್ನ ಸಂಖ್ಯೆಯನ್ನ ಗುರುತಿಸ್ಕೊಂಡು ಅಂತ ಮಕ್ಕಳಿಗೆ ನೀಡಬೇಕಾಗುತ್ತೆ. ಏನಾದ್ರೂ ಶಾರ್ಟೇಜ್ ಇದ್ರೆ ಕೆಲವು ಈ 6, 7ನೇ ತರಗತಿಯ ಬುನಾದಿ ಹಂತದ ಗಣಿತ ಅಭ್ಯಾಸ ಪುಸ್ತಕಗಳು ಕೆಲವು ಕೊರತೆ ಆಗಿದೆ ಸರ್. ಮತ್ತೆ ಏನಾದ್ರೂ ಸರಬರಾಜು ಮಾಡ್ತೀರಾ ನೀವು ಕಾಂತ ಸರ್? ಸರ್ ಸದ್ಯಕ್ಕೆ ಅದು ಇದು ಕೊಡಿ ಸರ್. ಬಟ್ ಈಗ ಸದ್ಯಕ್ಕೆ ಅದು ಬರುತ್ತೆ ಅಂತ ನಾವ್ ಇದ್ ಮಾಡೋದ್ ಬೇಡ. ಈಗ ಏನಿದೆ ಅದ್ರಲ್ಲೇ ಬಳಸ್ಲಿ ಸರ್ ಅಷ್ಟೇನೆ. ಸದ್ಯಕ್ಕೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅದು ಸ್ಟೇಟ್ ಆಫೀಸ್ ಇಂದ ಮತ್ತೆ ವಾಪಸ್ ಬರುತ್ತೆ ಮತ್ತೆ ನಮ್ಗೆ ಸಾಲ್ಟೇಜ್ ಅಂತ ಹೇಳಕ್ಕಾಗಲ್ಲ ಸರ್ ಅದು. ಸರಿ ಸರ್. ಈಗ ನಾವು ಇಲ್ಲಿ ನಮ್ಮ
DRC ಕಚೇರಿಯಲ್ಲಿ ಎಷ್ಟಿದ್ದೋ ಅಷ್ಟನ್ನು ಕೂಡ ಎಲ್ಲಾ ಶಾಲೆಗಳಿಗೆ ವಿತರಣೆ ಮಾಡಿದ್ದೇವೆ. ಏನಾದ್ರೂ ನಿಮ್ಗೆ ಅಗತ್ಯ ಇದ್ರೆ ತುಂಬಾ ಜನ ಕೇಳ್ತಾ ಇದ್ರು, ನಮ್ಗೆ ಕೊರತೆ ಆಗಿದೆ, ಇನ್ನೊಂದು ಸ್ವಲ್ಪ ಕೊಡಿ ಅಂತ. ಅವರು ಸರಬರಾಜು ಆಗೋವರೆಗೂ ನಾವು ಕೊಡೋದಿಕ್ಕಾಗೋದಿಲ್ಲ. ಆ ರೀತಿ ಏನಾದ್ರೂ ನಿಮ್ಗೆ ಬೇಕು ಅಂದ್ರೆ ಅದನ್ನೇ ನೀವು ಜೆರಾಕ್ಸ್ ಮಾಡಿ ಆ ಒಂದು ಪುಸ್ತಕಗಳನ್ನ ಬಳಸಬಹುದು ಅಂತ ಕೇಳ್ಕೊಳ್ತಾ ಮತ್ತೆ 8 ಮತ್ತು 9ನೇ ತರಗತಿಗಳಿಗೂ ಕೂಡ ಗುಣಾಕಾರ ಭಾಗಾಕಾರ ಅಂದ್ರೆ F3 ಅನ್ನೋದನ್ನ ಮಾತ್ರ ಒಂದು ಬಳಸಬೇಕಾಗುತ್ತೆ. ನಂತರ ಆಯ್ದ ಮಕ್ಕಳಿಗೆ 8 ಮತ್ತು 9ನವರಿಗೆ 2A ಅಂತ ಇದೆ, ಅಂದ್ರೆ ಇಂಗ್ಲಿಷ್ ಫೌಂಡೇಶನ್ ವರ್ಕ್ ಬುಕ್ ಲೆವೆಲ್ 2A ಅಂತ ಲರ್ನ್ ಟು ರೀಡ್ ಅಂತ ಇರುತ್ತೆ. ಅದನ್ನ 8 ಮತ್ತು 9ನೇ ತರಗತಿ ಆಯ್ದ ಮಕ್ಕಳಿಗೂ ಕೂಡ ಅದನ್ನ ಬಳಸಬೇಕಾಗುತ್ತೆ. ಇಷ್ಟು ಚಟುವಟಿಕೆಗಳು ಅಂದ್ರೆ ಈ ಕೋವಿಡ್ ನ ಪರಿಸ್ಥಿತಿಯ ಸಂದರ್ಭದಲ್ಲೂ ಕೂಡ ನಮ್ಮ ಶಿಕ್ಷಣ ಫೌಂಡೇಶನ್ ಅವರು ಈ ರೀತಿ ಪುಸ್ತಕಗಳನ್ನ ನೀಡಿ ಮಕ್ಕಳ ಕಲಿಕೆಗೆ ನೆರವಾಗಲು ನಮ್ಗೆ ಸಹಕಾರಿಯಾಗಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ, ನೀವು ಕೂಡ ಶಾಲೆಯಲ್ಲಿ ಯಾವ ಯಾವ ಪುಸ್ತಕಗಳನ್ನ ಮಕ್ಕಳಿಗೆ ಯಾವ ರೀತಿ ಬಳಸಬೇಕು ಅನ್ನೋದನ್ನ ತಿಳಿಸಿ ಮಕ್ಕಳ ಕಲಿಕೆಯಲ್ಲಿ ನಿರಂತರತೆಯನ್ನ ಕಾಪಾಡಿಕೊಳ್ಳಲು ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಯಾಕಂದ್ರೆ ಯಾವುದೇ ಕಲಿಕೆ ಕೇವಲ ನಾವು ಬೋಧನೆ ಮಾಡೋದ್ರ ಜೊತೆಗೆ ಬೋಧನೆ ಮಾಡಿದಂತಹ ವಿಷಯ ಮಕ್ಕಳು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಆ ಅಳವಡಿಸಿಕೊಳ್ಳುವಂತಹ ಕ್ರಿಯೆ ಎಲ್ಲಾ ಶಿಕ್ಷಕರು ಕೂಡ ಆಗ್ಲಿ ಅಂತ ಕೋರ್ಕೊಳ್ತಾ ಈ ಒಂದು ಗೂಗಲ್ ಮೀಟ್ ಸಭೆಗೆ ವಿರಾಮವನ್ನ ಹೇಳ್ತಾ ಇದ್ದೇನೆ. ಈ ಒಂದು ಗೂಗಲ್ ಮೀಟ್ ಸಭೆಯಲ್ಲಿ ಈ ದಿನ ಅಧ್ಯಕ್ಷತೆಯನ್ನು ವಹಿಸಿದಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ಪ್ರಾಸ್ತಾವಿಕ ನುಡಿಯನ್ನ ನುಡಿದಂತಹ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳಿಗೆ ಮತ್ತು ಸವಿವರವಾಗಿ ಈ ಒಂದು ಪ್ರೇರಣಾ ಮೆಟೀರಿಯಲ್ಸ್ ಅನ್ನು ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ತರಬೇತಿಯನ್ನ ನೀಡಿದಂತಹ ಶ್ರೀಯುತ ಅರುಣ್ ಕಾಂತ್ ರವರಿಗೆ, ಶ್ರೀಯುತ ರಾಜೇಶ್ ರವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸಿ ಈ ಒಂದು ತರಬೇತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿದಂತಹ ಪ್ರೌಢಶಾಲಾ ಮತ್ತು ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರುಗಳು ಮತ್ತು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸಿ ನನ್ನ ಈ ಒಂದು ಗೂಗಲ್ ಮೀಟ್ ಸಭೆಗೆ ವಿರಾಮವನ್ನು ಹೇಳ್ತೇನೆ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ತಮಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಸರ್, ಈ ಒಂದು ಸಭೆಗೆ ಸಂಪೂರ್ಣವಾಗಿ ಆರ್ಗನೈಸ್ ಮಾಡಿದ್ದಕ್ಕೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಈ ಒಂದು ತರಬೇತಿ ಸಾಮಾನ್ಯವಾಗಿ ಎಲ್ಲರಿಗೂ ಅರ್ಥ ಆಗಿದೆ. ಏನಾದ್ರೂ ನಿಮ್ಗೆ ಇನ್ನು ಯಾವ ಚಟುವಟಿಕೆಗಳನ್ನ ಯಾವ ರೀತಿ ಬಳಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಮಸ್ಯೆ ಇದ್ರೆ, ನಾನು ಇವತ್ತು ಏನು ಸಭೆ ನಡೆದಿದೆ, 1.25 ಗಂಟೆ ಸಭೆ ನಡೆದಿದೆ, ಆ ಸಭೆಯ ಒಂದು ವಿಡಿಯೋ ಕೂಡ ಮಾಡಿದ್ದೇವೆ, ರೆಕಾರ್ಡಿಂಗ್ ಮಾಡಿದ್ದೇವೆ. ಅದನ್ನ ನಿಮ್ಗೆ ಯೂಟ್ಯೂಬ್ ಲಿಂಕ್ ಕಳಿಸ್ತೇನೆ. ಆ ಲಿಂಕ್ ಅನ್ನ ನೋಡೋದ್ರ ಮುಖಾಂತರ ಏನಾದ್ರೂ ಸಮಸ್ಯೆಗಳಿದ್ರೆ ಬಗೆಹರಿಸ್ಕೊಳ್ಬಹುದು. ಅದು ಅಲ್ಲದೆ ಇನ್ನೂ ಏನಾದ್ರೂ ಸಮಸ್ಯೆಗಳೇನಾದ್ರು ಇದ್ರೆ ನನಗೆ ಮೆಸೇಜ್ ಮಾಡಿದ್ರೆ ನಾನು ಪ್ರೇರಣಾ ಸಂಯೋಜಕರಾದಂತಹ ಅರುಣ್ ಕಾಂತ್ ಅವರು ಮತ್ತು ರಾಜೇಶ್ ಅವ್ರನ್ನ ಸಂಪರ್ಕಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡೋಣ ಅಂತ ಹೇಳ್ತಾ ಈ ಸಭೆಗೆ ವಿರಾಮ ಹೇಳೋಣ. ಎಲ್ರಿಗೂ ನಮಸ್ಕಾರ.